ನಮ್ಮ ದರ್ಶನ್ ಸರ್ ತರ ನೋಡಕ್ ತುಂಬಾ ಜನ ಇರ್ಬೋದು, ಯಾರು ದರ್ಶನ್ ಸರ್ ಆಗಲ್ಲ. ದರ್ಶನ್ ಸರ್ ಇಸ್ ದರ್ಶನ್ ಸರ್ ಅಷ್ಟೇ. ಮನುಷ್ಯನ ನಂಬಲ್ಲ, ಯಾರ್ಯಾರಿಗೆ ಯಾರ್ಯಾರ ಬಾಸ್ ಗೊತ್ತಿಲ್ಲ. ನನ್ನ ಬಾಸ್ ಅಂದ್ರೆ ಅದು ಆಂಜನೇಯ. ಎಲ್ಲಾನು ನೀನೇ ನಿಭಾಯಿಸ್ಬೇಕಂದಾಗ ನೀನ್ ಮಾಡ್ಲೇಬೇಕು. ಯಾರು ಶುಗರ್ ಡ್ಯಾಡಿನೋ ಶುಗರ್ ಮಮ್ಮಿನೋ ಯಾರು ಇಲ್ಲ ಬಿಡು, ನನಗೆ ಯಾರು ಇಲ್ಲ. ಅರ್ಧಂಬರ್ಧ ಬೆಂದಿರೋ ಅನ್ನನ ಈ ಕಡೆ ತಿನ್ನಕ್ಕೂ ಆಗಲ್ಲ, ಈ ಕಡೆ ಎಸ್ಯಕ್ಕೂ ಆಗಲ್ಲ. ಪೂರ್ತಿ ಬೆಂದಾಗ್ಲೇ ಅದಕ್ಕೆ ಪಕ್ವತೆ ಸಿಗುತ್ತೆ. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಮೂಲ್ಯ ಗೌಡ ಅವರು. ಮಿಡ್ ಕೂರ್ಸಿದ್ರೆ ಮಿಡ್, ಲಾಸ್ಟ್ ಕೂರ್ಸಿದ್ರೆ ಲಾಸ್ಟ್. ಜೀವನದಲ್ಲಿ ಮುಂದೆ ಕುತ್ಕೊಂಡಿರೋರ್ಗಿಂತ ಹಿಂದೆ ಕುತ್ಕೊಂಡಿರ್ತಾರಲ್ಲ, ಅವರೇ ಏನೋ ಕಿತ್ತು ಗುಡ್ಡೆ ಹಾಕಿರೋದು. ಲಾಯರ್ ಹುಡುಗಿ ಆಗ್ಬೇಕಾಗಿರೋರು ಹೆಂಗೆ ಆಕ್ಟ್ರೆಸ್ ಹುಡುಗಿಯಾಗಿ ನಮ್ಮ ಇಂಡಸ್ಟ್ರಿ ಕಾಲಿಟ್ರಿ? ನೀನು ಎರಡೆರಡು ಜೋಡಿ ಮೇಲೆ ಕಾಲಿಡ್ಬೇಡ ಅಮೂಲ್ಯ. ಒಂದು ಇಲ್ಲಿ ಕಾಲಿಡು, ಇಲ್ಲ ಅಲ್ಲಿ ಕಾಲಿಡು. ನಿಮ್ಗೆ ಅಗ್ನಿಸಾಕ್ಷಿ ಅಂಡ್ ನನ್ನರಸಿ ರಾಧೆ ಧಾರಾವಾಹಿ, ಸೊ ಆ ಎರಡು ಧಾರಾವಾಹಿ ಇವತ್ತು ನೆನಪಿಸ್ಕೊಳ್ಳೋದಾದ್ರೆ? ಅಗ್ನಿಸಾಕ್ಷಿ ನನಗೆ ಮರೆಯಕ್ಕಾಗದಿರೋ ಒಂದು ಅದ್ಭುತವಾದ ಧಾರಾವಾಹಿ. ಇದು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ, ಚೆನ್ನಾಗಿಲ್ಲ ಅಂದ್ರು ಏನ್ ಸಾಕಾದಾಗ ಕಾಣಿಸ್ತಿದ್ಯಾ ಕಾಣ, ಇಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ ಕಣೆ ಅಷ್ಟು. ಅಪ್ಪ ಅಮ್ಮ ಇಲ್ಲ ಅಂದ ತಕ್ಷಣ ಅಯ್ಯೋ ಪಾಪ ಖಂಡಿತ ಅಲ್ಲ, ದೇವ್ರು ಇರ್ತಾರೆ ಅಪ್ಪ ಅಮ್ಮ ಇಲ್ದರು. ಅಮ್ಮನ ತೊಡೆ ಮೇಲೆ ನಾನು ಮಲ್ಕೊಂಡಿರ್ತೀನಿ, ಅದು ವ್ಯಕ್ತಪಡಿಸ್ಬೇಕದು ಒಂದು ಎಮೋಷನ್ಸ್. ನಂಗೆ ಅದು ಬರ್ತಾ ಇಲ್ಲ, ಯಾಕಂದ್ರೆ ನಂಗೆ ಒಂದು ಅಮ್ಮನ ಪ್ರೀತಿನೇ ಸಿಕ್ಕಿಲ್ಲ ಅಲ್ವಾ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಮೂಲ್ಯ. ಇವತ್ತು ನನ್ನ ಜೊತೆ ಇದ್ದಾರೆ ತುಂಬ ಮುದ್ದಾಗಿ ಮಾತಾಡುವಂತಹ, ತುಂಬ ನೋಡಕ್ಕೂ ತುಂಬ ಅತ್ಯಂತ ಸುಂದರವಾಗಿರುವಂತಹ ಹಾಯ್ ಹಲೋ ನಮಸ್ಕಾರ. ನಮ್ಮ ವಿಶೇಷ ಪಾಡ್ಕಾಸ್ಟ್ ನಲ್ಲಿ ಇವತ್ತು ನಮ್ಮ ಕಿರುತೆರೆಯ ಚಂದದ ನಟಿ, ಎರಡು ಕೈ ಇದ್ರು ತುಂಬಾ ಮಲ್ಟಿ ಟಾಸ್ಕ್ ಮಾಡುವಂತಹ ನಟಿ ಇವರು. ಜೊತೆಗೆ ಪಕ್ಕಾ ಬ್ಯಾಚುಲರ್ ಹುಡುಗಿ. ಹಿಂಗಂದಿದ ತಕ್ಷಣ ಡೈರೆಕ್ಟ್ ನಾವು ಒಂದು ಶೋಗೆ ಹೋಗ್ಬಿಡ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಬೇಜಾನ್ ಮಾಡಿದ್ದಾರೆ ಲೈಫಲ್ಲಿ ಇವರು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ, ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ ಹೌದು, ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಹೌದು. ಜೊತೆಗೆ ಎಲ್ಲಾ ರೀತಿಯ ಮಲ್ಟಿಪಲ್ ಟಾಸ್ಕ್ ನ ಮಾಡ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಮಾಡೆಲ್ ಆಗಿ ವರ್ಕ್ ಮಾಡಿದ್ದಾರೆ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾಣಿಸ್ಕೊಳ್ತಾ ಇರ್ತಾರೆ. ಏನ್ ಮಾಡಿಲ್ಲ ಅಂತ ಕೇಳಬೇಕು. ಈಗ ನಮ್ಮ ಪಾಡ್ಕಾಸ್ಟ್ ಎಷ್ಟು ಉದ್ದ ಆಗತ್ತೆ ಅಂತ ಯೋಚನೆ ಮಾಡ್ಬೇಕಾ ಅಂತ. ಬಿಕಾಸ್ ಈಗ ಒಬ್ರು ನಟಿನ ತಂದು ಕೂರಿಸಿದಾಗ ನಟಿಯರ ಬಗ್ಗೆ ಅಂದ್ರೆ ಅವರ ಕಲಾವಿದೆ ಜರ್ನಿ ಮಾತಾಡಿಸ್ತೀವಿ. ಇವರು ಎಲ್ಲದನ್ನು ಮಾಡಿದ್ದಾರೆ. ಸೊ ಎಲ್ಲಾದ್ರ ಬಗ್ಗೆ ಅದ್ಭುತವಾಗಿ ಮಾತನಾಡೋದಕ್ಕೆ ಇವತ್ತು ನಮ್ಮ ಪಾಡ್ಕಾಸ್ಟ್ ನಲ್ಲಿ ನಮ್ ಜೊತೆ ಜಾಯಿನ್ ಆಗಿರೋದು ಇಸ್ ನನ್ ಅದರ್ ದ್ಯಾನ್ ಅಮೂಲ್ಯ ಗೌಡ. ಬ್ರೀಫ್ಲಿ ದೊಡ್ಡದಾಗಿ ಇಂಟ್ರೊಡಕ್ಷನ್ ಕೊಟ್ರಿ. ಅಷ್ಟು ಕೆಲಸ ಮಾಡಿದಿರಾ ರೈಟ್ ನೀವು? ಅದೇನು ಅಂತಾರಲ್ಲ ಎಲ್ಲಾ ಕಡೆನೂ ಕಾಲಿಡೋದು ಅಂತ, ಅದ್ ಮಾಡಿದೀನಿ ಅಂತ ಪ್ರಾಬಬ್ಲಿ. ಎಸ್, ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ? ಲುಕ್ ಬ್ಯೂಟಿಫುಲ್. ಥ್ಯಾಂಕ್ ಯು. ನೀವು ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಲೈಫಲ್ಲಿ ಏನ್ ನಡೀತಾ ಇದೆ ಜೀವನದಲ್ಲಿ? ನಾನ್ ಹೆಂಗ್ ಗೊತ್ತಾ, ದೇವ್ರು ಏನೇನ್ ಕೊಡ್ತಾರೋ ಅದನ್ನ ತಗೊಂಡ್ ಹೋಗ್ತಾ ಇರ್ತೀನಿ. ಸೊ ಬಿಂದಾಸ್, ಆರಾಮಾಗಿದ್ದೀರಾ? ಸೊ ಸದ್ಯಕ್ಕೆ ಇವಾಗ ಯಾವ ಜಾಗದಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ, ಯಾಕಂದ್ರೆ ತುಂಬಾ ಮಲ್ಟಿಪಲ್ ಟಾಸ್ಕ್ ಮಾಡೋದಿದ್ರೆ ಎಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಾ ಅನ್ನೋದೊಂದು ಕ್ಲಾರಿಟಿ. ಅದೇ ನೀವು ಹೇಳ್ದಂಗೆ ನಾನು ಎಲ್ಲಾ ದೋಣಿಲೂ ನೀವು ಹೇಳ್ದಾಗೆ ಎಲ್ಲಾ ದೋಣಿ ಮೇಲೂ ಕಾಲಿಟ್ಬಿಟ್ಟಿದ್ದೀನಿ. ಈ ಕಡೆ ಡಬ್ಬಿಂಗ್ ಮಾಡ್ತಿರ್ತೇನೆ, ಅಂದ್ರೆ ಕುಕ್ಕು FM ಡಬ್ಬಿಂಗ್ಸ್ ಮಾಡ್ತಿರ್ತೇನೆ ಹೀರೋಯಿನ್ ಕ್ಯಾರೆಕ್ಟರ್ಸ್ಗೆ. ಅಟ್ ದ ಸೇಮ್ ಟೈಮ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಕೆಲವೊಂದು ಸೀರಿಯಲ್ ಪ್ರೊಮೋಸ್ಗೆ, ಕೆಲವೊಂದು ಚಾನೆಲ್ಸ್ಗೆ. ಅಂಡ್ ಜೊತೆಗೆ ಮಾಡ್ಲಿಂಗ್, ಪ್ರಿಂಟೆಡ್ ಆಡ್ ಶೂಟ್ಸ್, ಅದು ಇದು ಒಣ್ಣಲ್ಲಿ ಯಾವಾಗ್ಲೂ ಬಿಸಿ ಇರ್ತೀನಿ. ಫ್ರೀ ಆಗಿ ಮನೇಲಿ ಕೂತ್ಕೊಳ್ಳೋದಂತೂ ಏನೂ ಇಲ್ಲ, ಸೀನೇ ಇಲ್ಲ ಅದು. ಎಸ್ ಹೌದು, ನಾವು ಅಮೂಲ್ಯ ಅವ್ರನ್ನ ಎಲ್ಲಾ ಕಡೆನೂ ನೋಡ್ತೀವಿ ಯೂಶುವಲಿ. ಸೊ ಅಮೂಲ್ಯ ಗೌಡ ಆಸ್ ನಟಿಯಾಗಿ ಗೊತ್ತಾಗ್ತಾ ಇದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋದು ನಮ್ಗೆ ಒಂದು ಶಾಕಿಂಗ್ ವಿಚಾರ. ಅಂದ್ರೆ ಅಮೂಲ್ಯ ಗೌಡ ಅವರು ಡೈರೆಕ್ಟಿಂಗ್ ಕೂಡ ಮಾಡ್ತಾರ ಅನ್ನೋದು, ಸೊ ಅದೊಂದು ತುಂಬಾ ಖುಷಿಯ ವಿಚಾರ. ಬಟ್ ಓಕೆ, ಈ ಅಮೂಲ್ಯ ಗೌಡ ಅವರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಚೈಲ್ಡ್ಹುಡ್ ಅಮೂಲ್ಯ ಗೌಡ ಹೇಗಿದ್ರು, ಅವ್ರು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಅದ್ರ ಬಗ್ಗೆ ಮಾತಾಡೋಣ. ನಿಮ್ಮ ಚೈಲ್ಡ್ಹುಡ್ ಈಗ ನೆನಪಿಸ್ಕೊಳ್ಳೋದಾದ್ರೆ ಹೇಗಿರುತ್ತೆ? ನನ್ ಚೈಲ್ಡ್ಹುಡ್ ಆಕ್ಚುಲಿ ಅದೇ, ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದೆಲ್ಲ ಮೈಸೂರು. ಓಕೆ. ಅಜ್ಜಿ ಮನೆ ಮಂಡ್ಯ ಮೈಸೂರು ಮಿಡ್ ಬರುತ್ತೆ, ಸೊ ಮಂಡ್ಯ ಅಂತಾನೆ ವಿ ಕ್ಯಾನ್ ಕನ್ಸಿಡರ್. ಬಟ್ ಬೆಳೆದಿದ್ದು ಓದಿದ್ದೆಲ್ಲ ಕಂಪ್ಲೀಟ್ ಮೈಸೂರು. ನಾನು ಮೈಸೂರು ಹುಡುಗಿ, ಅಪ್ಪಟ ಸಾಂಸ್ಕೃತಿಕ ನಗರಿಯ ಹುಡುಗಿ, ಮೈಸೂರು ಹುಡುಗಿ ಅಂತ ಹೇಳಕ್ಕೆ ಐ ವಿಲ್ ಬಿ ದ ಪ್ರೌಡೆಸ್ಟ್ ಅಂತ. ಪ್ರೌಡ್ ತುಂಬಾನೇ ನನ್ಗೆ ಅಭಿಮಾನ ಇದೆ ನಾನು ಮೈಸೂರು ಹುಡುಗಿ ಅಂತ ಹೇಳ್ಕೊಳ್ಳೋದಕ್ಕೆ. ಅದೇ ಚೈಲ್ಡ್ಹುಡ್ ನಂದು ಹೆಂಗಿತ್ತಂದ್ರೆ ಸ್ವಲ್ಪ ಸಪ್ಪೆನೇ ಇತ್ತು. ಬಟ್ ಫುಲ್ಲು ವಾವ್ ತರ ಏನಲ್ಲ, ಯಾಕಂದ್ರೆ
ಒಬ್ಳೆ ಮಕ್ಳಿದ್ದಾಗ ನಮ್ಗೆ ಜೊತೆಗೆ ಯಾರು ಇರಲ್ವಲ್ಲ, ನಾವು ಒಂಥರ ಸೋಬರ್ ಆಗಿರ್ತೀವಿ. ಹೌದು, ಸಿಬ್ಲಿಂಗ್ಸ್ ಇದ್ರೆ ಸ್ವಲ್ಪ ಅವ್ರಿಗೆ ಕಾಟ ಕೊಡ್ಕೊಂಡು ಜಗಳ ಎಲ್ಲ ಆಡ್ಕೊಂಡು ಏನೋ ಒಂದ್ ಮಜಾ ಮಾಡ್ಕೊಂಡು ಒಂದ್ ಮೆಮೊರೀಸ್ ಮಾಡ್ಕೊಂಡ್ಬಿಡ್ಬೋದಿತ್ತು. ಬಟ್ ಆದ್ರೂ ನಾನ್ ಮನೇಲಿ ಮಾತ್ರ ಸೋಬರ್ ಆಗಿರ್ತಿದ್ದೆ. ಬಟ್ ಸ್ಕೂಲ್ಗೆ ಅಂತ ಹೋದ್ರೆ ಕಾನ್ವೆಂಟ್ ಅಲ್ಲೆಲ್ಲ ಇದ್ದಾಗ ಫುಲ್ ತರ್ಲೆ. ಆಕ್ಚುಲಿ ನನ್ ಪಕ್ಕ ಒಂದ್ ಹುಡ್ಗ ಕುತ್ಕೋತಿದ್ದ, ಅವ್ನ್ ಪೆನ್ಸಿಲ್ ತಗೊಂಡ್ ಚುಚ್ಬಿಟ್ಟಿದ್ದೆ ನಾನು. ಯಾಕಂದ್ರೆ ನನ್ಗೆ ಅವಾಗ ಹುಡುಗರು ಕಂಡ್ರನೆ ಆಗ್ತಿರ್ಲಿಲ್ಲ, ಸ್ವಲ್ಪ ಆಗಲ್ಲ. ಎನಿಹೌ ತಗೊಂಡ್ ಚುಚ್ಬಿಟ್ಟಿದ್ದೆ ನಾನು ಪೆನ್ಸಿಲ್ ಅಲ್ಲಿ. ಅದೇ ಆತರ ಮನೆಯಲ್ಲಿ ಇದ್ರೆ ಫುಲ್ಲು ಸೈಲೆಂಟ್. ಯಾಕಂದ್ರೆ ನಮ್ಮಪ್ಪ ತುಂಬಾ ಒಂಥರ ತುಂಬಾ ಸ್ಟ್ರಿಕ್ಟ್, ಹೊಡಿತಿದ್ರು ಡ್ಯಾಡಿ ನಂಗೆ. ಒಬ್ಳೆ ಮಗಳು, ಅದು ಅಪ್ಪನ ಮುದ್ದಿನ ಪ್ರಿನ್ಸಸ್, ಡ್ಯಾಡ್ಸ್ ಪ್ರಿನ್ಸಸ್. ಆತರ ಎಲ್ಲ ಏನಿಲ್ಲ, ಇವಾಗ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಅವಾಗೆಲ್ಲ ಆತರ ಇರ್ಲಿಲ್ಲ, ಫುಲ್ ಸ್ಟ್ರಿಕ್ಟ್. ಆಯ್ತಾ, ಮನೆಗೆ ಬಂದ್ರೆ ನಂಗೆ ಅಪ್ಪ ಇರ್ತಾರಲ್ಲ ಅಂತ ಭಯ ಆಗ್ತಿತ್ತು. ಬಟ್ ಸ್ಕೂಲ್ಗೆ ಹೋದ್ರೆ ಬಿಂದಾಸ್, ಸಖತ್ ಬಿಂದಾಸ್ ಆಗಿರ್ತಾ ಇದ್ದೆ, ಫುಲ್ ಚಿಲ್ಡ್ ಆಗಿರ್ತಿದ್ದೆ. ಓಕೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಮೂಲ್ಯ ಗೌಡ ಅವರು? ಇಲ್ಲಪ್ಪ, ಇಲ್ಲ, ನಿಜ ಹೇಳ್ಬೇಕು, ಇಲ್ಲ. ಲಾಸ್ಟ್ ಬೆಂಚರ ಅಂದ್ರೆ ಹೆಂಗ್ ಹೇಳ್ತಾರೆ, ಲಾಸ್ಟ್ ಫಸ್ಟ್ ಆತರ ಏನಿಲ್ಲ. ಮಿಡ್ ಕೂರ್ಸಿದ್ರೆ ಮಿಡ್, ಲಾಸ್ಟ್ ಕೂರ್ಸಿದ್ರೆ ಲಾಸ್ಟ್. ಒಟ್ಲಿ ಫಸ್ಟ್ ಯಾಕೆ ಕುತ್ಕೋತಿದ್ದೆ ಅಂದ್ರೆ ಒಂಥರ ಮುಂದೆ ಹೋದ್ರೆ ಬೇಗ ಬಿಟ್ಟ ತಕ್ಷಣ ಓಡ್ಬಿಡ್ಬೋದು. ಅಲ್ವಾ, ಅದು ಕರೆಕ್ಟ್ ಆಕ್ಚುಲಿ. ಸೊ ಈಗ ಸ್ಕೂಲ್ ಡೇಸ್ ಅಲ್ಲಿ ಹಾಗಾದ್ರೆ ಫಸ್ಟ್ ಬೆಂಚರು ಅಲ್ಲ, ಲಾಸ್ಟ್ ಬೆಂಚ್ ಆದ್ರೆ ಲಾಸ್ಟ್ ಬೆಂಚ್ ಇಷ್ಟನಾ ಫಸ್ಟ್ ಬೆಂಚ್ ಕಂಪೇರ್ ಮಾಡಿದ್ರೆ? ಆಕ್ಚುಲಿ ನಿಮ್ಗೆ ಗೊತ್ತಾ, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಜೀವನದಲ್ಲಿ ಮುಂದೆ ಕುತ್ಕೊಂಡಿರೋರ್ಗಿಂತ ಹಿಂದೆ ಕುತ್ಕೊಂಡಿರ್ತಾರಲ್ಲ ಅವರೇ ಏನೋ ಕಿತ್ತು ಗುಡ್ಡೆ ಹಾಕಿರೋದು. ನೀವ ಹಾಕಿದ್ರ? ನಾನಿನ್ನು ಅಂತದೇನು ಕಿತ್ಗುಡ್ಡೆ ಹಾಕಿಲ್ಲ ಗುರು. ಅಂದ್ರೆ ಜನರಲಿ ನೀವು ತಗೊಳ್ಳಿ, ಎಕ್ಸಾಂಪಲ್ಸ್ ತಗೊಂಡ್ರೆ ಹಿಂದೆ ಇರೋರೆ ಏನೋ ಮಾಡಿರೋ ಮುಂದೆ ಇರೋರ್ಗಿಂತ. ಹೌದು, ಅಲ್ಲ ಮುಂದೆ ಇರೋರು ಬೇರೆ ಬೇರೆ ವಿಷಯಗಳಲ್ಲೆಲ್ಲ ಇದು ಮಾಡಿದ್ರೆ, ಲಾಸ್ಟ್ ಬೆಂಚ್ ಅಲ್ಲಿ ಇರೋರು ಸ್ವಲ್ಪ ಹೆಸರು ಮಾಡೋ ಇದ್ರಲ್ಲಿ ಸ್ವಲ್ಪ ದೊಡ್ಡದಾಗಿ ಬೆಳೀತಾರೆ ಅಂತ. ಹೆಂಗೆ ಗೊತ್ತಾ ಮೋನಿಕಾ, ಈಗ ಮುಂದೆ ಕೂತಿರೋರ್ಗೆ ಆ ಒಂದು ಏನು ಟೀಚರು ಬೋರ್ಡ್ ಅಷ್ಟೇ ಕಾಣ್ತಿರುತ್ತೆ. ಮುಂದೆ ಕೂತಿರೋರ್ಗೆ ಟೀಚರು ಮತ್ತೆ ಬೋರ್ಡ್ ಅಷ್ಟೇ ಕಾಣ್ತಾ ಇರತ್ತೆ. ಅದೇ ಹಿಂದೆ ಕುತ್ಕೊಂಡಿರೋ ನಮ್ಗೆ ಯಾರೆಲ್ಲ ಇದಾರೆ ಅನ್ನೋದು ಗೊತ್ತಾಗುತ್ತೆ. ಹಿಂದೆ ಗೋಡೆ ಇರತ್ತೆ ಅಷ್ಟೇ, ಮುಂದೆ ಎಷ್ಟ್ ಜನ ಕೂತಿದ್ದಾರೆ, ಟೀಚರ್ ಸೇರಿ ಬೋರ್ಡ್ ಸೇರಿ ಎಲ್ರು ಕಾಣಿಸ್ತಿರ್ತಾರೆ. ಹಾಗಾಗಿ ನಮ್ಗೆ ಯೋಚನೆ ಮಾಡೋದಕ್ಕೆ ಏನ್ ಮಾಡ್ಬೋದು ಏನ್ ಮಾಡ್ಬಾರ್ದು ಜೀವನದಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಎಸ್, ಸೊ ಸ್ಕೂಲ್ ಡೇಸ್ ಎಲ್ಲ ಆಗಿದ್ದು ಮೈಸೂರು, ಫುಲ್ ಎಜುಕೇಶನ್ ಪೂರ್ತಿ ಮೈಸೂರಲ್ಲೇ ಮುಗಿಸ್ಕೊಂಡಿದ್ದು ಎಲ್ಲ ಮೈಸೂರು. ಓಕೆ, ಸೊ ಸ್ಕೂಲ್ ಡೇಸ್ ಎಲ್ಲ ಹೇಗಿರ್ತಿತ್ತು? ಸ್ಕೂಲ್ ಡೇಸ್ ನ ನೆನಪಿಸ್ಕೊಳ್ಳೋದಾದ್ರೆ ಅದೇ ಹೇಳಿದ್ನಲ್ಲ, ಆತರ ಫುಲ್ ಅಂದ್ರೆ ಎಲ್ಲಾ ಟೈಮಲ್ಲೂ ಎಲ್ಲಾ ಇಯರ್ ಅಲ್ಲೂ ಚುಚ್ಚಿದೆ ನಾ ಪಕ್ಕದಲ್ಲಿ ಎಲ್ಲಾ ವರ್ಷದಲ್ವಲ್ಲ. ನನಗೆ ಹುಡುಗರು ನನ್ ಪಕ್ಕ ಕುತ್ಕೊಳಂಗಿಲ್ಲ. ಆಮೇಲೆ ಹುಡುಗರು ನನ್ ಪಕ್ಕ ಕುತ್ಕೊಂಡ್ರೆ ನನ್ನ ಫ್ರೆಂಡ್ಸ್ ಫೋಬಿಯಾ ಅಲ್ಲ ನಂಗೆ. ಅದೇ ಅವಾಗ ತುಂಬಾ ಹುಡುಗರಂದ್ರೆ ಒಂದ್ ಸ್ವಲ್ಪ ಹೇಟ್ ಇತ್ತು, ಸ್ವಲ್ಪ ಯಾರೇನು ಅನ್ನೋ ತರ. ಅಂದ್ರೆ ಹುಡುಗರು ಯಾವಾಗ್ಲೂ ಡಾಮಿನೇಟ್ ಮಾಡ್ತಾರಲ್ಲ ಕೆಲವರು, ಎಲ್ರು ಅಲ್ಲ ಕೆಲವರು. ಏನಕ್ಕೆ ಇವ್ನೇನಿಗೆ ನಾನ್ ಪಕ್ಕ ಕೂತ್ಕೊಬೇಕು ಅಂತ ಆತರ ಚುಚ್ಚಿದ್ರೆ ಹೋಗ್ಬಿಡ್ತಾನೆ ಬೇರೆ. ಸರಿ ಆಯ್ತು, ಹುಡುಗಿ ಫ್ರೆಂಡ್ಸ್ ಜೊತೆ ಹೇಗಿದ್ರೆ ಅಟ್ಲೀಸ್ಟ್ ಆ ಮೆಮೊರೀಸ್ ಬಗ್ಗೆ ಮಾತಾಡೋದಾದ್ರೆ? ಹುಡುಗಿ ಫ್ರೆಂಡ್ಸ್ ಜೊತೆ ಅದೇ ಆರಾಮಾಗಿ ಚಿಲ್ ಮಾಡ್ಕೊಂಡು ಅವಾಗೆಲ್ಲ ನಿಮ್ಗೆ ಗೊತ್ತು 90s ಅಲ್ಲಿ ನಿಮ್ಗೆ ಹೆಂಗಿರ್ತಿತ್ತು. 90s ಕಿಡ್ ಅಲ್ಲ ನಾನು. ಇಟ್ ವಾಸ್ ಲೈಕ್ ಒಂಥರ ನಮ್ಗೆ ಫೋನು ಗೀನು ಎಲ್ಲ ಇರ್ಲಿಲ್ಲ ಇವಾಗಿನ ತರ. ಅಂಡ್ ನೋ ಫೇಸ್ಬುಕ್, ನೋ ಇನ್ಸ್ಟಾಗ್ರಾಮ್, ನಥಿಂಗ್. ಸೊ ಅವಾಗ ಏನೋ ಈ ವಾಟ್ ಯು ಕಾಲ್ ದಟ್ ಚಾಕ್ಲೇಟ್ಸ್, ಕಲ್ಕಲ ಚಾಕ್ಲೇಟ್ಸ್ ಬರುತ್ತೆ, ಪೆಪ್ಪರ್ಮೆಂಟ್ಸ್, ಅದನ್ನ ತಗೊಂಡ್ ತಿಂದ್ರೆ ಅದೇ ಖುಷಿ. ಅಥವಾ ಚುರ್ಮುರಿ, ಮ್ಯಾಂಗೋ ಸ್ಲೈಸ್, ಆತರ. ಸೊ ಆತರ ಫನ್ ಮಾಡ್ಕೊಂಡು ಸ್ಕೂಲ್ ಬಿಟ್ಟಾಗ. ಅಂಡ್ ಟ್ಯೂಷನ್ಸ್ ನಾನಂತೂ ಎಲ್ಲದಕ್ಕೂ ಸೇರ್ಕೊಂಡ್ಬಿಟ್ಟಿದ್ದೆ. ಭರತನಾಟ್ಯಂ ಕ್ಲಾಸು, ಸಂಗೀತ, ವಾಟ್ ನಾಟ್ ಎಲ್ಲ. ಅಂದ್ರೆ ಅಲ್ಲಿಂದಾನೇ ಬಂದಿರೋದು ಇಷ್ಟೆಲ್ಲ ಕೆಲಸ ಮಾಡೋ ಕೆಪಾಸಿಟಿ. ಹೌದು, ಬಟ್ ಯಾವ್ದು ಕಂಪ್ಲೀಟ್ ಮಾಡಿಲ್ಲ, ಎಲ್ಲ ಅರ್ಧಂಬರ್ಧ. ಸೊ ನಾಟಕಗಳು ಮಾಡ್ತಿದ್ದೆ. ಸೊ ಒಟ್ನಲ್ಲಿ ಕಂಪ್ಲೀಟ್ ಎಲ್ಲದಕ್ಕೂ ಆಕ್ಯುಪೈಡ್ ಆಗಿರ್ತಿದ್ನಲ್ಲ. ಸೊ ಹಂಗೆ ಟೈಮ್ ಕಳ್ದು ಹೋಗ್ತಿದ್ದೆ. ಓಕೆ, 10th ಆಯ್ತು, PUC ಆಯ್ತು. ಸೊ ಇದೆಲ್ಲ ಆದ್ಮೇಲೆ LLB ಮಾಡ್ಬೇಕು. ಅಮೂಲ್ಯ ಗೌಡ ಅವ್ರು ಆಕ್ಚುಲಿ ಲಾಯರ್ ಆಗ್ಬೇಕಿತ್ತು, ಬಟ್ ನಟಿ ಆಗಿದ್ದಾರೆ. ಬಟ್ ಹೇಳಿ, ಲಾಯರ್ ಹುಡುಗಿ ಆಗ್ಬೇಕಾಗಿರೋರು ಹೆಂಗೆ ಆಕ್ಟ್ರೆಸ್ ಹುಡುಗಿಯಾಗಿ ನಮ್ಮ ಇಂಡಸ್ಟ್ರಿ ಕಾಲಿಟ್ರಿ? ಏನ್ ಕಥೆ ಆಯ್ತು? ಯಾಕೆ LLB ಮಾಡಕ್ ಆಗ್ಲಿಲ್ಲ ಆ ಸಮಯದಲ್ಲಿ ಅಂತ? LLB ಯಾಕೆ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ, ಅದೇ ಹಿಂಗೆ ನಾನು ಮೈಸೂರಿಂದ ಬೆಂಗಳೂರು ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ಅಲ್ಲ, ಅಂದ್ರೆ ಡಬ್ಬಿಂಗ್ಸ್ ಅದು ಇದು ಅಂತ. ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರಿ ಹಾಗಾದ್ರೆ PUC ಗಿಂತ ಮುಂಚೆನೆ ಶುರು ಆಗಿತ್ತು. ತುಂಬಾ ಚಿಕ್ಕೋಳಿಂದಾನೇ ಶುರು ಆಗ್ಬಿಟ್ಟಿತ್ತು. ಅದೇನಾಯ್ತಂದ್ರೆ, ಅದೇ LLB ತಗೊಂಡಾಗ ನಿಮ್ಗೆ ಆ ಒಂದು ಫುಲ್ ಪ್ಲಡ್ಜ್ ಅದು ಓದಕ್ಕೆ ಅಂತಾನೆ ಇಡ್ಬೇಕಾಗತ್ತೆ. ಅಂದ್ರೆ ಅದು ಕಂಪ್ಲೀಟ್ ಹಂಗೆ ಇರುತ್ತೆ. ತುಂಬಾ ಸಬ್ಜೆಕ್ಟ್ಸ್ ಇರುತ್ತೆ, 3 ಕೋರ್ಸ್ ಇರುತ್ತೆ, ವಾದ ಮಾಡೋವಂಥದ್ದು, ಓದಕ್ ತುಂಬಾ ಇರುತ್ತೆ. ಈಗ ಏನೋ ಬಿಕಾಮೋ ಏನೋ ಅಂದ್ರೆ ಓಕೆ ಹೆಂಗೋ ಆಟಾಡ್ಕೊಂಡು ಇದ್ ಮಾಡ್ಬೋದು. ಇದು ಹಂಗಲ್ಲ. LLB ಸಮಥಿಂಗ್ ವೆರಿ ಸೀರಿಯಸ್ ಟಾಪಿಕ್, ವೆರಿ ವೆರಿ ಡಿಫ್ರೆಂಟ್ ಅಲ್ವಾ. ಅಂಡ್ ನಮ್ ಪ್ರಿನ್ಸಿಪಲ್ ತುಂಬಾ ಸ್ಟ್ರಿಕ್ಟ್ ಇದ್ರು. ಅಂಡ್ ನನ್ ಕಾಲೇಜಲ್ಲಿ ಇದ್ದಿದ್ದೆಲ್ಲ ಲೋಕಲ್ ಗಿಂತ
ಬರೀ ಆಫ್ರಿಕನ್ಸ್ ಅಫ್ಘಾನೀಸ್ ಆ ತರಾನೇ. ಓಕೆ, ಹೊರ ದೇಶದವರೇ ಜಾಸ್ತಿ ಇದ್ರು ಹಾ ಹಾ ನಮ್ ದೇಶದವ್ರಿಗಿಂತ, ಓಕೆ. ಅಂದ್ರೆ ನಮ್ಮ ಲೋಕಲಿಟ್ಸ್ಗಿಂತ. ನನಗೆ ಅದು ಬೇರೆ ಬೇಜಾರು, ಕೈಯ ಪಿಯ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ನಾನು ಕನ್ನಡದ ಅಭಿಮಾನಿ, ಆದಷ್ಟು ಕನ್ನಡ ಪದ ಬಳಕೆ ಮಾಡಕ್ ಇಷ್ಟಪಡ್ತೀನಿ. ಕನ್ನಡ ಕೇಳ್ತಾ ಇದ್ರೆ ಖುಷಿ ಆಗುತ್ತೆ ಕಿವಿಗೆ. ಇದು ಮಜಾ ಆಮೇಲೆ ಅವ್ರಿಗೆ ನೆಟ್ಟಿಗೆ ಇಂಗ್ಲಿಷು ಕೆಲವರು ಮಾತಾಡಲ್ಲ, ಇನ್ನೂ ಅಲ್ಲ ಅವ್ರು ಮಾತಾಡೋದೇ ನಮ್ಗೆ ಅರ್ಥ ಆಗಲ್ಲ. ಅವ್ರ ಭಾಷೆ ನಾನು ಕೀಳಾಗಿ ನೋಡ್ತಿಲ್ಲ, ಅಂದ್ರೆ ನಮ್ಗೆ ಅರ್ಥ ಆಗಲ್ಲ. ಹೌದು, ವಾಟ್ ದೇ ವಿಲ್ ಸ್ಪೀಕ್ ಅಂದ್ರೆ ಅವರ ಒಂದು ಭಾಷೆ ಏನಿರುತ್ತೆ, ಭಾಷಾ ಒಂದು ವಾಟ್ ಯು ಕಾಲ್ ದಟ್ ಸ್ಲ್ಯಾಂಗ್ ನಮ್ಗೆ ಅರ್ಥ ಆಗಲ್ಲ. ಅವಾಗ ನಾವ್ ಹೆಂಗ್ ರಿಪ್ಲೈ ಮಾಡೋಣ, ಅದು ಬೇರೆ. ಆಮೇಲೆ ಕೂಳೆ ಮಾಡಕ್ ಹೆಂಗೆ ಗೊತ್ತಾ, ನಮ್ ಲೋಕಲ್ ಇಟ್ಸೋದ್ರಿಂದ ಕೂಳೆ ಮಾಡಕ್ ಆಗೋದು ಕಾಲೇಜ್ ಲೈಫ್ ಅಲ್ಲಿ. ಮಿಸ್ ಮಾಡ್ಕೊಂಡೆ LLB ಇದ್ದಿದ್ದೆ 3 ಮತ್ತೊಂದ್ ಜನ ಕನ್ನಡದವರು. ಬಟ್ ಇವರೆಲ್ಲ ಒಂದ್ ವರ್ಷನೂ ಕಂಪ್ಲೀಟ್ ಮಾಡ್ಲಿಲ್ಲ ಅಥವಾ ಸೇರ್ಕೊಂಡು ಹಾಗೆ ಇದು ಒಂದೂವರೆ ವರ್ಷ ಮಾಡಿದೆ. ಬಟ್ ಅದೇ ಆಮೇಲೆ ನಮ್ ಪ್ರಿನ್ಸಿಪಲ್ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ನೀವು 2 ದುಡಿ ಮೇಲೆ ಕಾಲಿಡ, ಒಂದು ಇಲ್ಲಿ ಕಾಲಿಡು ಇಲ್ಲ ಅಲ್ಲಿ ಕಾಲಿಡು. ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ಯಾಕೋ ಇಲ್ಲಿ ಬೇಡ ಅನ್ಸುತ್ತೆ, ಅಲ್ಲೇ ಕಾಲಿಡಾಡ. ಅದು ಅಂತಾನೆ ಅಲ್ಲ, ಸಮ್ ಪರ್ಸನಲ್ ರೀಸನ್ಸ್. ಬಟ್ ಇದು ಶುರುವಾಗಿದ್ದು ಅಂದ್ರೆ ಈ ನಟಿಯ ಜರ್ನಿ ಪ್ರತಿಯೊಂದು ಶುರುವಾಗಿದ್ದು ಎಲ್ಲಿಂದ ಅಂದ್ರೆ 10ನೇ ಕ್ಲಾಸ್ಗಿಂತ ಮುಂಚೆನಾ? ನಾನು ಆಕ್ಚುಲಿ ಇದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಾನು ನಂಗೊಂದು 6 ವರ್ಷ ಇದ್ದಾಗ ನಾನು ಒಂದು ಸೀರಿಯಲ್ ಅಲ್ಲಿ ಮಾಡಿದ್ದೆ DD1 ಅಲ್ಲಿ. 6 years ಬಾಲ್ಯನ. ಇದೊಂದು ನಾನು ಮಿಸ್ ಮಾಡ್ಬಿಟ್ಟೆ ಇಂಟ್ರೋದಲ್ಲಿ. ಬಾಲ್ಯ ನಟಿ ಕೂಡ ಹೌದು. ಸುಬ್ಬಣ್ಣನ ಮದುವೆ ಅಂತ, ಸುಬ್ಬಣ್ಣನ ಮದುವೆ ಅನ್ಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್. DD1 ಅಲ್ಲಿ ಅದ್ರಲ್ಲಿ ಒಂದು ಪಾತ್ರ ಮಾಡಿಸಿದ್ರು ನಂಗೆ. ಐ ಸ್ಟಿಲ್ ರಿಮೆಂಬರ್. ಅದೇ ಅಲ್ಲಿಂದ ಶುರು ಆಗಿದ್ದು, ಅಲ್ಲಿಂದ ಬಣ್ಣ ಹಚ್ಚಿದ್ದು. ಬಟ್ ಯಾವತ್ತೂ ನಟಿ ಆಗ್ಬೇಕು ಅಥವಾ ಕ್ಯಾಮ್ರಾ ಮುಂದೆ ಕಾಣಿಸ್ಕೋಬೇಕು ಅನ್ನೋ ಭಾವನೆ ಯಾವತ್ತೂ ಅಂದ್ರೆ 100% ನನ್ಗೆ ಯಾವತ್ತೂ ಥಾಟೇ ಬಂದಿಲ್ಲ. ನಂಗೆ ದೊಡ್ಡ ಮಾಡೆಲ್ ಆಗ್ಬೇಕಂತ ಆಸೆ ಇತ್ತು, ದೊಡ್ಡ ಲಾಯರ್ ಆಗ್ಬೇಕಂತ ಆಸೆ ಇತ್ತು. ಅಂಡ್ ಆಂಕರಿಂಗ್ ಶುರು ಮಾಡಿದಾಗ ಓಕೆ ಒಂದೊಳ್ಳೆ ಆಂಕರ್ ಆಗ್ಬೋದಲ್ಲ ಅಂತ ಅನ್ಸುತ್ತೆ. ಆಂಕರಿಂಗ್ ಯಾವಾಗ ಸ್ಟಾರ್ಟ್ ಆಗಿದ್ದು? ಆಂಕರಿಂಗ್ ನಾನು ಬೆಂಗಳೂರಿಗೆ ಬಂದ ನಂತರ. ನೀವು ಮಾಡ್ಲಿಂಗ್ ಅಂತ ಹೇಳಿದ್ರಿ, ಸೊ ಆ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಮಾಡ್ಲಿಂಗ್ ಜರ್ನಿ ಅದೇ, ನಾನು ನಮ್ಮ ಮನೆಯಿಂದ ಅಜ್ಜಿ ಮನೆಗೆ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ ಈ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಹಾಕೋರು. ಈಗ ವಿಂಡೋ ಸೈಡ್ ಕುತ್ಕೊಂಡಾಗ ಹೋರ್ಡಿಂಗ್ಸ್ ನೋಡ್ತೀವಿ ಗೊತ್ತಾ, ಪ್ಯಾರಾಗಾನ್ ಅದು ಇದು. ಆ ಟೈಮಲ್ಲಿ ನಂಗೆ ರಪ್ ಅಂತ ಗೊತ್ತಿಲ್ಲ ಏನು ಥಾಟ್ ಬಂತು ಅಂತ. ಒಂದಿನ ನಾನು ಈ ಹೋರ್ಡಿಂಗಲ್ಲಿ ಇರ್ತೀನಿ, ಈ ಥರ ಹೋರ್ಡಿಂಗ್ಸಲ್ಲಿ ಇರ್ತೀನಿ ಅಂತ ನನ್ನ ಪಕ್ಕ ನನ್ನ ಕಸಿನ್ ಕೂತಿದ್ಲು, ಅವಳಿಗೆ ಹೇಳಿದೆ. ಅದು ಐ ಥಿಂಕ್ ಅವಾಗಲೇ ಯೂನಿವರ್ಸ್ಗೆ ಸ್ಟ್ರಾಂಗ್ ಆಗಿ ಇದಾಯ್ತು ಅನ್ಸುತ್ತೆ, ಮ್ಯಾನಿಫೆಸ್ಟ್ ಆಯ್ತು ಅನ್ಸುತ್ತೆ. ಅದು ಅಲ್ಲಿಂದ ಶುರು ಆಯ್ತು ಆ ಜರ್ನಿ. ಆ ಮ್ಯಾನಿಫೆಸ್ಟೇಷನ್ ಏನ್ ಮಾಡ್ಕೊಂಡೆ ಆ ಟೈಮಲ್ಲಿ ನಂಗೆ ಮ್ಯಾನಿಫೆಸ್ಟೇಷನ್ ಅನ್ನೋ ಕಾನ್ಸೆಪ್ಟ್ ಖಂಡಿತ ಗೊತ್ತಿಲ್ಲ, ಬಟ್ ಇವಾಗ ಗೊತ್ತಾಯ್ತು. ಅವಾಗ ಮಾಡ್ಕೊಂಡಿದ್ದು ಕ್ರಮೇಣವಾಗಿ ಅದು ನಿಜ ಆಗ್ತಾ ಬಂತು. ಹೌದು. ಸೊ ಇದಾದ ನಂತರದಲ್ಲಿ ಬೆಂಗಳೂರಿಗೆ ಬರುವಂತ ಅವಕಾಶಗಳು ತೆರೆದುಕೊಳ್ತು. ಹೌದು. ಸೊ ಬೆಂಗಳೂರಿಗೆ ಒಬ್ಬರೇ ಬಂದ್ರ ಫಾರ್ ದ ಫಸ್ಟ್ ಟೈಮ್ ಬಂದಾಗ? ಹೌದು, ಖಂಡಿತ ಒಬ್ಳೆ ಬಂದೆ ನಾನು. ಸೊ ಹೇಗಿತ್ತು ಆ ಕ್ಷಣಗಳು ಬೆಂಗಳೂರಿನ ಮೊದಲು ಬಂದಾಗ? ಅಂದ್ರೆ ಯಾವ ಇಯರ್ ನೀವು ಆಕ್ಚುಲಿ ಬೆಂಗಳೂರಿಗೆ ಬಂದು ಲಾಂಚ್ ಆಗಿದ್ದು? ಅಯ್ಯೋ, ನಾನು ಆಕ್ಚುಲಿ ವರ್ಷಗಳೆಲ್ಲ ಕೇಳಿದ್ರೆ ಐ ಆಮ್ ರಿಯಲಿ ಬ್ಯಾಡ್ ಎಟ್ ಇಟ್. ಬಟ್ ಲೈಕ್ ಒಂದು 5 years ago ಅಥವಾ 10 years ago ಆ ಥರ ಏನಾದರೂ ನೀವು? ಅದೇ ನಾನು ಫಸ್ಟ್ ಬಂದಿದ್ದೆ ಯಾವಾಗ, ಒಂದು ಐ ಥಿಂಕ್ 10th PU ಮಿಡ್ಡಲ್ ಅನ್ಕೋತೀನಿ. ಬೇಗ ಬೆಂಗಳೂರಿಗೆ ಬಂದೋದ್ರಿ? ಹೌದು ಹೌದು. ಅಂದ್ರೆ ಯಾವಾಗಲೂ ಬೆಂಗಳೂರಿಗೆ ಬರ್ತಿದ್ದೆ ನಾನು, ಬಿಕಾಸ್ ಅಣ್ಣ ಕೂಡ ಆ ಶೂಟಿಂಗ್ ಎಲ್ಲ ಬರೋರಲ್ಲ. ಬೆಂಗಳೂರು ನಂಗೆ ಹೊಸ್ತೇನಲ್ಲ, ಬಿಕಾಸ್ ಡ್ಯಾಡಿ ಬೆಂಗಳೂರೇ ಅಲ್ಲ. ಬೆಂಗಳೂರು ನಂಗೆ ಹೊಸ್ತಲ್ಲ. ಬಟ್ ಐ ಯೂಸ್ ಟು ಟ್ರಾವೆಲ್. ಬಟ್ ಒಬ್ಳೆ ಒಂದ್ಸಲ ಅಂದ್ರೆ ಫಸ್ಟ್ ಬಂದಾಗ ಒಬ್ಳೆ ಬಂದಿದ್ದೆ, ಒಂದೇ ಸಲ ಅಂದ್ರೆ ಬರಕ್ ಶುರು ಮಾಡಿದ್ದು. ಆಮೇಲೆ ಹಂಗೆ ನನ್ ಕೆಲಸ ಆದಾಗೆಲ್ಲ ಒಬ್ಳೆ ಬರಕ್ ಶುರು. ಬೇಸಿಕಲಿ ನೀವು ಇಲ್ಲಿ ಸ್ಟೇ ಮಾಡೋದಕ್ಕೂ ಮೊದಲು ಬ್ಯಾಂಗ್ಳೂರ್ ಟು ಮೈಸೂರು, ಮೈಸೂರು ಟು ಬ್ಯಾಂಗ್ಳೂರ್ ಟ್ರಾವೆಲ್ ಆಗ್ತಾನೆ ಇತ್ತು. ಹೌದು. ಯಾ, ಡ್ಯಾಡಿ ಸೈಡ್ ಎಲ್ಲ ಕಸಿನ್ಸ್ ರಿಲೇಟಿವ್ಸ್ ಎಲ್ಲ ಬೆಂಗಳೂರು. ಸೊ ಇದಾದ ನಂತರದಲ್ಲಿ ಮಾಡ್ಲಿಂಗ್ ಆಗ್ಬೇಕು ಅಂತ ಅನ್ಕೊಳ್ತೀರಾ? ಅದಕ್ಕೆ ನಿಮ್ಗೆ ಒಂದು ಐ ಥಿಂಕ್ ಏನಂತ ಹೇಳ್ತಾರೆ, ಅದನ್ನ ಬೇಸಿಕ್ ಹಾಕೊಟ್ಟಿದ್ದು ನಿಮ್ಗೆ ಆ ಹೋಲ್ಡಿಂಗ್ಸ್ ಅಲ್ಲಿ ನಾನು ಕಾಣಿಸ್ಕೋಬೇಕು ಅಂತ ಆಸೆ, ಅದೆಲ್ಲ ಕೂಡ ಅಲ್ಲಿಂದ ಶುರು ಆಗುತ್ತೆ. ಸೊ ಅಲ್ಲಿಂದ ಇವತ್ತು ಇಲ್ಲಿಗೆ ಸೊ ಬಿಗ್ ಜರ್ನಿ. ಎಷ್ಟು ಕೆಲಸಗಳು ಮಾಡಿದಿರ ಮಧ್ಯೆ ಮಧ್ಯೆ, ಎಷ್ಟು ತರದ ಅನುಭವಗಳನ್ನ ನೀವು ಫೀಲ್ ಮಾಡಿದಿರ. ಅಂದ್ರೆ ದೋ ಅಣ್ಣ ಆರ್ಟಿಸ್ಟ್ ಆದ್ರೂ ಸಿಂಗಲ್ ಇಂಡಿವಿಜುವಲ್ ಆಗಿ ಬಂದು ನೆಲೆಯೂರಿ ಬೆಂಗಳೂರಿನಲ್ಲಿ ನಿಮ್ದೇ ಆದ ಹೆಸರನ್ನ ಕ್ರಿಯೇಟ್ ಮಾಡಿ ರಿಯಾಲಿಟಿ ಶೋ, ಸೀರಿಯಲ್ಸ್, ಇವಾಗ ಅಸಿಸ್ಟೆಂಟ್ ಡೈರೆಕ್ಟರ್, ಡಬ್ಬಿಂಗ್ ವಾಯ್ಸ್ ಓವರ್, ಆಂಕರ್, ಟ್ರ್ಯಾಕ್ ಸಿಂಗರ್, ವಾಟ್ ನಾಟ್. ಅಮೂಲ್ಯ ಗೌಡ ಅವರೇ, ಈಗ ನಿಮ್ಮ ಪ್ರೊಫೆಷನಲ್ ಬಗ್ಗೆ ನಾವು ಮಾತಾಡೋಣ. ಸೊ ಹೇಳಿ, ಆಫ್ಟರ್ ದ ಮಾಡ್ಲಿಂಗ್ ಏನ್ ಮಾಡಿದ್ರಿ? ಎಲ್ಲಿ ಸ್ಟ್ರೈಕ್ ಆಯ್ತು? ಏನೇನು ಶುರು ಮಾಡಿದ್ರಿ ಅದೆಲ್ಲ ಆದ್ಮೇಲೆ? ಅದೇ ಮಾಡ್ಲಿಂಗ್ ಅನ್ನೋಂಥದ್ದು ನನ್ನ ಕಾಲೇಜ್ ಡೇಸ್ ಇಂದಾನೆ ಶುರು ಆಗೋಯ್ತು. ಅದೇ ಬಸ್ ವಿಂಡೋ ಸೀಟ್ ಇಂದ ಶುರು ಆಗಿದ್ದು ಅವನ್ ಥಾಟು. ಅದೆಲ್ಲ ಕರ್ಕೊಂಡು ಹೋಯ್ತು ಅಂದ್ರೆ ಫುಲ್ ರ್ಯಾಂಪ್ ವಾಕ್ ಮಾಡೋ ರೇಂಜಿಗೆ ಕರ್ಕೊಂಡು ಹೋಯ್ತು. ಅದಾದ ನಂತರ 2016 ಅಲ್ಲಿ ಪ್ರಿನ್ಸಸ್ ಕರ್ನಾಟಕ ಕ್ರೌನ್ ವಿನ್ನರ್ ಆದೆ ನಾನು ಬೆಂಗಳೂರಲ್ಲಿ. ಒಂದು ಪ್ರತಿಷ್ಠಿತ ಕಂಪನಿ ಅದು, ಅವರ ಒಂದು ಪೇಜೆಂಟ್ ಮೂಲಕ ನಾನು
ಐ ಗಾಟ್ ದಟ್ ಕ್ರೌನ್ ಪ್ರಿನ್ಸಸ್ ಆಫ್ ಕರ್ನಾಟಕ 2016. ಅದಾದ ನಂತರ ನನಗೆ ಐ ಕೀಪ್ ಆನ್ ಗೆಟಿಂಗ್ ಈ ಹೋರ್ಡಿಂಗ್ ಶೂಟ್ಸು ಮತ್ತೆ ಪ್ರಿಂಟೆಡ್ ಶೂಟ್ಸು ಕ್ಯಾಟ್ಲಾಗ್ ಶೂಟ್ಸ್ ಶುರು ಆಗ್ತಾ ಹೋಯ್ತು. ವಾವ್. ಸೊ ಈಗ ಸದ್ಯಕ್ಕೆ ಅದ್ರಲ್ಲೂ ಕೂಡ ಇದ್ದೀರಾ ಅಂತ ಅಲ್ಲ, ಅಂದ್ರೆ ಮಾಡ್ಲಿಂಗ್ ಇಸ್ ಮೇನ್ ನಿಮ್ಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯುವರ್ ಮೋರ್ ಇಂಟು ಮಾಡ್ಲಿಂಗ್. ನಾನು ಕಾಣಿಸ್ಕೋಬೇಕು ದೊಡ್ಡ ಪೇಜಸ್ ಅಲ್ಲಿ, ದೊಡ್ಡ ಹೋಲ್ಡಿಂಗ್ಸ್ ನಲ್ಲಿ ಅನ್ನೋದು ಆಸೆ ಇವತ್ತಿಗೂ. ನಾವ್ ಇವತ್ತಿಗೂ ಅಷ್ಟೇ ಹಾಸನ್ ಬಸ್ ಸ್ಟಾಪ್ಸ್ ಆಗಿರ್ಬೋದು, ಸಕಲೇಶ್ಪುರ ಆ ಕಡೆ ಎಲ್ಲ ನಾವು ನೋಡಿದಾಗ ಅಮೂಲ್ಯ ಅವರಲ್ವಾ ಅಂದ್ರೆ ಹೆಸರು ಗೊತ್ತಿರೋರು ಓಕೆ, ಬಟ್ ಇವ್ರನ್ನೆಲ್ಲ ನೋಡಿದೀವಲ್ಲ ಅನ್ನೋ ತರದ್ ಕಂಡು ಹಿಡಿತೀವಿ ನಾವು. ಅಂದ್ರೆ ಎಷ್ಟು ದೊಡ್ಡದಾಗಿ ಆ ಫೋಟೋನ ನಾವು ಇಷ್ಟು ಜನ ನೋಡ್ತಿರ್ತಾರೆ ಅಲ್ಲ ಅದನ್ನ ಡೈಲಿ. ಸೊ ಆ ಆಸೆ ನಿಮ್ನ ಇವತ್ತು ಏನೇನೋ ಕೆಲಸಗಳನ್ನ ಮಾಡ್ತಾ ಇದಲ್ಲ. ನಿಜ ಅದ್ ನಿಜ. ಐ ಸ್ಟಿಲ್ ರಿಮೆಂಬರ್ ಇದು ಹೇಳಕ್ ಇಷ್ಟಪಡ್ತೀನಿ. ನಾನು ಏನಾಯ್ತು, ಹಾಸನಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ ಪ್ರಿಯಾ ಅಂತ. ಅವಳು ನೀನು ಹೋರ್ಡಿಂಗ್ ಇದೆ ಹಾಸನಲ್ಲಿ, ಬಾ ಒಂದು ವ್ಲಾಗ್ ಮಾಡೋಣ ಅಥವಾ ಸುಮ್ಮನೆ ಒಂದು ವಿಡಿಯೋ ಮಾಡೋಣ ರೀಲ್ಗೆ ಅಂತ ಕರ್ಕೊಂಡು ಹೋದ್ಲು. ನನಗೆ ಆಕ್ಚುಲಿ ಪಬ್ಲಿಕ್ ಅಲ್ಲಿ ಸ್ವಲ್ಪ ಮುಜುಗರ ಆಗತ್ತೆ, ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋಣ ಅನ್ನೋ ಒಂದು ಮನೋಭಾವನೆ ಅಷ್ಟೇ. ಅವಳು ಬಿಡ್ದಿರ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ಲು. ಆಯ್ತಾ, ನಾನು ಯೂಶಲಿ ಎಲ್ಲಾ ಕಡೆನೂ ಮಾಸ್ಕ್ ಹಾಕೋಬೇಕು ಅನ್ನೋದೇನಿಲ್ಲ ನನಗೆ. ನಾನು ಸಾದಾ ಸೀದಾ ಹುಡುಗಿ. ಓಕೆ, ಕಂಡಿಡಿ ಪಾಪ ಏನೋ ಒಂದು ಫೋಟೋ ಕೇಳ್ತಾರೆ, ಖುಷಿ ಅಲ್ವಾ, ನಾವು ಅದಕ್ಕೆ ಕೆಲಸ ಕೂಡ ಮಾಡೋದು ಅಲ್ವಾ. ಅದು ಕಂಡಿಡಿದ್ರೆ ನಾವು ಖುಷಿ ಪಡ್ಬೇಕಲ್ವಾ, ಅದಕ್ಕೆ ಯಾಕೆ ನಾವು ಮಾಸ್ಕ್ ಎಲ್ಲ ಹಾಕೊಂಡು ಸಪ್ರೇಟ್ ಬಿಲ್ಡಪ್ ಬೇಡ ಅಂತ ಅನಿಸ್ತು. ಸೊ ನಾನು ಹಂಗೆ ನಾರ್ಮಲ್ ಆಗೇ ಹೋದೆ. ಇವನ್ ಮಾಸ್ಕ್ ಕೂಡ ಇತ್ತು, ಜನರಲ್ ಆಗಿ ನಾನು ಮಾಸ್ಕ್ ಕ್ಯಾರಿ ಮಾಡ್ತೀನಿ, ಯಾಕಂದ್ರೆ ಡಸ್ಟು ಅದು ಇದು ಅನ್ನೋ ಕಾರಣಕ್ಕಷ್ಟೇ. ಸೊ ಹೋಗಿದಾಗ ಏನಾಯ್ತು, ಅಲ್ಲಿ ಒಂದು ಅಜ್ಜಿ ಟೀ ಅಂಗಡಿ ಕರೆಕ್ಟಾಗಿ ಹೋರ್ಡಿಂಗ್ ಎದುರುಗಡೆನೆ ಇರೋದು. ನಾನು ನೋಡು ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಪಿಸು ಅಂತ. ಅಜ್ಜಿ ನಾನು ಏನು ನೋಡ್ತಾರೆ, ನಾನು ಹಂಗೆ ತಿರುಗ್ದೆ, ಹಿಂಗಂದೆ ಏನಜ್ಜಿ ಅಂತ. ಅಲ್ಲಿರೋದು ನೀನೇನವ ಅಂತ ಕೇಳೋದು, ನೀನೇನದು. ಆಮೇಲೆ ಅವಳು ನನ್ನ ಫ್ರೆಂಡು, ನನಗಿಂತ ಜಾಸ್ತಿ ಅವಳೇ ಮಾತಾಡ್ತಾಳೆ. ಅವಳು ಅವಳೆ ಏನು ಎಷ್ಟು ಲಕ್ಷಣವಾಗಿದ್ಯಾ ನೀನು, ನಾನು ಅದನ್ನ ದಿನಾ ನೋಡ್ತಿರ್ತೀನಿ, ಯಾರಿದು ಹುಡುಗಿ, ಅವ್ರೇನಾದ್ರು ಗೊತ್ತಾ, ನನ್ನ ಮಗಂಗೆ ಒಂದು ಹುಡುಗಿ ತನ್ಕೋಬೇಕಂದ್ರೆ ಇಷ್ಟು ಲಕ್ಷಣವಾಗಿರೋ ಹುಡುಗಿನ ತನ್ಕೋಬೇಕು ಅನ್ನೋ ತರ ಅವ್ರು ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಆ ಹೋರ್ಡಿಂಗ್ ನೋಡೋವಾಗ ನಾನು ಆತರ ಅನ್ಕೋತಾ ಇದ್ದೆ, ನೀನೇ ಇಲ್ಲಿದ್ಯಾ, ಖುಷಿ ಆಯ್ತು ನಿನ್ನ ನೋಡಿ, ಬಾ ಟೀ ಕುಡಿ ಅಂದ್ರು. ಇಲ್ಲ ಟೀ ಎಲ್ಲ ಏನು ಬೇಡ ಅಂತಂದ್ರೆ. ಅದೇ ಇದೊಂಥರ ಎಕ್ಸ್ಪೀರಿಯನ್ಸ್. ಆಮೇಲೆ ಯಾರೋ ಹಂಗೆ ಅಲ್ಲಿ ಅವ್ರು ಶುರು ಮಾಡಿದ್ಮೇಲೆ ಎಲ್ಲಾ ರೆಕಗ್ನೈಸ್ ಮಾಡಕ್ ಶುರು ಮಾಡಿದ್ರು. ಅವಾಗ ತಾನ ನನ್ನ ಹೆಸರಾದೇನೋ ಮಾಡಿದ್ದೆ. ಬಟ್ ಇವತ್ತಿಗೂ ನಿಮ್ ಹೋಲ್ಡಿಂಗ್ಸ್ ನಾವು ನೋಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸಂಭವ ನಿಮಗೆ ಗೊತ್ತಿರೋರೆಲ್ಲ ನಿಮ್ಗೆ ಆ ಫೋಟೋಸ್ ನ ಕಳ್ಸೋದಾಗಿರ್ಬೋದು, ಅಥವಾ ಸ್ಟೋರಿನಲ್ಲಿ ಟ್ಯಾಗ್ ಮಾಡೋದಾಗಿರ್ಬೋದು, ನೋಡಿ ನೀವು ಇಲ್ಲಿದ್ದೀರಾ, ಈ ಒಂದು ಹೋಲ್ಡಿಂಗ್ಸ್ ನಲ್ಲಿ ಇದ್ದೀರಾ ಅಂತ. ನಿಮ್ಮ ಆಸೆ ಕೂಡ ಅದೇ ಆಗಿತ್ತಲ್ಲ, ನಾನು ದೊಡ್ಡದಾಗ ಒಂದು ಪೇಜ್ ಕಾಣಿಸ್ಕೋಬೇಕು ಅಂತ. ಬಟ್ ಆ ತರ ರೆಸ್ಪಾನ್ಸ್ ಸಿಗುವಾಗ ಇವತ್ತಿನವರೆಗೂ, ಯಾವತ್ತೋ ನಾವು ಮಾಡಿರ್ತೀವಿ ಕೆಲಸ, ಬಟ್ ಇವತ್ತಿನವರೆಗೂ ಅದನ್ನ ನೋಡಿ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ. ಇಲ್ಲ, ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ನನ್ನ ಫಸ್ಟ್ ಹೋರ್ಡಿಂಗ್ ಬಂದಿದ್ದು 2019 ಒಂದು ಪ್ರತಿಷ್ಠಿತ ಕ್ಲಾತಿಂಗ್ ಬ್ರ್ಯಾಂಡ್ಗೆ. ಅದು ಮೈಸೂರು ಬ್ಯಾಂಗ್ಳೂರ್ ರೋಡಲ್ಲಿ ಬಂದಿತ್ತು. ತುಂಬಾ ಖುಷಿ ಆಯ್ತು ನನಗೆ. ಲಿಟ್ರಲಿ ಅದೇ ಬಟ್ಟೆ ಹಾಕೊಂಡು ಅಲ್ಲೇ ಹೋಗಿ ಒಂದು ವಿಡಿಯೋ ಮಾಡ್ತೀನಿ. ಸ್ಟಿಲ್ ನನ್ನ ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ಇದೆ. ಅದು ಅಲ್ಲಿಂದ ಶುರು ಆಗಿದ್ದು. ಬಟ್ ಥ್ಯಾಂಕ್ಫುಲಿ ನಮ್ಮ ಆಂಜನೇಯ ಅಲ್ಲಿಗೆ ಕೊನೆಗೊಳಿಸ್ಲಿಲ್ಲ ಅದನ್ನ. ಒಂದು ಹೋರ್ಡಿಂಗ್ ಇಂದ ಅದನ್ನ ಈಗ 106 ಆಗಿದೆ. ಐ ಹೋಪ್ 1000 ಆಗೋ ತರ ಆಗ್ಲಿ. ವಿ ಟು ಹೋಪ್ ಸೊ ಆಗ್ಲಿ. ಹೆಚ್ಚಿನ ಅವಕಾಶಗಳಿಗೋಸ್ಕರನೇ ನಮ್ಮಂತ ಆರ್ಟಿಸ್ಟ್ಗಳಾಗಿರ್ಬೋದು, ನಿಮ್ಮಂತ ಎಲ್ಲರೂ ಕೂಡ ಕಾಯ್ದು ಅದೇ ಒಂದು ಕಾರಣಕ್ಕೆ. ಸೊ ಇದಾದ ನಂತರದಲ್ಲಿ ನಿಮ್ಗೆ ನಟಿ ಆಗುವಂತ ಅವಕಾಶಗಳು ಸಿಗುತ್ತೆ. ಅಂದ್ರೆ ಅವಕಾಶಗಳು ಓಪನ್ ಆಗ್ತಾ ಹೋಗ್ತವೆ ಲೈಫಲ್ಲಿ. ಅಂದ್ರೆ ನಿಮ್ಮ ಹೋಲ್ಡಿಂಗ್ಸ್ ಆಯ್ತು, ಮಾಡ್ಲಿಂಗ್ ಡೇಸ್ ಆಯ್ತು, ನಂತರದಲ್ಲಿ ನಟಿ. ಸೊ ನಟಿ ಆಗ್ಬೇಕು ಅಂತ ಅನ್ಕೊಳ್ದೆ ಇರುವಾಗ ಅವಕಾಶಗಳು ಬರುತ್ತೆ. ಯಾಕಂದ್ರೆ ನಿಮ್ದು ಪೂರ್ತಿ ಇದ್ದಿದ್ದೇ ಮಾಡ್ಲಿಂಗ್ ಮಾಡಬೇಕು, ಹೋಲ್ಡಿಂಗ್ಸ್ ಅಲ್ಲಿ ಕಾಣಿಸ್ಕೋಬೇಕು, ಒಳ್ಳೊಳ್ಳೆ ಪೇಜಲ್ಲಿ ನಾನು ವರ್ಕ್ ಮಾಡಬೇಕು, ಒಂದು ಪೇಜೆಂಟ್ ಆಗಿ ನೀಟಾಗಿ ಕಾಣಿಸ್ಕೋಬೇಕು, ರ್ಯಾಂಪ್ ಮಾಡಬೇಕು, ಹಂಗೆ ಹಿಂಗೆ ಈ ತರದ ಆಸೆ ಇರುವಾಗ ಸಡನ್ ಆಗಿ ಒಂದಿನ ಸ್ಟ್ರೈಕ್ಔಟ್ ಆಗಿ ಲೈಕ್ ಯು ವಿಲ್ ಗೆಟ್ ದ ಆಪರ್ಚುನಿಟಿ ಟು ಆಕ್ಟ್ ಇನ್ ಸೀರಿಯಲ್ಸ್. ಸೊ ನಟಿಸೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸೊ ನಟಿ ಆಗ್ಬೇಕು ಅಂತ ಅನ್ಕೊಳ್ದೆ ಇರುವಾಗ ಅವಕಾಶಗಳು ಬಂದಾಗ ಆ ಮೂಮೆಂಟ್ ಡಿಡ್ ಯು ಕನ್ಫ್ಯೂಸ್ಡ್? ಆ ಮೂಮೆಂಟ್ ನಿಮ್ಗೆ ಕನ್ಫ್ಯೂಸ್ಡ್ ಮಾಡಿಸ್ತಾ ಹೇಗೆ? ಖಂಡಿತ ಆಯ್ತು. ಯಾಕಾಯ್ತಂದ್ರೆ ಅದೇ ನನ್ನ ಒಂದು ಏನು ಕಪ್ ಆಫ್ ಟೀ ಅನ್ನೋದೇನಿರ್ಲಿಲ್ಲ ನನ್ನ ತಲೆಯಲ್ಲ. ಇದು ಬೇಕಾ ನನಗೆ, ಇದಿರ್ಲಿಲ್ವಲ್ಲ. ಐ ಥಾಟ್ ನಂಗೆ ಆಕ್ಟಿಂಗ್ ಮಾಡ್ಬೇಕು ಅನ್ನೋ ಅಂಥದ್ದು, ಆಕ್ಟ್ರೆಸ್ ಆಗ್ಬೇಕು ಅನ್ನೋ ಅಂಥದ್ದು ಇಲ್ವಲ್ಲ, ಬೇಕಾ ತಗೊಳ್ಳ ಬೇಡವಾ ಅನ್ನೋ ಕನ್ಫ್ಯೂಷನ್ ಇತ್ತು. ಬಟ್ ಓಕೆ ನೋಡೋಣ, ಓಕೆ ಅಷ್ಟು ಕೇಳ್ತಿದ್ದಾರೆ, ಓಕೆ ಒಂದು ಎಕ್ಸ್ಪೆರಿಮೆಂಟ್ ಅಂತ ಚೂಸ್ ಮಾಡಿದ್ದು ಅಷ್ಟೇ. ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಐಡಿಯಾನೂ ಇರ್ಲಿಲ್ಲ. ಸುಮ್ನೆ ಹೋದೆ ರ್ಯಾಂಡಮ್ ಆಗಿ. ಆಮೇಲೆ ನಾಟಕಗಳೆಲ್ಲ ಮಾಡ್ತಿದ್ನಲ್ಲ, ನನಗೇನು ನಟನೇನದು ಹೊಸ್ತೇನಲ್ಲ. ನಾಟಕಗಳು ಮಾಡೋದ್ರಿಂದ ನಿಮ್ಗೆ ಏನ್ ಕೊಟ್ಟು ಕ್ಯಾಮ್ರಾ ಮುಂದೆ ಬಂದಾಗ ಏನ್ ಭಯ ಅನ್ನೋದಂಥದ್ದೇನಾಗಲ್ಲ.
ಮಾಡಿದೆ, ಬಟ್ ಸೆಲೆಕ್ಟ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ ಅಷ್ಟೇ. ಅಚಾನಕ್ ದೇವರ ಇಚ್ಛೆ ಅನ್ಸುತ್ತೆ. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಅಮೂಲ್ಯ ಗೌಡ ಅವರು ಮಲ್ಟಿಪಲ್ ಟಾಸ್ಕ್ ನ ಶುರು ಮಾಡ್ಕೊಂಡಿದ್ದು ಆ ಮೂಮೆಂಟ್ ಇದ್ರಲ್ಲಿ. ಸೊ ಈ ಕಡೆ ಮಾಡಲಿಂಗ್, ಹೋಲ್ಡಿಂಗ್ಸ್, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವರ್ಕ್ ಮಾಡ್ತಾ ಇದ್ರಿ, ಬ್ಯುಸಿ ಆಗಿದ್ರಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ನಟಿ ಆಗೋದಕ್ಕೆ ಶುರು ಮಾಡಿದ್ರಿ. ಅಗ್ನಿಸಾಕ್ಷಿ, ನನ್ನರಸಿ ರಾಧೆ 2 ಧಾರಾವಾಹಿಲು ಒಳ್ಳೆ ಫೇಮ್ ಸಿಗುತ್ತೆ. ಸೊ ಐ ಥಿಂಕ್ ಅಲ್ಲಿಂದ ಒಂದು ಕಂಪ್ಲೀಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಆ ಒಂದು 2 ಧಾರಾವಾಹಿ ನಿಮ್ಗೆ ಏನ್ ಕೊಡ್ತು ನಿಮ್ಮ ಲೈಫಲ್ಲಿ? ಒಂದು ಟರ್ನಿಂಗ್ ಪಾಯಿಂಟ್ ಅಥವಾ ಒಂದು ಕ್ರಾಸ್ ಕೊಡ್ತಾ ಒಂದು ಹಿಂಗೇ ಇದ್ದಿದ್ದ ದಾರಿನಲ್ಲಿ? ನನಗೆ ಆಕ್ಚುಲಿ ನಾನು ಒಂದು ಸೀರಿಯಲ್ ಮಾಡಿದ್ದೆ ಹೀರೋಯಿನ್ ಆಗಿ, ಸೆಕೆಂಡ್ ಹೀರೋಯಿನ್ ಆಗಿ, ಅಪರಂಜಿ ಅಂತ, ಕಲರ್ಸ್ ಸೂಪರ್ ಅಲ್ಲಿ. ಅದ್ರಲ್ಲಿ ನನ್ನ ಪಾತ್ರನ ನೋಡಿ ಅಗ್ನಿಸಾಕ್ಷಿ ಕರೆದಿದ್ದು. ಅದ್ರಲ್ಲಿ ಆಕ್ಚುಲಿ ನಾನು ವಿಲನ್ ಶೇಡ್ ಮಾಡಿದ್ದು, ನಾನು ಸೆಕೆಂಡ್ ಲೀಡ್ ಆಗಿ ಮಾಡಿದ್ದಂತ ಧಾರಾವಾಹಿಲಿ. ಆದ್ರೆ ಇದ್ರಲ್ಲಿ ಅಪೋಸಿಟ್ ಕೊಡೋಣ, ಐ ಥಿಂಕ್ ಬಹುಶಃ ಅವ್ರಿಗೆ ಅನ್ಸುತ್ತೆ ನೆಗೆಟಿವ್ ಒಳಗೆ ಸೂಟ್ ಆಗ್ತಿಲ್ಲ ಅಂತ ಯಾರಿದ್ರು ಅವ್ರಿಗೆ. ಸೊ ಇದಕ್ಕೆ ಕರೆದ್ರು ನನ್ನ ಅಗ್ನಿಸಾಕ್ಷಿಗೆ. ಸೊ ಚಾನಲ್ ಕರೆದ್ರು, ಹೋದೆ. ಹ್ಯಾರಿಸ್ ಸರ್, ಐ ಸ್ಟಿಲ್ ರಿಮೆಂಬರ್, ಅವರು ರೈಟರ್ ಆಗಿದ್ರು ಅಗ್ನಿಸಾಕ್ಷಿಗೆ. ಓಕೆ ಆದೆ. ವನಿತಾ ವಾಸು ಅವ್ರ ಮಗಳ ಪಾತ್ರ ನಿಮ್ಗೆ ಗೊತ್ತು, ಘಟಾನುಘಟಿಗಳಿದ್ರು ಕಲಾವಿದ್ರು ಅಗ್ನಿಸಾಕ್ಷಿಲಿ. ಮುಖ್ಯಮಂತ್ರಿ ಚಂದ್ರು ಇರ್ಬೋದು, ವನಿತಾ ವಾಸು, ಈಗ ವೈಷ್ಣವಿ, ಸುಕೃತ, ರಾಜೇಶ್, ಅಪ್ಪ ಹೆಸರುಗಳು ಹೇಳ್ತಾ ಹೋದ್ರೆ ತುಂಬಾನೇ ಇನ್ನೂ ಮುಗಿಯೋದೇ ಇಲ್ಲ. ಸಿತಾರಾ ಅವರು. ನನಗೆ ತುಂಬಾ ಖುಷಿಯಾಗಿದ್ದು ವನಿತಾ ವಾಸು ಅವ್ರ ಸಿನಿಮಾಗಳೆಲ್ಲ ನೋಡ್ಕೊಂಡೇ ಅಲ್ವಾ ನಾವೆಲ್ಲ ಬೆಳೆದಿದ್ದು. ಎಂತ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದಾರೆ ಅವರು. ಅವರ ಮಗಳ ಪಾತ್ರ ಸಿಕ್ಕಿದ್ದು. ಬಟ್ ಇನಿಷಿಯಲಿ ಭಯ ಆಗ್ತಿತ್ತು ನನಗೆ ಅವರೊಟ್ಟಿಗೆ. ನಂದು ಅವ್ರದ್ದು ಸಪ್ರೇಟ್ ಸೀನ್ಸ್ ಬಂದಾಗ ಅಪ್ಪ ಇವರು ದೊಡ್ಡ ಆರ್ಟಿಸ್ಟ್, ಇವ್ರ ಮುಂದೆ ನಾನು ಸೈಕಲ್ ಹೊಡಿಯಂಗಿಲ್ಲ ನಾನು ಕೇಳ್ಕೊತಿದ್ದೆ. ಲಿಟ್ರಲಿ, ಆಂಜನೇಯ ದಯವಿಟ್ಟು ಸೈಕಲ್ ಹೊಡಿದವ್ರಾಗ ನೋಡ್ಕೊಳಪ್ಪ ಅಂತ. ನನಗೆ ಏನ್ ಗೊತ್ತಾ, ನನ್ಗೆ ಶುರು ಆಗೋವರೆಗೂ ಒಂಥರ ಅಂದ್ರೆ ಸ್ಟಾರ್ಟಿಂಗ್ ಟ್ರಬಲ್ದಲ್ಲಿ ಚಿಕ್ಕದಾಗಿ ಶುರು ಆದ್ಮೇಲೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ಹೊಸಬ್ರು ಅಂತ ಆದಾಗ ಫಸ್ಟ್ ಟೈಮ್ ಅವರೊಟ್ಟಿಗೆ ನಾನು ಮಾಡ್ತಿರೋದಲ್ಲ, ಫಸ್ಟ್ ಸೀನ್ ಅದು ಆಕ್ಚುಲಿ ಹೆಂಗಿದೆ ಅಂದ್ರೆ ಅಮ್ಮಂಗ್ ಬಯೋ ತರದ್ದು ಪಾತ್ರ ಅಂದ್ರೆ ಅದ್ರಲ್ಲಿ. ಯಾಕಂದ್ರೆ ಅಮ್ಮ ಸ್ವಲ್ಪ ವಿಲಿನಿಶ್ ತರ ಇರ್ತಾರೆ, ಮಗಳು ತುಂಬಾ ಸಾಫ್ಟು, ನಾನ್ ಫುಲ್ ವೈಷ್ಣವಿಗೆ ಸಪೋರ್ಟ್ ಸನ್ನಿಧಿ ಕ್ಯಾರೆಕ್ಟರ್ ಸಪೋರ್ಟ್ ಮಾಡ್ತಿರ್ತೀನಿ, ಆ ತರ ಇರುತ್ತೆ. ಹಾಗಾಗಿ ಅಮ್ಮಂಗ್ ಬೈಯೋದು ಆ ತರ ಏನೋ ಇರುತ್ತೆ. ಅದು ಹೀಗಪ್ಪ ಹೆಂಗ್ ಬೈಯೋದು ಇವ್ರಿಗೆ ಅಂತ ನಾನು. ಪಾಪ ಅದ್ರವ್ರು ಎಷ್ಟು ಕೈಂಡ್ ಅಂದ್ರೆ ತುಂಬಾ ಸಾಥ್ ಕೊಟ್ರು, ಹೇಳ್ಕೊಟ್ರು, ಮಾಡಮೂಲ್ಯ ಆರಾಮಾಗಿ ಹೇಳು, ನೀನ್ ಮಾಡು ಅಂತ. ಲಿಟ್ರಲಿ ಹೋಗ್ತಾ ಒಂದ್ಸಲ ಮನೆಗೆ ಹೋಗುವಾಗ ಒಂದೇ ಕ್ಯಾಬಲ್ಲಿ ಹೋದ್ವಿ. ಅವಾಗ ಶಂಕರ್ ನಾಗ್ ಸರ್ ಬಗ್ಗೆ ಎಲ್ಲ ಅವ್ರು ಹೇಳ್ತಾ ಇದ್ರು. ಅವ್ರ ಒಟ್ಟಿಗೆ ಅಂದ್ರೆ ಅವ್ರ ಡೈರೆಕ್ಷನ್ ಅಲ್ಲಿ ಮಾಡಿದ್ದಾರೆ, ಆಕ್ಟಿಂಗ್ ಕೂಡ ಮಾಡಿದಾರಲ್ಲ ಶಂಕರ್ ನಾಗ್ ಸರ್ ಒಟ್ಟಿಗೆ. ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಹೋದ್ರು. ಅವಾಗ ಒಂದು ಕಂಫರ್ಟ್ ಝೋನ್ ನಂಗೆ ಫೀಲ್ ಆಯ್ತು ವನಿತಾ ಅಮ್ಮ ಒಟ್ಟಿಗೆ. ಚೆನ್ನಾಗಿತ್ತು. ಓವರ್ ಆಲ್ ನಾವ್ ಹೆಂಗಿರ್ತಿದ್ವಿ ಗೊತ್ತಾ, ಒಂದ್ ಫ್ಯಾಮಿಲಿ ತರ ಇರ್ತಿದ್ವಿ. ಅಂದ್ರೆ ಫುಲ್ ಎಲ್ಲಾರು ಅಷ್ಟು ಜನ ಆರ್ಟಿಸ್ಟ್ ಅಲ್ವಾ, ಪ್ರತಿಯೊಬ್ರು ಇರೋರು. ಇಂಥವ್ರು ಮಿಸ್ ಒಂದು ಸೀನಲ್ಲಿ ಅಂತ ಇಲ್ಲ, ಪ್ರತಿಯೊಬ್ರು ಇರೋರು. ಹೆಂಗಿರ್ತಿತ್ತು ಅಂದ್ರೆ ಎಲ್ರದೂ ಕ್ಲೋಸ್ಅಪ್ ತಗೊಳ್ಳೋ ಅಷ್ಟಕ್ಕೆ ರಾತ್ರಿನೇ ಆಗೋಗ್ತಿತ್ತು. ಆ ತರ ಅಷ್ಟು ಜನ ಇರ್ತಿದ್ವಿ ನಾವು, ಪ್ರತಿಯೊಬ್ರು ಕ್ಲೋಸ್ಅಪ್ ತಗೋಬೇಕಲ್ಲ. ಇಟ್ ವಾಸ್ ರಿಯಲಿ ನನ್ನ ಕೆರಿಯರ್ ಅಲ್ಲಿ ಅಗ್ನಿಸಾಕ್ಷಿ ಒಂಥರ ಕೇಕ್ ಮೇಲೆ ಚೆರಿ ಇಟ್ಟಂಗೆ. ವಾವ್. ಸೊ ನಂತರದಲ್ಲಿ ನನ್ನರಸಿ ರಾಧೆ, ಐ ಥಿಂಕ್ ಅಲ್ಲಿ ಅಮೂಲ್ಯ ಗೌಡ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಒಂದೊಳ್ಳೆ ಫೇಮ್ ಅಂದ್ರೆ ನನ್ನರಸಿ ರಾಧೆನಲ್ಲಿ ಮಾಡಿದೀರಾ ಅಂತ ಈಗ್ಲೂ ಕೇಳ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ. ಅಂದ್ರೆ ಆ ಕ್ಯಾರೆಕ್ಟರ್ ಅಷ್ಟು ರಿಜಿಸ್ಟರ್ ಆಗೋಯ್ತು ತಲೆನಲ್ಲಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಶ್ವಿನಿ, ಈಗ್ಲೂ ಅಷ್ಟೇ ನಾನು ಅಶ್ವಿನಿ ಅಂತಾನೆ ಕರೀತಾರೆ. ಎಲ್ಲ ಹೋದ್ರು ನೀವು ಅಶ್ವಿನಿ ಕ್ಯಾರೆಕ್ಟರ್ ಮಾಡಿದ್ರಿ ಅಲ್ಲ ಅಂತಾರೆ ಕೆಲವ್ರು. ಕೆಲವ್ರು ಅಗಸ್ಯ ತಂಗಿ ಅಲ್ವಾ ಅಂತಾರೆ, ಕೆಲವರು ಇಂಚರ ನಾದ್ನಿ ಅಲ್ವಾ ಅಂತಾರೆ. ಅವರವರ ಅಭಿಪ್ರಾಯಕ್ಕೆ ತಕ್ಕಂಗೆ ಹೇಳ್ತಾರೆ. ಬಟ್ ಅಶ್ವಿನಿ ಅನ್ನೋ ಹೆಸರು ತುಂಬಾ ಕೇಳ್ಪಟ್ಟೆ ನಾನು. ಆಕ್ಚುಲಿ ಅನ್ಕೋತಿದ್ದೆ, ಅಯ್ಯೋ ಅಮೂಲ್ಯ ಅಂತಾನೆ ಇದ್ರೆ ಚೆನ್ನಾಗಿರ್ತಿತ್ತು ಅಶ್ವಿನಿ ಬದ್ಲು ಅಂತ. ಯಾಕಂದ್ರೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ರಿಜಿಸ್ಟರ್ ಆಯ್ತಲ್ವಾ. ಆಮೇಲೆ ತುಂಬಾ 3-4 ಶೇಡ್ಸ್ ಇತ್ತು ನನಗೆ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ. 3-4 ಶೇಡ್ಸ್ ಇತ್ತು. ಆಮೇಲೆ ಅದು ನನ್ನೊಳಗಡೆ ಒಂದು ಕಲಾವಿದೆ ಇದ್ದಾಳೆ ಅನ್ನೋದು ಗೊತ್ತಾಗಿದೆ ನಂಗೆ ನನ್ನರಸಿ ರಾಧೆ ಸೀರಿಯಲ್ ಮೂಲಕ. ಅಲ್ಲಿವರೆಗೂ ನಾನು ಓಕೆ ಅನ್ನೋ ಥರನೇ ಇರ್ತಿತ್ತು ಅಷ್ಟೇ. ಅಂದರೆ ನ್ಯಾಚುರಲ್ ಆಗಿ ಏನ್ ಬೇಕೋ ಅಷ್ಟೇ ನಟಿಸ್ತಾ ಇದ್ದಿದ್ದು. ಬಟ್ ಅದ್ರಲ್ಲೇ ನನಗೆ ಗೊತ್ತಾಗಿದ್ದು ಈ ಥರದ್ದೆಲ್ಲ ಇರುತ್ತೆ. ಅಂದ್ರೆ ಒಂದು ಆಕ್ಟ್ರೆಸ್ ಆಗ್ಬೇಕು ಅಂತ ಅಂದೋರ್ಗೆ ಅದು ಪರಕಾಯ ಪ್ರವೇಶ ಅನ್ನೋದು ತುಂಬಾ ಮುಖ್ಯ ಅನ್ನೋದು ನನಗೆ ಆ ಒಂದು ಧಾರಾವಾಹಿಯಿಂದನೇ ಗೊತ್ತಾಗಿದ್ದು. ಮೇ ಬಿ ಅಲ್ಲಿ ನಿಮ್ಗೆ ತುಂಬಾ ಫ್ರೀಡಮ್ ಸಿಕ್ತು ಅನ್ಸುತ್ತೆ ಪರ್ಫಾರ್ಮ್ ಮಾಡೋದಕ್ಕೆ, ಬಿಕಾಸ್ ಡಿಫ್ರೆಂಟ್ ಶೇಡ್ಸ್ ಇದ್ದಿದ್ರಿಂದ ಕ್ಯಾರೆಕ್ಟರ್ಗೆ ಬಿಯಾಂಡ್ ಬೌಂಡ್ರೀಸ್ ಮಾಡೋದಕ್ಕೆ ಚಾನ್ಸ್ ಸಿಕ್ತು ಅಂತ ಅನ್ಸುತ್ತೆ. ಸೊ ಇಫ್ ಇಟ್ ಕೇಸ್ ಯಾವುದೋ ಒಂದು ಪಾಸಿಟಿವ್ ರೋಲ್ ಸಿಕ್ಬಿಟ್ಟಿದ್ರೆ ಅದಷ್ಟೇ ಆ ಕ್ಯಾರೆಕ್ಟರ್ ತಕ್ಕಂತೆ ಅದೊಂದು ಇಷ್ಟೇ ಮಾಡಬೇಕು ಅಂತ ಇರುತ್ತೆ, ಅಷ್ಟೇ ಮಾಡಬೇಕಾಗಿರೋ ಅವಕಾಶಗಳು ಸಿಗುತ್ತೆ. ಬಟ್ ಈ ಕ್ಯಾರೆಕ್ಟರ್ ನಿಮಗೆ ಬಹಳಷ್ಟು ಪರ್ಫಾರ್ಮ್ ಮಾಡೋದಕ್ಕೆ ಸಿಕ್ತು. ಹೌದು, ಖಂಡಿತ ಅದು ಒಪ್ಕೋತೀನಿ ನಾನು. ಯಾಕಂದ್ರೆ ನಿಮ್ಗೆ ಇದ್ರಲ್ಲಿ ಬರೀ ನೆಗೆಟಿವ್ ಅಲ್ಲ, ನೆಗೆಟಿವ್ ದಟ್ ಇನೋಸೆನ್ಸ್ ಅಂದ್ರೆ ಏನೂ ಗೊತ್ತಿಲ್ಲದಿರೋಂಥ ಮುಗ್ಧತೆಯನ್ನ ವ್ಯಕ್ತಪಡಿಸ್ಬೇಕಿತ್ತು. ಆ ವಿಲನ್ ಶೇಡ್
ಅದೇ ಕನ್ನಿಂಗ್ ಲುಕ್ ಇರ್ಬೋದು, ಸಡನ್ ಆಗಿ ಇನ್ನೋಸೆಂಟ್ ಆಗುವಂಥದ್ದು, ಸಡನ್ ಆಗಿ ಹೈಪರ್ ಆಗುವಂಥದ್ದು, ಅದು ನಿಮ್ಗೆ ರಪ ಚೇಂಜ್ ಮಾಡೋ ಅಂಥದ್ದು ಇದೆ ಗೊತ್ತಾ. ದಟ್ ಈಸ್ ರಿಯಲಿ ಒಂಥರ ಟಾಸ್ಕ್, ಅದು ಅಷ್ಟು ಈಸಿ ಅಲ್ಲ ಮಾಡುವಂಥದ್ದು. ಬಟ್ ಅದು ನಾನು ಮಾಡುವಾಗ ಇನಿಷಿಯಲಿ ನಾನು ಹತ್ತಿರೋದು ಉಂಟು, ನೀವು ನಂಬ್ತೀರಾ ಅಲ್ವಾ. ಯಾಕಂದ್ರೆ ಕೆಲವೊಂದು ಸೀನ್ ಮಾಡುವಾಗ ನನಗೆ ಅದು ತಗೊಳಕ್ ಆಗ್ತಿರ್ಲಿಲ್ಲ. ಸಡನ್ ಆಗಿ ಬೈಸ್ಕೊಂಡು ಇದೀನಿ ನಾನು ಡೈರೆಕ್ಟರ್ ಅಣ್ಣ ಹತ್ರ. ಬಟ್ ಹೋಗ್ತಾ ಹೋಗ್ತಾ ಸರಾಗ ಆಗೋಯ್ತು. ಸೊ ಅಶ್ವಿನಿ ಅನ್ನೋರು ಪರಕಾಯ ಪ್ರವೇಶ ಮಾಡಿದ್ರು. ಹೌದು ನಿಜ. ಯಾಕಂದ್ರೆ ನಾನು ಬೇಸಿಕಲಿ ನಾನು ಫುಲ್ ಟಾಕಿಟಿವ್, ಮಜಾ ಮಾಡ್ಕೊಂಡು ಬಿಂದಾಸ್, ಹಂಗೆ ಕನ್ನಿಂಗ್ ಎಲ್ಲ ಇಲ್ಲ. ಐ ಆಮ್ ನಾಟ್ ಇಟ್ ಆಲ್ ಕನ್ನಿಂಗ್. ಈಗ ಯಾರ್ದಾರು ಅಲ್ಲಿ ಚಪ್ಪಲ್ ಬಿದ್ದಿದ್ರು ನಾನು ತಗೊಳ್ಳಿ ಅಂತ ಎತ್ಕೊಡೋ ಅಷ್ಟು ಕೈಂಡ್ ಇದೀನಿ ಅಂತ ಅಲ್ಲ. ನಾನು ಅದನ್ನ ಹಂಗೆ ನೋಡ್ತೀನಿ, ಏನಾಗ್ಬಿಡುತ್ತೆ ಅನ್ನೋ ತರ ಕ್ಯಾರೆಕ್ಟರ್. ಅದು ಹಂಗಲ್ಲ. ಕನ್ನಿಂಗ್ ವೆರಿ, ಅಂದ್ರೆ ಅದ್ ಹೆಂಗಂದ್ರೆ ಅದು ವೆರಿ ಕನ್ನಿಂಗ್. ನಾನು ನಂದಷ್ಟೇ ಅನ್ನೋ ತರ ಕ್ಯಾರೆಕ್ಟರ್. ಸೊ ಹಂಗಾಗಿ ಸ್ವಲ್ಪ ಕಷ್ಟ. ಸೊ ಅಲ್ಲಿಂದ ಒಂದಷ್ಟು ಪಾತ್ರಗಳು ಸಿಗ್ತಾ ಹೋಗುತ್ತೆ. ಸೊ ಸಿಕ್ಕಿರುವಂಥ ಪಾತ್ರ ಜನಕ್ಕೆ ಇಷ್ಟ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಂದ ಅಮೂಲ್ಯ ಅವರ ಜರ್ನಿ ಒಂಥರ ಅಗೇನ್ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಫೇಮ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೀರಿಯಲ್ ನೋಡ್ತಾ ಇದ್ದಂಥ ಜನಗಳು ನಿಮ್ಮನ್ನ ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಲ್ಲಿಂದ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ತೀರಾ. ಸೊ ಆಮೇಲೆ ನಮಗೆ ಅಮೂಲ್ಯಗೌಡ ಅವ್ರು ಸಿಕ್ಕಿದೆ ಭರ್ಜರಿ ಬ್ಯಾಚುಲರ್ಸ್ ಅನ್ನುವಂಥ ಒಳ್ಳೆ ಒಂದು ಶೋ ಮೂಲಕ, ಒಂದು ರಿಯಾಲಿಟಿ ಶೋ ಮೂಲಕ ವಾಪಸ್ ಬರ್ತೀರಾ. ಸೊ ಆ್ಯಕ್ಚುಲಿ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಯು ಆರ್ ನಾಟ್ ಲೈಕ್ ಲಾಂಚ್ ಟೈಮಲ್ಲಿ, ಅಂದರೆ ಏಂಜಲ್ಸ್ ಏನು ಲಾಂಚ್ ಮಾಡ್ತಾರೆ, ಸೊ ಆ ಟೈಮಲ್ಲಿ ಅಮೂಲ್ಯ ಅವ್ರು ಇರಲಿಲ್ಲ. ಸೊ ಫಸ್ಟ್ ಎಪಿಸೋಡಿಗೆ ಬರ್ತೀರಾ ನೀವು ಅಂತ ನಮಗೆ ಇದು. ಸೊ ನಿಮಗೆ ಹೇಗೆ ಅನ್ನಿಸ್ತು? ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಸೆಕೆಂಡ್ ಪ್ರಿಯಾರಿಟಿನ ಅಂತ ಅನ್ಸೋಕೆ ಒಂದು ಕ್ವೆಶನ್ ಮಾರ್ಕ್ ಬಂದ್ಬಿಡುತ್ತೆ. ಬಟ್ ದಟ್ ಈಸ್ ಅ ಡಿಫ್ರೆಂಟ್ ಕ್ಯಾಟಗರಿ, ಅದನ್ನ ಆಮೇಲೆ ಮಾತಾಡೋಣ. ಬಿಕಾಸ್ ಲಾಂಚಿಂಗಲ್ಲಿ ಇದ್ದಿದ್ದೇ ಬೇರೆ. ನಿಮ್ಮ ಒಂದು ಏಂಜಲ್ ಅನ್ನುವಂಥ ನಾವೇನು ನೋಡ್ತೀವಿ 15 ಜನ ಏಂಜಲ್ಸ್, ಸೊ ಅಲ್ಲಿ 15 ಜನದಾಗಿ ಬಂದಿದ್ದು ಬೇರೆ. ಬಟ್ ಅದರಲ್ಲಿ ಒಬ್ಬರನ್ನ ರೀಪ್ಲೇಸ್ ಮಾಡಬೇಕಾಗಿರುವಂಥ ಸಮಯ ಬರುತ್ತೆ ವಾಹಿನಿಗೆ. ಬಟ್ ಅದಾದ ನಂತರದಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ನವಾಜ್ ಅನ್ನೋರಿಗೆ ಪೇರಪ್ ಆಗ್ತೀರಾ. ಸೊ ಸೆಕೆಂಡ್ ಪ್ರಿಯಾರಿಟಿ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಬಟ್ ನಿಮಗೆ ಅಲ್ಲಿ ಸಿಕ್ಕಂಥ ಫೇಮ್, ಅಲ್ಲಿ ಸಿಕ್ಕಂಥ ಖುಷಿ ಕ್ಷಣಗಳು, ಭರ್ಜರಿ ಬ್ಯಾಚುಲರ್ ಸೀಸನ್ 1 ಅದೊಂದು ಯಾವಾಗಲೂ ಉಳಿಯುತ್ತೆ ಮನಸ್ಸಿನಲ್ಲಿ, ಕನಸಿನಲ್ಲಿ ಯಾವಾಗಲೂ ಬರ್ತಿರುತ್ತೆ. ಹೇಳಿ. ಇಲ್ಲ, ಹೌದು, ಭರ್ಜರಿ ಬ್ಯಾಚುಲರ್ಸ್ ಕೂಡ ನನಗೆ ತುಂಬಾನೇ ಗ್ರಾಟಿಟ್ಯೂಡ್ ಇರೋವಂಥ ಒಂದು ರಿಯಾಲಿಟಿ ಶೋ. ಜಿ ಅವ್ರಿಗೆ ನಾನು ಆಭಾರಿ ಆಗಿರ್ತೀನಿ ಅಂತ ಒಂದು ಒಳ್ಳೆ ರಿಯಾಲಿಟಿ ಶೋನ ನನಗೆ ಕೊಟ್ಟಿದ್ದಕ್ಕೆ. ಆದ್ರೆ ಏನ್ ಗೊತ್ತಾ, ಓಕೆ, ನೀವು ಫಸ್ಟ್ ಕೇಳಿದ್ದ ಕ್ವೆಶನ್ಗೆ ಆನ್ಸರ್ ಮಾಡ್ಬೇಕನ್ನಿಸ್ತದೆ. ಪ್ಲೀಸ್ ಅದೇ ನನ್ನ ಕ್ವೆಶನ್ ಬಂದು ಇದೆ, ನಾನು ಏನು ಕೇಳಕ್ ಹೊರಟೆ ಅಂತ ಅಂದ್ರೆ, ಬಟ್ ಅದೇ ಅಲ್ಲಿ ಒಬ್ಬರನ್ನ ರಿಪ್ಲೇಸ್ ಮಾಡಬೇಕಾಗಿರುವಂಥ ಸಮಯ ಬರುತ್ತೆ. ಬಟ್ ನಮಗೆ ಫಸ್ಟ್ ಎಪಿಸೋಡಲ್ಲಿ ನೀವು ಬರ್ತೀರಾ, ಅವಾಗ ಯೂಶ್ವಲಿ ಏನಂತ ಅನ್ಸುತ್ತೆ, ನಾನು ಲಾಂಚಿಂಗಲ್ಲೇ ಕರಿಬೋದಿತ್ತಲ್ಲ, ಅಂದರೆ ಅವ್ರ ತಲೆ ನಾನು ಇತ್ತು ಅಂತಂದರೆ ಲಾಂಚಿಂಗಲ್ಲಿ ಕರಿಬಹುದಿತ್ತಲ್ಲ ಅಂತ. ಬಟ್ ಅವಕಾಶ ನಿಮಗೆ ಬರಬೇಕು ಅಂತಿತ್ತು. ಅದು ಸೀಸನ್ 1ರಲ್ಲಿ ನೀವೇ ಬರಬೇಕು ಅಂತ ಇದ್ದಿದ್ದ ಕಾರಣನೇ ಫಸ್ಟ್ ಎಪಿಸೋಡು, ಸೆಕೆಂಡ್ ಎಪಿಸೋಡ್ ಪಾತ್ರಗಳೇ ರಿಪ್ಲೇಸ್ ಆಗುತ್ತಂತೆ. ಒಂದ್ ಹೇಳ ಏನಂತ, ಒಂದೊಂದ್ಸಲ ಏನಾಗುತ್ತೆ ಅಂತಂದ್ರೆ, ನೀವು ಹೇಳ್ದಂಗೆ ನಮ್ಗೆ ಸಿಗ್ಬೇಕಂತ ಇದ್ರೆ ಅದು ರೈಟ್ ಅಬೌಟನ್ ಆಗಿ ಅಥವಾ ಯೂಟರ್ನ್ ಮಾಡ್ಕೊಂಡಾದ್ರೂ ನಮ್ಮ ಹತ್ರನೇ ಬರುತ್ತೆ. ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಗೆ, ಇದೆಲ್ಲಾರ ತಲೆಯಲ್ಲೂ ಇದೆ. ತುಂಬಾ ಜನ ನಂಗೆ ಈ ಪ್ರಶ್ನೆ ಕೇಳಿದ್ರು, ನಿನ್ಗೆ ಅನ್ಸಿಲ್ವಾ ಎಲ್ಲೋ ಒಂದ್ ಕಡೆ ಅಂತ. ನನಗೆ ಖಂಡಿತ ಅನ್ಸಿಲ್ಲ. ಯಾಕಂದ್ರೆ ಐ ಸ್ಟಿಲ್ ರಿಮೆಂಬರ್ ವರುಣ್ ಅಣ್ಣ ಅಂದ್ರೆ ಆ ಒಂದು ಶೋಕ್ ಸಂಬಂಧಪಟ್ಟ, ಹೌದು, ಅವರು ನಂಗೆ ಆಲ್ರೆಡಿ ವರುಣನ ನಂಗೆ ಆಲ್ರೆಡಿ ಮೆಸೇಜ್ ಮಾಡಿದ್ರು, ಆಯ್ತಾ, ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಅನ್ಸುತ್ತೆ. ಅಂದ್ರೆ ಅವ್ರ ಹತ್ರ ನಂಬರು, ಐ ಥಿಂಕ್ ನಂದು ಓಲ್ಡ್ ನಂಬರ್ ಇತ್ತು ಅನ್ಸುತ್ತೆ, ಹೊಸ ನಂಬರ್ ಇರ್ಲಿಲ್ಲ. ಪುಟಿ ಸೆಂಡ್ ಯುವರ್ ನಂಬರ್ ಅಂತ. ನಾನು ಗೂಬೆ ತರ ನಾನು ಯೂಶಲಿ ಚೆಕ್ ಮಾಡಲ್ಲ DMs. ನಾನು ನೋಡಿಲ್ಲ, ನೀವು ನಂಬಲ್ಲ, ಲಾಂಚ್ ಆದ್ಮೇಲೆ ಓಪನ್ ಮಾಡಿ ನೋಡಿದೀನಿ ಆ ಮೆಸೇಜ್ನ. ಹೆಂಗೆ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಅದೊಂಥರ ಕೋಇನ್ಸಿಡೆನ್ಸ್ ಅಂದ್ರೆ, ಅದು ಲಾಂಚ್ ಆದ್ಮೇಲೆ ನೋಡಿದೆ, ಅಯ್ಯಯ್ಯೋ ಇದಕ್ಕಾ ಅಂತ ಗೊತ್ತಾಯ್ತು ನನಗೆ, ಆಯ್ತಾ. ಅಟ್ ದ ಸೇಮ್ ಟೈಮ್ ನನಗೆ ಒಂದು ವಾರ ಬಿಟ್ಟು ಶ್ರೀಕಾಂತ್ ಸರ್ ಕಾಲ್ ಮಾಡಿದ್ರು ಭರ್ಜರಿ ಬ್ಯಾಚುಲರ್ಸ್ಗೆ. ಸೊ ಅದೇ ಆಮೇಲೆ ಶೋಗ್ ಹೋದ್ಮೇಲೆ ವರುಣಣ್ಣ ಹೇಳಿದ್ರು, ಅಯ್ಯೋ ಗೂಬೆ, ನಿನಗೆ ನಾನು ಫಸ್ಟ್ ಟೈಮ್ ಮೆಸೇಜ್ ಮಾಡಿದ್ದೆ, ನೀನು ಆ ಮೆಸೇಜ್ ನೋಡಿಲ್ವಲ್ಲ ಅಂತ. ನಿಮ್ಗೆ ಅರ್ಥ ಆಯ್ತಾ? ಸೀಕ್ರೆಟ್ ಇದು ಗೈಸ್, ನಿಜ. ನನ್ಗೆ ಅದಕ್ಕೆ ನನ್ಗೆ ಮನ್ಸಲ್ಲ ಒಂದು ಇದೇ ಇಲ್ಲ. ಅದೇ ನಮಗೆ ಗೊತ್ತಾಗ್ಬಿಟ್ಟಿದೆಯಲ್ಲ ಯಾಕೆ, ಏನು ಟೆಕ್ನಿಕಲ್ ಟೀಮ್ ನಮ್ನ ಯಾಕೆ ರೀಚ್ ಮಾಡುತ್ತೆ ಅನ್ನೋದು. ಸೊ ಅದು ಓಕೆ. ಬಟ್ ನಿಮ್ಗೆ ಭರ್ಜರಿ ಬ್ಯಾಚುಲರ್ಸ್ ಎಷ್ಟು ಖುಷಿ ಕೊಡ್ತು, ಬೇರೆ ಯಾರು ಅಲ್ಲ, ಪ್ರಾಸದ ಕಿಂಗ್ ನವಾಜ್ ಅವರು, ನವಾಜ್ ರಿವ್ಯೂಸ್ ಅನ್ನೋರು ನಿಮ್ಗೆ ಪಾರ್ಟ್ನರ್ ಆಗಿ ಬರ್ತಾರೆ. ಅವ್ರನ್ನ ಗ್ರೂಮ್ ಮಾಡ್ಬೇಕಿರುತ್ತೆ. ಬಟ್ ಆ ಮನುಷ್ಯ ಬಿಗ್ ಬಾಸ್ಗೆ ಬಂದಾಗ್ಲೇ ನಮಗೆ ಗೊತ್ತಾಗ್ಬಿಟ್ಟಿದ್ರು ನವಾಜ್ ಹೇಗೆ ಅಂತ. ಫಸ್ಟ್ ಡೇ FDFS ಶೋ
ಶೋ ಅನ್ನೋ ತರ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ತರ ನೋಡ್ಕೊಂಡು ಸಿನಿಮಾದಲ್ಲಿ ಇದ್ದಂಥವ್ರು ಅವರು. ಅವರಿಗೆ ರಿಯಾಲಿಟಿ ಶೋ ಎಲ್ಲ ನೆನಪೇ ಇಲ್ಲ, ಹೆಂಗೆ ಬಿಹೇವ್ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಬಿಕಾಸ್ ಅವ್ರಿಗೆ ಬಿಗ್ ಬಾಸ್ ಫಸ್ಟ್ ಆಯ್ತು ಅಂದ್ರೂ ನಿಮ್ಗೆ ಈ ತರದ ರಿಯಾಲಿಟಿ ಶೋ ಏನ್ ಬರುತ್ತೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಪೇರ್ ಟು ಬಿಗ್ ಬಾಸ್ ಅನ್ನೋ ಶೋಗಳಿಗೆ. ಬಟ್ ಅವ್ರನ್ನ ಗ್ರೂಮ್ ಮಾಡೋದಕ್ಕೆ ಅಮೂಲ್ಯ ಗೌಡ ಅವರು ಯಾವ ತರ ಎಲ್ಲ ಪರಿಶ್ರಮ ಪಟ್ಟರು. ಸೊ ಭರ್ಜರಿ ಬ್ಯಾಚುಲರ್ಸ್ ನ ಒಂದು ಸಣ್ಣ ತುಣುಕು ನೆನಪಿಸ್ಕೊಳ್ಳೋದಾದ್ರೆ, ಭರ್ಜರಿ ಬ್ಯಾಚುಲರ್ ಸಣ್ಣ ತುಣುಕು ನೆನ್ಸ್ಕೋಬೇಕು ಅಂತ ಅಂದ್ರೆ ಅದೇ ಮುಖ್ಯವಾಗಿ ನೀವ್ ಹೇಳಿದ್ರಿ ಗೊತ್ತಾ, ಆ ಏಂಜಲ್ಸ್ನೆಲ್ಲ ಲಾಂಚ್ ಮಾಡಿದ್ದು. ನನಗೂ ಅನ್ನಿಸ್ತು ಅಯ್ಯಯ್ಯೋ ನಾನು ಶುರುವಲ್ಲ ಮಿಸ್ ಮಾಡ್ಕೊಂಡಲ್ಲ ಅಂತ. ಬಟ್ ಇನ್ನೊಂದ್ ಕಡೆ ಅನ್ನಿಸ್ತು ಅವ್ರದೆಲ್ಲ ಲಾಂಚ್ ಆಗಿದ್ದು ಒಂದ್ ರೀತಿ ಅವ್ರದ್ದು ಅದ್ ಬೇರೆ ತರ ಸ್ಪೆಷಲ್ ಇರ್ಬೋದು. ನನ್ ಲಾಂಚ್ ಆಗಿದೆ ಒಂಥರ ಸ್ಪೆಷಲ್. ನನ್ನ ಎಂಟ್ರಿ ನೋಡಿದ್ರ ನೀವು, ಬಲೂನ್ ಇಂದ ಹೊರಗೆ ಬರುವಂತದ್ದು ಅದ್ ಯಾರಿಗ್ ಸಿಕ್ಕಿದೆ? ಹೌದು, ನೀವ್ ನಂಬಲ್ಲ, ಅಲ್ಲಿರೋರೆಲ್ಲ ಹೇಳಿದ್ದು ಒಂದೇ, ಅಮ್ಮು ಇದ್ ಸಕ್ಕತ್ತಾಗಿದೆ ಕಣೆ, ನಿನ್ನ ಎಂಟ್ರಿ ಏನಿತ್ತು, ನಿನ್ನ ಎಂಟ್ರಿ ಸಕ್ಕತ್ತಾಗಿತ್ತು. ನಾವೆಲ್ಲ ಲಿಟ್ರಲಿ ಎಂತ ಎಂಟ್ರಿ ಇದು ಅಂತ ಅನ್ಕೋತಿದ್ವಿ ಎಲ್ರು, ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸು ಅಷ್ಟೇ. ಮತ್ತೆ ಡೆಸ್ಟಿನಲ್ಲೇ ಬರ್ದಿತ್ತು ಆ ರೀತಿ ಅಮೂಲ್ಯ ಗೌಡಗೆ ಎಂಟ್ರಿ. ಈಗ ನೀವು ಯೋಚನೆ ಎಲ್ರೂ ಮುಂದೆ ಅವ್ರವ್ರವ್ರ ಬಂದ್ ಹೋಗೋದು ಅದ ಟೆನ್ಷನ್ ಅಲ್ಲ. ಎಲ್ರು ಇರೋ ಕೂತಿದಾಗ ಸಪ್ರೇಟ್ ಒಂದ್ ವ್ಯಕ್ತಿ ಯಾರು 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 ಅಂತ ಕ್ಯೂರಿಯಾಸಿಟಿಲಿ ಅಂದ್ರೆ ಅದು ಒಂದು ಓಪನಿಂಗ್ ಸಿಗುತ್ತೆ ಗೊತ್ತಾ, ದಟ್ ಇಸ್ ಸಮಥಿಂಗ್ ಎಲ್ಸ್. ಅದ್ ನಂಗೆ ಸಿಕ್ತು. ಅಂಡ್ ಐ ಸ್ಟಿಲ್ ರಿಮೆಂಬರ್ ದಟ್ ಮೂಮೆಂಟ್. ಆಕ್ಚುಲಿ ಲಿಟ್ರಲಿ ಆ ಬಲೂನ್ ಒಳಗಡೆ ಕೂತಾಗ ಅದು ತುಂಬಾ ಗಾಳಿಯಲ್ಲಿ ಆಡಲ್ಲ. ನಂಗೆ ಲಿಟ್ರಲಿ ಐ ಹ್ಯಾವ್ ವೀಸಿಂಗ್ ಪ್ರಾಬ್ಲಮ್. ನನಗೆ ಬೇರೆ ಭಯ ಆಗ್ತಿತ್ತು. ಒಂದು ಬಲೂನ್ ಬೇರೆ ಕಲ್ಲಿಡ್ಕೊಂಡ್ಬಿಟ್ಟಿದ್ದೀನಿ, ಆಂಜನೇಯ ಅಂತ ಅನ್ಕೋತಿದ್ದೀನಿ. ಅದು ಅವನೇನೋ ಪಿನ್ ಚುಚ್ತಾ ಅನ್ಸುತ್ತೆ, ಅದು ಬಲೂನ್ ಹೊಡಿಯುತ್ತೆ, ನಾನು ಹೊರಗೆ ಬರ್ತೀನಿ. ಅಲ್ಲಿ ಮುಂದೆ ನೋಡಿದ್ರೆ ನಮ್ ಡಿಂಪಲ್ ಕ್ವೀನ್ ಒಂದ್ ಕಡೆ, ಇನ್ನೊಂದ್ ಕಡೆ ನಮ್ಮ ಸಿಸ್ಟರ್ ರವಿ ಸರ್. ಸಕ್ಕತ್ತಾಗಿತ್ತು ಎಂಟ್ರಿನೇ ನಂಗೆ ಸಖತ್ತು ತುಂಬಾ ಬ್ಲಿಂಕ್ ಆಗೋದು ತಲೆಯಲ್ಲಿ. ಅಂಡ್ ಎಲ್ಲ ಒಳ್ಳೊಳ್ಳೆ ಕಲಾವಿದ್ರಿದ್ರು, ನಮ್ಮ ಸೂರಜ್, ಹನುಮಂತು, ಜಗ್ಗಪ್ಪ, ಎಲ್ಲ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸು. ಸಂಜನಾ ಇಸ್ ಮೈ ಅಗೇನ್ ಬೆಸ್ಟ್ ಫ್ರೆಂಡ್. ಓಕೆ, ಬಟ್ ನವಾಜ್ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಾ? ಯಾಕಂದ್ರೆ ನಾನು ಹೇಳ್ದೆ ನಿಮಗೆ ಬಿಗ್ ಬಾಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಟು ಕಂಪೇರ್ ಟು ದಿಸ್ ಶೋ. ಸೊ ನವಾಜ್ನ ನೀವು ಒಂದು ಗ್ರೂಮ್ ಅಪ್ ಮಾಡಬೇಕು ಅಂತ ಬಂದಾಗ ಎಷ್ಟು ಶ್ರಮ ಹಾಕಿದ್ರಿ, ಹೇಗೆ ಆ ಮನುಷ್ಯನ ನೀವು ಬಿಕಾಸ್ ತುಂಬಾ ಹತ್ರದಿಂದ ನೋಡಿರ್ತೀರಾ, ತುಂಬಾ ಸಮಯವನ್ನ ಕಳೆದಿರ್ತೀರಾ. ಅಂದ್ರೆ ನವಾಜ್ ಬಗ್ಗೆ ಕೇಳ್ತಿರೋದು ಒಂದೇ ಉದ್ದೇಶ, ನವಾಜ್ ಅಂತಂದ್ರೆ ರಿವ್ಯೂ ಕೊಡ್ತಾರೆ ಅಥವಾ ಏನೋ ಪ್ರಾಸ ಕೊಡ್ತಾರೆ ಅಂತ ಅನ್ಬಿಟ್ಟು. ಬಟ್ ನೀವು ಬೇರೆ ಶೇಡ್ ಅಲ್ಲೇ ನೋಡಿರ್ತೀರಾ, ಅಲ್ಲೂ ಗೊತ್ತಾಯ್ತು ನಮ್ಗೆ ಎಷ್ಟು ಸಾಫ್ಟ್ ನವಾಜ್ ಅಂತ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಪಾರ್ಟ್ನರ್ ಬಗ್ಗೆ? ನವಾಜ್ಗೆ ಈಗ ಹೇಳ್ತಾರೆ ಗೊತ್ತಾ, ಕೆಲವರು ಹಿಂದೂ ಮುಸ್ಲಿಂ ಆ ತರ ವಾದಗಳು ಮಾಡ್ತಾರೆ ಗೊತ್ತಾ. ಬಟ್ ಅವರಲ್ಲೂ ನಮ್ ಕನ್ನಡ ಅಭಿಮಾನ ತುಂಬಾ ಇರುತ್ತೆ. ನಾವು ಕರ್ನಾಟಕದಲ್ಲಿ ಏನ್ ಸ್ಪಷ್ಟತೆ, ಏನ್ ಸ್ಪಾಂಟೇನಿಯಸ್ ಅವ್ರಿಗೆ ಅಲ್ವಾ. ನಿಜವಾಗ್ಲೂ ಅವ್ನು ನಿಜ ಹೇಳ, ಅವನು ಬೇರೆ ಇದಿರ್ಬೋದು, ಧರ್ಮ ಇರ್ಬೋದು, ಆದ್ರೆ ಅವನು ಒಂದು ಅವ್ರ ಧರ್ಮಕ್ಕೆ ಎಷ್ಟು ಬೆಲೆ ಕೊಡ್ತಾನೋ ನಮ್ಮ ಧರ್ಮಕ್ಕೂ ಅಷ್ಟೇ ಬೆಲೆ ಕೊಡ್ತಾನೆ. ಕನ್ನಡದ ಬಗ್ಗೆ ಅವನಿಗಿರೋ ಅಭಿಮಾನ, ಕರ್ನಾಟಕದ ಬಗ್ಗೆ ಅವನಿಗಿರೋ ಪ್ರೀತಿ, ಕನ್ನಡ ಸಿನಿಮಾಗಳ ಬಗ್ಗೆ, ಕನ್ನಡ ಕಲಾವಿದ್ರ ಬಗ್ಗೆ ಅವನಿಗಿರೋ ಅಭಿಮಾನ, ಅದು ಒಂಥರ ಲೆಕ್ಕನೇ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಅಂತ್ಯನೇ ಇಲ್ಲ. ಅಷ್ಟು ಅದ್ಭುತವಾಗಿ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾನೆ. ಆ ಪ್ರಾಸ ಹೇಳೋದು ಅಷ್ಟು ಈಸಿ ಅಲ್ವಾ. ಶಿವಣ್ಣ, ನಿಮ್ಗೆ ಗೊತ್ತಾ ಶಿವಣ್ಣಂಗೆ ನವಾಜ್ ಅಂದ್ರೆ ಎಷ್ಟು ಇಷ್ಟ ಅಂತ? ಐ ಸ್ಟಿಲ್ ರಿಮೆಂಬರ್. ನವಾಜ್ ಬಗ್ಗೆ ಹೇಳಕ್ಕೆ ತುಂಬಾ ಇದೆ, ಹೇಳ್ತೀನಿ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಟೆಲ್ ಅಬೌಟ್ ಹಿಮ್, ಟಾಕ್ ಅಬೌಟ್ ಹಿಮ್. ನವಾಜು, ನಾನು ಡಿ ಕೆ ಡಿ ಭರ್ಜರಿ ಬ್ಯಾಚುಲರ್ಸ್ ಮಹಾಸಂಗಮ ಆಯ್ತು. ಆಗ ನಾನು ಮತ್ತೆ ನವಾಜ್ ಡ್ಯಾನ್ಸ್ ಮಾಡಿದ್ವಿ ಶಿವಣ್ಣ ಮುಂದೆ. ರಕ್ಷಿತಾ ಅವರು, ಶಿವಣ್ಣ ಮತ್ತೆ ವಿಜಯ ರಾಘವೇಂದ್ರ, ಇನ್ನೊಬ್ರು ಕೊರಿಯೋಗ್ರಫರ್ ಯಾರೋ ಇದ್ರು. ಸೊ ಇಷ್ಟು ಜನರು ಮುಂದೆ ಡ್ಯಾನ್ಸ್ ಮಾಡ್ಬೇಕು. ನಂಗೂ ಎಗೇನ್ ಅಲ್ಲೇ ಡಗ್ 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 ಹಿಂಗ್ ಡಿ ಕೆ ಡಿ ಸ್ಟೇಜ್ ಅಲ್ವಾ ಅದು. ಡಿ ಕೆ ಡಿ ಸ್ಟೇಜ್ ಅಲ್ಲಿ ಇರೋರೆಲ್ಲ ಒಳ್ಳೊಳ್ಳೆ ಡ್ಯಾನ್ಸಸ್, ನಾವೆಲ್ಲ ಸ್ವಲ್ಪ ಡ್ಯಾನ್ಸ್ ಗೊತ್ತಿರೋಂಥವ್ರು. ಬಟ್ ಅದು ಡ್ಯಾನ್ಸ್ ಇರೋದ್ರಲ್ಲಿ ಚೆನ್ನಾಗಿ ಮಾಡಿದ್ವಿ. ನಾನು ನವಾಜ್ ಅವನು ಕೂಡ ಒಳ್ಳೆ ಡ್ಯಾನ್ಸರ್, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾನೆ. ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಶಿವಣ್ಣ ಎಲ್ಲೋ ನೋಡಿದೀನ ಅಂತ ರೀಕಾಲ್ ಮಾಡ್ಕೊಂಡು, ನೀನ್ ಅಂದ್ಬಿಟ್ಟು ಎದ್ ನಿಂತ್ಕೊಂಡು, ನವಾಜ್ ಅಲ್ವಾ ಅದೇ ಪ್ರಾಸ ಅಣ್ಣ ಅನ್ಕೊಂಡು, ಶಿವಣ್ಣನೇ ಪ್ರಾಸ ಹೇಳಪ್ಪ ಅಂತ. ಅವಾಗ ಅವ್ನ್ ಪ್ರಾಸ ಹೇಳ್ದ. ಅವತ್ತಿಂದ ಶುರುವಾಗಿದ್ದು ಶಿವಣ್ಣಂಗೆ ಅವನ ಬಗ್ಗೆ ಇರೋ ಪ್ರೀತಿ. ಎಲ್ಲೇ ಅವನಿದ್ರು ನವಾಜ್ ಬಾ ಅಣ್ಣ ಅನ್ಕೊಂಡು ಅವರೇ ಪ್ರಾಸ ಹೇಳಕ್ ಶುರು ಮಾಡ್ತಾರೆ. ಅಷ್ಟು ಶಿವಣ್ಣಗೆ ನವಾಜ್ ಹೇಳೋ ಪ್ರಾಸ ತುಂಬಾ ಇಷ್ಟ. ಸೊ ಅವಾಗ ಗೊತ್ತಾಯ್ತು. ಅವನಂತೂ ಎಷ್ಟು ಖುಷಿ ಪಟ್ಟಾಗುತ್ತೆ, ಅಮ್ಮೂರೇ ಶಿವಣ್ಣ. ಆಮೇಲೆ ನಾವಿಬ್ರು ಹೋಗ್ಬಿಟ್ಟು ಶಿವಣ್ಣ ಕಾಲಿಗೆ ಬಿದ್ವಿ. ಅವನಿಗಂತೂ ಫುಲ್ ಖುಷಿ ಆಗೋಯ್ತು. ಯಾಕಂದ್ರೆ ಯೂಶಲಿ ನಿಮ್ಗೆ ಸೆಲೆಬ್ರಿಟೀಸ್ ಯಾರೋ ಒಬ್ರು ಟ್ಯಾಲೆಂಟೆಡ್ ಇರೋ ವ್ಯಕ್ತಿ ಇಷ್ಟ ಆದ್ರೂ ಕೂಡ ಹೇಳ್ಕೊಳಲ್ಲ, ನಾವ್ ಇವ್ರಿಗಿಂತ ದೊಡ್ಡೋರ ಅನ್ನೋ ಅಹಂ ಎಲ್ಲೋ ಒಂದ್ ಕಡೆ ಇರುತ್ತೆ. ಎಲ್ರು ಅಂತ ಹೇಳಲ್ಲ, ಕೆಲವ್ರಿಗಿರುತ್ತೆ. ಬಟ್ ಶಿವಣ್ಣ ಇಸ್ ಲೈಕ್ ವೆರಿ ದಟ್ ಸಿಂಪಲ್ ಪಾಪ ವ್ಯಕ್ತಿ. ನವಾಜ್ಗೆ ಲಿಟ್ರಲಿ ಪಾಪ ಕರೆದು ಹಗ್ ಮಾಡಿ ನವಾಜ್ಗೆ ದಟ್ ವಾಸ್ ಬಿಗ್ ಥಿಂಗ್ ಅಂತ ಅನ್ಸುತ್ತೆ. ಅವನು ನೀವು ನಂಬಲ್ಲ, ಅದನ್ನ ಎಷ್ಟು ಚಾರಿಶ್ ಮಾಡ್ದ ಅಂದ್ರೆ ಥ್ರೂ ಔಟ್ ಜರ್ನಿ. ಅಮ್ಮು ನಂಗೆ ಶಿವಣ್ಣ ಹೋಗ್ಲಿದ್ದಪ್ಪ, ನನ್ ಸಾರ್ಥಕ ಆಯ್ತು. ಇವಾಗ ನೋಡಿದ್ರು ನವಾಜ್ ಅನ್ನ ಕಂಡಿಡಿತಾರೆ, ಹೇಳಪ್ಪ ಅಂತ ಕರೀತಾರೆ. ಹೌದು, ಖಂಡಿತ ಶಿವಣ್ಣ ಇರ್ಬೋದು. ಆಮೇಲೆ ನವಾಜ್ ಅಂತವ್ರು ಎಷ್ಟೊಂದ್ ಜನ ಬಂದ್ರು ಅದಾದ್ಮೇಲೆ. ಬಟ್ ನವಾಜ್ ಏನ್ ಗೊತ್ತಾ, ಯಾವತ್ತೂ ತಿಳ್ಕೊಳ್ಳಿ, ಕಾಪಿ ಬೇರೆ,
ಒರಿಜಿನಲ್ ಕ್ರಿಯೇಟ್ ಮಾಡೋದು ಬೇರೆ. ಈಗ ನಮ್ ದರ್ಶನ್ ಸರ್ ತರ ನೋಡಕ್ ತುಂಬಾ ಜನ ಇರ್ಬೋದು, ಯಾರು ದರ್ಶನ್ ಸರ್ ಆಗಲ್ಲ. ದರ್ಶನ್ ಸರ್ ಇಸ್ ದರ್ಶನ್ ಸರ್ ಅಷ್ಟೇ. ಹಂಗೆ ಸೊ ಹಾಗಾದ್ರೆ ಭರ್ಜರಿ ಬ್ಯಾಚುಲರ್ಸ್ ಬಗ್ಗೆ ನಾವು ಮಾತಾಡಿದ್ವಿ ಅಂದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆನೂ ನಿಮ್ಗೆ ತುಂಬಾ ಹೆಮ್ಮೆ ಇದೆ. ಖಂಡಿತ ಇದೆ. ತುಂಬಾ ಗ್ರೂಮ್ ಆದ್ರೂ ಅನ್ಸತ್ತಲ್ಲ ಅಶ್ವಿನ್? ಖಂಡಿತ ಗ್ರೂಮ್ ಆದ್ರೂ. ನಿಮ್ಮ ಕೆಲಸ ನೀವು ನೀಟಾಗಿ ಮಾಡಿದೀರಾ? ಅಲ್ಲಲ್ಲ ಉಗಿತಾ ಇದ್ದ, ಅದೊಂದು ಬ್ಯಾಡ್ ಹ್ಯಾಬಿಟ್ ಇತ್ತು ಅವ್ನಿಗೆ. ಅಲ್ಲಲ್ಲೇ ಉಗಿತಿದ್ದ, ಅದನ್ನೆಲ್ಲ ಕಡಿಮೆ ಕಟ್ ಡೌನ್ ಮಾಡಿಸ್ದೆ. ಸಾರಿ, ಇದನ್ನ ನಂಗೇನ್ ಹೇಳಕ್ಕೆ ಏನ್ ತೊಂದ್ರೆ ಇಲ್ಲ, ಅದೊಂದು ಬ್ಯಾಡ್ ಹ್ಯಾಬಿಟ್ ಇತ್ತು. ಆಮೇಲೆ ಒಳ್ಳೆ ಇದೇನ್ ಗೊತ್ತಾ, ಅವ್ನು ತುಂಬಾ ಹೆಣ್ಗರಳಿದೆ. ಆಮೇಲೆ ಯಾರು ಹೆಣ್ಮಕ್ಳದು ಈಗ ಫಾರ್ ಎಕ್ಸಾಂಪಲ್ ದುಪ್ಪಟ್ಟ ಗಿಪ್ಪಟ್ಟ ಹಾಕೊಂಡಾಗ ಏನೋ ಒಂದು ಚೂರು ಪಾರು ಸ್ವಲ್ಪ ನಮ್ಮ ಮೈ ಕಾಣಿಸ್ತದೆ ಅಂದಾಗ ಅವನು ಅಮ್ಮ ಒಂದ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಮ್ಮ ಅಂತ ಹೇಳೋ ಅಂಥದ್ದು, ಹುಷಾರು ಅಂತ ಹೋಗೋವಾಗ ಕೈ ಹಿಡ್ಕೊಳ್ಳೋ ಅಂಥದ್ದು. ಅಂದ್ರೆ ಅದೆಲ್ಲ ಮೈನ್ಯೂಟ್ ಪಾಯಿಂಟ್ಸ್ ಒಂದು ಹುಡುಗಂಗೆ ಇರೋ ಅಂಥದ್ದು. ಆಮೇಲೆ ನಿಜ ಹೇಳ, ಅವ್ನು ನನ್ಗೆ ಒಂದು ಒಳ್ಳೆ ತಮ್ಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಇಷ್ಟಕ್ಕ ಬೇರೆ ಏನೋ ಮಾತಾಡಿ ಇಲ್ಲ ಅಂದ್ರೆ ಹಂಗಲ್ಲ. ನಾನು ಆಕ್ಚುಲಿ DKDಲಿ ರಕ್ಷಿತಾ ಮ್ಯಾಮ್ ಕೇಳಿದ್ರು ನವಾಜ್ ಎಷ್ಟು ರೊಮ್ಯಾಂಟಿಕ್ ಅಂತ. ನಾನು ಹೇಳ್ದಾಗ ಮೇಡಮ್ ನೋ ಇನ್ ಈಸ್ ಲೈಕ್ ಮೈ ಬ್ರದರ್ ಅಂತ. ನನ್ಗೆ ನವಾಜ್ಗೆ ಒಂದ್ ಸೆಕೆಂಡ್ ಅವಾಗ ರಕ್ಷಿತಾ ಅವ್ರು ಏನ್ ಹೇಳಿದ್ರು ಗೊತ್ತಾ, ಕಳ್ಸಿ ಅಮೂಲ್ಯನ ಸಟ್ಟಿಂದ ಕಳ್ಸಿ ಅಂತ. ಅಂದ್ರೆ ಹಂಗೆ ನಂದು ಒಂದು ಒಂಥರ ಬ್ರದರ್ ಸಿಸ್ಟರ್ ಬಾಂಡಿಂಗ್. ಸೊ ಭರ್ಜರಿ ಬ್ಯಾಚುಲರ್ಸ್ ತುಂಬಾ ಹೇಳ್ಕೊಟ್ಟಿದೆ, ಕಲ್ಸಿದೆ, ಒಳ್ಳೊಳ್ಳೆ ಕ್ಷಣಗಳನ್ನ ನಿಮಗೆ ಇದ್ ಮಾಡಿದೆ. ಸೊ ಇದೆಲ್ಲವೂ ಪ್ರೊಫೆಷನಲ್ ಲೈಫ್ ಆಯ್ತು. ಸೊ ಆಫ್ಟರ್ ಭರ್ಜರಿ ಬ್ಯಾಚುಲರ್ಸ್ ಬೇರೆ ಬೇರೆ ಕೆಲಸಗಳಲ್ಲಿ ಬಿಸಿ ಆದ್ರಿ. ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೆ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ನೀವು ಹೇಳಿದ್ರಿ ಸೀರಿಯಲ್ ಪ್ರೊಮೋಸ್ಗೆಲ್ಲ ನಾನು ಡೈರೆಕ್ಟರ್ ಆಗಿ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಗೈಡ್ ಮಾಡ್ಕೊಂಡು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಸೊ ಎಲ್ಲವನ್ನೂ ಮಾಡ್ತಿದ್ದೀರಾ ಅಮೂಲ್ಯ ಗೌಡ ಅವರು. ಸೊ ಈಗ ಒಂದಷ್ಟು ಬೇರೆ ಥರದ ಪ್ರಶ್ನೆಗಳನ್ನ ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಲೆಟ್ಸ್ ಟಾಕ್ ಅಬೌಟ್ ಸೋಷಿಯಲ್ ಮೀಡಿಯಾ. ನನಗೆ ನೆನ್ನೆ ನಾನು ಸುರೇಶ್ ಅವ್ರನ್ನ ಇಂಟರ್ವ್ಯೂ ಮಾಡುವಾಗ ಅವ್ರು ಒಂದು ಮಾತು ಹೇಳಿದ್ರು, ಗೋಲ್ಡ್ ಸುರೇಶ್ ಸರ್ ಇಂಟರ್ವ್ಯೂ ಮಾಡುವಾಗ, ಸೋಷಿಯಲ್ ಮೀಡಿಯಾ ಈಸ್ ಅ ಪವರ್ ವೆಪನ್. ಅದು ಇಡೀ ವರ್ಲ್ಡಲ್ಲಿ ಅದನ್ನು ನಮಗೆ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗುತ್ತೆ, ಎಲ್ಲಿಗೆ ಬೇಕಾದ್ರೂ ಮಾಡುತ್ತೆ ಅಂತ. ಡು ಯು ಥಿಂಕ್ ನಾವು ನಟಿ ಆಗೋದಕ್ಕೆ ಅಥವಾ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ನಾವು ಎಷ್ಟು ಒದ್ದಾಡ್ತಾ ಇರ್ತೀವಿ, ಯಾವುದೋ ಒಂದು ಓವರ್ ನೈಟ್ ರೀಲ್ ಓಡ್ಬಿಡುತ್ತೆ, ಎಷ್ಟೋ ವ್ಯೂಸ್ ಆಗಿಬಿಡುತ್ತೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗುತ್ತೆ. ನಾಳೆ ತೊಗೊಂಡು ಬಂದು ಸೀರಿಯಲಿಗೆ ಕೂರಿಸ್ತಾರೆ, ನಾಳೆ ತೊಗೊಂಡು ಬಂದು ಒಳ್ಳೊಳ್ಳೆ ರಿಯಾಲಿಟಿ ಶೋ ಕೂರಿಸ್ತಾರೆ. ಹಿಂಗಾದಾಗ ಎಷ್ಟು ಸೈಕಲ್ ಹೊಡಿತಿರ್ತೀವಿ ನಾವು ನಮ್ಮ ಈ ಪರ್ಸನಲ್ ಲೈಫಲ್ಲಿ. ಅಲ್ಲಿಗೆ ನಾನಿರಬೇಕಿತ್ತು ಅಂತ ಜಸ್ಟ್ ಓವರ್ ನೈಟ್ ಅವ್ರನ್ನ ತೊಗೊಂಡು ಅಲ್ಲಿ ಕೂರಿಸಿದಾಗ, ಬಿಹಿಂಗ್ ಈ ಇಂಡಸ್ಟ್ರಿನಲ್ಲಿ ಇದ್ಕೊಂಡು ಅವ್ರನ್ನ ನೀವು ನೋಡಿದಾಗ ದಟ್ ಈಸ್ ಅವರ ಡೆಸ್ಟಿನಿ, ಅವರ ಲಕ್, ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪಾರ್ಟ್. ಬಟ್ ಇಲ್ಲಿ ಕೂತು ನಮ್ಮ ಹಾರ್ಡ್ ವರ್ಕಿಗೆ ಏನು ಬೆಲೆ ಅನ್ನೋ ಪ್ರಶ್ನೆ ಯಾವ ಥರ ನಿಮಗೆ ಅನಿಸಿದ್ಯಾ? ಅನಿಸಿಲ್ಲ ಅಂತಲೂ ಹೇಳಲ್ಲ, ಅನಿಸಿದೆ. ಅಟ್ ದ ಸೇಮ್ ಟೈಮ್ ನಾನು ಯಾವ ಥರ ಮನೋಭಾವನೆ ಇರೋ ಹುಡುಗಿ ಗೊತ್ತಾ, ನಾನೇ ಬೆಳಿಬೇಕು ಅಥವಾ ನಮ್ಮ ಸರೌಂಡಿಂಗ್ ಅಷ್ಟೇ ಬೆಳಿಬೇಕು ಹಂಗಲ್ಲ. ಒಂದು ಮಾತಿದೆ, ಕಿರೀಟ ಒಂದೇ, ತಲೆಗಳಷ್ಟೇ ಚೇಂಜ್ ಆಗತ್ತೆ. ಕಿರೀಟ ಚೇಂಜ್ ಆಗಲ್ಲ ಯಾವತ್ತು, ತಲೆಗಳಷ್ಟೇ ಚೇಂಜ್ ಆಗೋದು. ಸೊ ಒಂದು ಪೀರಿಯಡ್ ಬರ್ತಾ ಅದೇ ನೀವು ಹೇಳ್ದಂಗೆ ಅವರ ಒಂದು ಲಕ್. ಲಕ್ ಇಲ್ಲದೆ, ದೇವರ ಆಶೀರ್ವಾದ ಇಲ್ದಿರ, ಮುಖ್ಯವಾಗಿ ಕಲಾ ಸರಸ್ವತಿ ಎಲ್ಲರೂ ಕರ್ಕೊಳ್ಳಲ್ಲ. ಕೆಲವೊಂದ್ಸಲ ಅಬ್ಸರ್ವ್ ಮಾಡಿ, ನೋಡಕ್ ಸುಂದರವಾಗಿರ್ತಾರೆ, ಒಳ್ಳೆ ಟ್ಯಾಲೆಂಟೆಡ್ ಇರ್ತಾರೆ, ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಚಿಕ್ಕ ಮಗು ಆಗ್ಲಿ ಯಾರೇ ಆಗಿರ್ಲಿ, ಆದ್ರೆ ಅವ್ರಿಗೆ ಅವಕಾಶಗಳೇ ಸಿಗಲ್ಲ. ಅದರರ್ಥ ಹಣೆಯಲ್ಲಿ ಬರ್ಸ್ಕೊ ಬಂದಿರಬೇಕು, ಕಲಾ ಸರಸ್ವತಿ ಬಾ ಅಂತ ಕರಿಬೇಕು, ಆವಾಗ ಮಾತ್ರನೇ ಸಾಧ್ಯ. ನಾನೇ ಹೇಳ್ದೆ ನನಗೆ ಆಕ್ಟ್ರೆಸ್ ಆಗ್ಬೇಕು ಅನ್ನೋ ಒಂದು ಮನೋಭಾವನೆ ಖಂಡಿತ ಇರಲಿಲ್ಲ ಅಂತ. ಆದ್ರೆ ಕರ್ಸ್ಕೊಂಡ್ರು, ನಾನು ಮಾಡಿದ್ದೀನಿ, ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀನಿ, ಮುಂದೆ ಮಾಡ್ತಿದ್ದೀನಿ, ಅಂದ್ರೆ ಮಾಡ್ಬೋದು, ಇನ್ನು ಒಳ್ಳೊಳ್ಳೆ ಪಾತ್ರಗಳು ಗೊತ್ತಿಲ್ಲ, ಡಿಪೆಂಡ್ಸ್. ಸೊ ಬೆಳೀಲಿ, ಎಲ್ಲರೂ ಬೆಳಿಬೇಕು. ಇರೋದು ಒಂದು ತುಂಬಾ ಚಿಕ್ಕ ಜೀವನ, ಯಾರ್ಯಾರು ಬೆಳಿಬೇಕು ಎಲ್ಲರೂ ಬೆಳಿಲಿ. ಬಟ್ ನೀವು ಹೇಳಿದ ಪ್ರಕಾರ ನಂಗೆ ಅನ್ಸಿದೆ ಥಾಟ್, ಇಲ್ಲ ಅಂತ ಅನ್ಸಿಲ್ಲ. ಅಂದ್ರೆ ನನ್ನ ರೀತಿಲಿ ಯೋಚನೆ ಮಾಡಿಲ್ಲ. ಎಷ್ಟೊಂದು ಜನ ಇದ್ದಾರೆ ನನ್ನ ಫ್ರೆಂಡ್ಸ್ಗಳೇ ಪಾಪ ಇನ್ನೂ ಸ್ಟ್ರಗಲ್ ಮಾಡ್ತಿರೋ ಅಂಥವ್ರು, ಮತ್ತೆ ಥಿಯೇಟರ್ ಆರ್ಟಿಸ್ಟ್ಗಳು. ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ತೆರೆ ಮುಂದೆ ಬರೋದಕ್ಕೆ ಅನ್ನೋ ಕಾರಣದಿಂದ ಅಂಥವ್ರನ್ನೆಲ್ಲ ಯಾಕೆ ಗುರುಸ್ತಿಲ್ಲ? ವೈ ಓನ್ಲಿ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್? ಆಮೇಲೆ ಓವರ್ ನೈಟ್ ಏನು ಸ್ಟಾರ್ಡಮ್ ಬರುತ್ತೆ, ಅದು ಪೂರ್ತಿಯಾಗಿ ನಮ್ಮ ಓವರ್ ಆಲ್ ಲೈಫಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದನ್ನು ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಬಿಕಾಸ್ ಹಂಗೆ ಬಂದು ಹಂಗೆ ಹೋಗಿರೋರು ತುಂಬಾ ಜನ ಇದ್ದಾರೆ. ಹೌದು, ತುಂಬಾ ಇದೆ. ನೀವು ಬೇಕಂದ್ರೆ ಕೇಳಿ, ಈ ಓವರ್ ನೈಟ್ ಆ ಸ್ಟಾರ್ಡಮ್ ಬಂದಿರೋಂಥ ವ್ಯಕ್ತಿಗಳು ಅಥವಾ ಫೇಮ್ ಬಂದಿರೋಂಥ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಿ, ಅವ್ರಿಗೆ ಒಂದು ಆ ಸೈಕಲ್ ಹೊಡೆದಿರೋಂಥ ಒಂದು 106 ಆಡಿಷನ್ಸ್ ಕೊಟ್ಟಿರೋವಂಥದ್ದು, ರಿಜೆಕ್ಟ್ ಆಗಿರೋವಂಥ ಅನುಭವಗಳೇ ಇರಲ್ಲ. ಅದು ಯಾವತ್ತೂ
ನಿಮಗೆ ಚಿನ್ನ ಅದೇನೋ ಹೇಳ್ತಾರಲ್ಲ ಆದಷ್ಟು ಅದು ಚಿನ್ನ ಮಾಡೋಕ್ಕಿಂತ ಮುಂಚೆ ಅದನ್ನ ಚೆನ್ನಾಗಿ ಕಾಯಿಸಿ ತಟ್ಟಿ ಇದು ಮಾಡ್ತಾರೆ ಗೊತ್ತಾ, ಅವಾಗಲೇ ಪಕ್ವ ಆಗೋದು. ನಿಮ್ಗೆ ಎಗ್ದಡಮ್ ಏನು ಒಂದು ಎಕ್ಸ್ಪೀರಿಯನ್ಸೇ ಇಲ್ದಿರ ಬಂದಾಗ ನಿಮ್ಗೆ ಅದನ್ನ ನೀವು ಹೆಂಗೆ ಸಸ್ಟೈನ್ ಆಗ್ಬೇಕು, ಆ ಒಂದು ಫೇಮ್ನ ಹೆಂಗ್ ಉಳ್ಸ್ಕೋಬೇಕು ಅನ್ನೋದು ಗೊತ್ತಿರಲ್ಲ, ಅದು ಅರ್ಧಕ್ಕೆ ಹೋಗ್ಬಿಡತ್ತೆ. ಎಲ್ರಿಗೂ ಅರ್ಧಕ್ಕೆ ಹೋಗಲ್ಲ, ಕಲ್ತ್ಕೊಂಡ್ರೆ ಉತ್ತಮ. ಹೆಂಗೆ ಉಳಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೊಂಡ್ರೆ ಉತ್ತಮ. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಈಗ ನೀವು ಯಾವ್ದೋ ಒಂದು ಲ್ಯಾಂಬರ್ಗಿನಿನೋ ಅದೋ ಒಂದು ಒಳ್ಳೆ ಪಾಶ್ ಕಾರ್ ತಗೋತೀರಾ, ಅದನ್ನ ಶಡ್ಡಲ್ಲಿ ಹೋಗಿ ನಿಲ್ಸ್ಬಿಟ್ರೆ, ಅಥವಾ ಒಂದಿನ ಓಡಿಸ್ಬಿಟ್ಟು ಗಲೀಜ್ ಆಗ್ಬಿಡ್ತಪ್ಪ ನಾನು ಓಡಿಸಿದ್ರೆ ಅಂತ ಅಂದ್ಬಿಟ್ಟು ಶೆಡ್ಡಲ್ ಹಾಕ್ಬಿಟ್ರೆ ಏನಾಗುತ್ತೆ ಅದ್ರ ಕತೆ. ಇನ್ನೊಂದು ವಿಷಯ ಏನಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ನಮ್ಗಳಿಗೆ ಇದೆ ಇನ್ಫ್ಲೂಯೆನ್ಸರ್ಸ್, ರೀಲ್ ಸ್ಟಾರ್ಸ್, ಸಕಲ ರೀಲ್ಸ್ ಮಾಡ್ತಾರೆ, ಹೆಂಗ್ ಕ್ವಾಲಿಟಿ ರೀಲ್ಸ್ ಮಾಡ್ತಾರೆ, ಇದೆಲ್ಲ ಇದೆ. ಇದು ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಆ ಸೋಷಿಯಲ್ ಮೀಡಿಯಿಂದ ಅವರು ದುಡಿಯೋ ದುಡ್ಡಿದೆಯಲ್ಲ, ನಾವು ಇಷ್ಟು ಸೈಕಲ್ ಹೊಡೆದಾಗ್ಲೂ ನಮಗೆ ಆ ಪೇಮೆಂಟ್ಸ್ ಅಂತ ನಾವೇನು ಮಾತಾಡ್ತೀವಿ, ಫಿನಾನ್ಷಿಯಲ್ ವೈಸ್ ಏನು ಮಾತಾಡ್ತೀವಿ, ಹೋಗ್ತಾ ಹೋಗ್ತಾ ಸೋಷಿಯಲ್ ಮೀಡಿಯಾ ಅವ್ರನ್ನ ಎಷ್ಟು ಸ್ಟ್ರಾಂಗ್ ಮಾಡುತ್ತೆ ಅಂದರೆ, ವಿಚ್ ಈಸ್ ಅಗೇನ್ ಅದರ ಹಿಂದೆನೂ ಹಾರ್ಡ್ ವರ್ಕ್ ಇರುತ್ತೆ. ಕಾನ್ಸೆಪ್ಟ್ ಕುತ್ಕೋಬೇಕು, ಬರೀಬೇಕು, ರೈಟಿಂಗ್ ಮಾಡಬೇಕು, ಕ್ಯಾಮ್ರಾ ಎದುರಿಸ್ಬೇಕು, ಸುಮಾರು ಟೇಕ್ಸ್ ತಗೋಬೇಕು. ಇಟ್ಸ್ ಆ್ಯಸ್ ಯೂಶುವಲ್ ನಾವೇನು ಈ ಕಡೆ ಶೂಟ್ ಮಾಡ್ತಿರ್ತೀವಿ ದೊಡ್ಡ ಟಿ ವಿ ಪರದೆ ಮೇಲೆ ಸಿನಿಮಾ ಥರದ್ದು. ಸೊ ಈ ಥರದ್ದು ಅಲ್ಲಿ ಈಗ ಕ್ವಾಲಿಟಿ ರೀಲ್ಸ್ ಎಲ್ಲ ಬರ್ತಾ ಇದೆ, ಎಲ್ಲ ಫೈನ್. ಬಟ್ ಅಲ್ಲಿ ಸಿಗುವಂತ ಒಂದು ಕೊಲಾಬ್ರೇಷನ್ಸ್ ಪೇಮೆಂಟ್ಸು, ಅಲ್ಲಿ ಸಿಗುವಂತ ಒಂದಷ್ಟು ಬೇರೆ ಬೇರೆ, ಯಾರನ್ನಾದ್ರೂ ಕೇಳಿದ್ರೆ ನಾನು ಅಲ್ಲಿಗೆ ಬರಬೇಕು ಅಂತ ಅಂದ್ರೆ ನಾನು ಇಷ್ಟು ಕೇಳ್ತೀನಿ ಅಂತ, ಅದು ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಗೊತ್ತಾ. ಇಲ್ಲಿ ಸ್ಟ್ರಗಲ್ ಮಾಡ್ತಿರ್ತಾರೆ ಸುಮಾರು ವರ್ಷಗಳಿಂದ. ಅವ್ರನ್ನ ಕರೆಯೋದಿರ್ಲಿ, ಅವ್ರಿಗೆ ಆ ಪೇಮೆಂಟ್, ಆ ಟ್ರಾನ್ಸ್ಪೋರ್ಟೇಷನ್ ಪೇಮೆಂಟ್ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಿರ್ತಾರೆ. ಸೊ ಎಷ್ಟು ವ್ಯತ್ಯಾಸ ಇದೆ ಅಂತ ಸೋಷಿಯಲ್ ಮೀಡಿಯಾ ಅಥವಾ ನಾವು ಸ್ಟ್ರಗಲಿಂಗ್ ಜರ್ನಿನ, ನೀವು ಅದನ್ನ ಹೆಂಗೆ ಡಿಫೈನ್ ಮಾಡ್ತೀರಾ ಅಂತ. ನನ್ಗದಿಲ್ಲ. ನಂದು ಅರ್ನಿಂಗ್, ನನ್ನ ಕಪ್ ಆಫ್ ಟೀ ಬೇರೆ, ನಾನು ಅದನ್ನ ಇಟ್ಕೊಂಡಿಲ್ಲ. ಆಮೇಲೆ ಐ ಆಮ್ ನಾಟ್ ಎಟ್ ಆಲ್ ದಟ್ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ. ಸ್ಟೋರಿ ಹಾಕ್ತೀನಿ ಬಿಟ್ರೆ ಜಾಸ್ತಿ ಪೋಸ್ಟ್ ಮಾಡೋವಂಥದ್ದು, ರೀಲ್ಸ್ನು ಎಲ್ಲ ಕಡಿಮೆ. ಬಟ್ ಇವಾಗಿದೆ ತಲೆಯಲ್ಲಿ, ಓಕೆ ಏನೋ ಒಂದು ಮಾಡೋಣ, ನನ್ನ ತಲೆಯಲ್ಲಿ ಓಡ್ತಾ ಇದೆ ಅಷ್ಟೇ. ಅದರಿಂದ ಅರ್ನಿಂಗ್ ಮಾಡ್ಕೋಬೇಕನ್ನೋದಿಲ್ಲ. ಡಿಪೆಂಡ್ಸ್. ಎಗೇನ್ ನಾನು ಹೇಳ್ತಿಲ್ವಾ, ಇಟ್ಸ್ ಆಲ್ ಅಬೌಟ್ ಲಕ್, ಡೆಸ್ಟಿನಿ, ಆ ಥರ. ಈಗ ಫಾಲೋವರ್ಸ್ ಇರೋರಿಗೆಲ್ಲ ಅರ್ನಿಂಗ್ ಬರ್ತಿದೆ ಅಂತ ಹೇಳಕ್ಕಲ್ಲ. ಎಷ್ಟೊಂದು ಜನಕ್ಕೆ ಪಾಪ ಮಿಲಿಯನ್ಸ್ ಸಬ್ಸ್ಕ್ರಿಪ್ಷನ್ಸ್ ಇದೆ, ಬಟ್ ಅವ್ರಿಗೆಲ್ಲ ಕೆಲವೊಬ್ರಿಗೆ ಯೂಟ್ಯೂಬಿಂದ ಅರ್ನಿಂಗ್ಸೇ ಇಲ್ವಂತೆ ಕೆಲವ್ರಿಗೆ. ಏನ್ ಹೇಳ್ತೀರಾ? ಸೊ ಆಮೇಲೆ ಹೇಳಿದ್ದೆಲ್ಲ ನಿಜ ಅಲ್ಲ, ಅದನ್ನ ತಿಳ್ಕೊಳ್ಳಿ. ಆ ವ್ಯಕ್ತಿ ಹತ್ರ ನಾವು ಕುತ್ಕೊಂಡು ವ್ಯಕ್ತಿಗತವಾಗಿ ನೋಡಿದಾಗ್ಲೇ ನಮಗೆ ಗೊತ್ತಾಗೋವಂಥದ್ದು. ಅಂಟಿಲ್ ಅನ್ಲೆಸ್ ನಿಮ್ಗೆ ಏನೋ ಕ್ಯಾಮ್ರಾ ಇದೆ, ಮೈಕ್ ಇದೆ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಬಡ್ಕೊಳ್ಳೋದಲ್ಲ, ಅಥವಾ ಹೇಳಿದ್ದೆಲ್ಲ ನಮ್ ಕೊಡೋರು ದಡ್ರು ಅಷ್ಟೇ. ಸಿಂಪಲ್ ಇದೆ ಹೇಳ್ತೀನಿ. ಹಂಗಿರಲ್ಲ. ತಗೋತಿರೋದು 100 ರೂಪಾಯಿ, ತಿನ್ನೋದು ಮೊಸರನ್ನ, ಹೇಳೋದು ಬಿರಿಯಾನಿ, ಹಂಗಲ್ಲ. ಅಷ್ಟೇ, ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನಾನು ಕ್ವಶನ್ ಕೇಳಿದ ಒಂದೇ ಉದ್ದೇಶ, ಬಿಕಾಸ್ ನೀವು ಮಲ್ಟಿಪಲ್ ಟಾಸ್ಕ್ ಮಾಡ್ತಾ ಇದ್ರ, ಸ್ಟ್ರಗಲ್ ಮಾಡ್ತಾ, ಇನ್ನೂ ಸ್ಟ್ರಗಲ್ ಹೆಂಗಿದೆ ಅಂದ್ರೆ, ಎಂತೆಂತ ಒಳ್ಳೆ ಶೋಗೆ ಹೋಗಿ ನೀವು ಅಲ್ಲಿ ಏನೋ ಲಾಂಚ್ ಆದ್ರೂನು ಅಮೂಲ್ಯ ಗೌಡ ಅವರು ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಧಾರಾವಾಹಿಗಳನ್ನ ಪಡ್ಕೊಳ್ಳೋದಕ್ಕೆ, ಒಂದು ಸ್ಥಾನವನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಇಂಡಸ್ಟ್ರಿನಲ್ಲಿ ನಿಮ್ಮ ಶ್ರಮ ತುಂಬಾ ಇದೆ. ಬಟ್ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಗೊತ್ತಾಗಿದ್ದಾರೆ, ವಾಯ್ಸ್ ಓವರ್ ಆರ್ಟಿಸ್ಟ್, ಇದೆಲ್ಲ ಗೊತ್ತಾಗಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಅಮೂಲ್ಯ ಗೌಡ ಅವ್ರಿಗೆ ಅಂತ ಹೇಳ್ಕೊಡೋ ಫೇಮ್ ಇನ್ನೂ ಬಂದಿಲ್ಲ. ಕೆಲವೊಂದಷ್ಟು ಜನ ಏನು ಹೇಳ್ತಾರೆ, ಎಲ್ಲೋ ನೋಡಿದೀನಿ, ಅದು ಕೇಳಿದಾಗ ಇಷ್ಟೆಲ್ಲ ಮಾಡಿದೀನಿ, ಈಗಲೂ ಎಲ್ಲೋ ನೋಡಿದಾರೆ ಅಂತ ಹೇಳ್ತಾರಲ್ಲ ಅಂತ ಅಂದಾಗ ಎಲ್ಲ ಟ್ರಿಗರ್ ಆಗುತ್ತಾ, ಇನ್ನೂ ಮಾಡಬೇಕು ಕೆಲಸ, ಇನ್ನೂ ಮಾಡಬೇಕು, ಏನೋ ಮಿಸ್ ಆಗ್ತಾ ಇದೆ, ಎಲ್ಲಿ ಅಂತ. ಅಥವಾ ತುಂಬ ಕಡೆ ನೋಡಿ ಕೆಲವ್ರು ಜನಕ್ಕೆ ಹಂಗೇನಾರು ಕನ್ಫ್ಯೂಷನ್ ಆಗಿ ಸ್ಟಾರ್ಟ್ ಆಗುತ್ತಾ? ಸೊ ಹೇಗೆ ಡಿಫೈನ್ ಮಾಡ್ತೀರಾ ಅಮೂಲ್ಯ ಗೌಡ ಫೇಮ್ನ? ಹೆಂಗ್ ಡಿಫೈನ್ ಮಾಡ್ತೀನಿ ಅಂದ್ರೆ, ಹೌದು ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಗೊತ್ತಾ? ಐ ಮೀನ್ ಟು ಸೀರಿಯಲ್ಸ್, ಐ ಮೀನ್ ಟು ಆಡ್ಸ್, ಐ ಮೀನ್ ಟು ಮಲ್ಟಿ ಟಾಸ್ಕರ್ ಆಗಿರೋದ್ರಿಂದ ಜನಕ್ಕೆ ಏನಂದ್ರೆ, ಓಕೆ ಇವ್ರೇನಾ ಅದು, ಅಥವಾ ಅವ್ರು ಬೇರೆ ಇವ್ರು ಬೇರೆನಾ ಅನ್ನೋ ಕನ್ಫ್ಯೂಷನ್. ಅದ್ ನಾನೇ ಮಾಡ್ಕೊಂಡಿರೋದು. ಯಾಕಂದ್ರೆ ನನ್ ಒಂದೇ ಕಡೆ ಇಲ್ಲ, ಅದ್ ನನ್ ತಪ್ಪು. ಎಲ್ಲಾ ಕಡೆನೂ ಇರೋದ್ರಿಂದ ಅವ್ರು ಕನ್ಫ್ಯೂಸ್ ಆಗೋದು ಸಹಜ ಅಲ್ವಾ? ಬಹುಶಃ ಅದಿರುತ್ತೆ. ನನಗೆ ಟ್ರಿಗರ್ ಎಲ್ಲ ಆಗಲ್ಲ. ಆದ್ರೆ ಏನ್ ಗೊತ್ತಾ, ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಅರ್ಧಂಬರ್ಧ ಬೆಂದಿರೋ ಅನ್ನನ ಈ ಕಡೆ ತಿನ್ನಕ್ಕೂ ಆಗಲ್ಲ, ಈ ಕಡೆ ಎಸೆಯಕ್ಕೂ ಆಗಲ್ಲ. ಎಸೆದ್ರೆ ಅದು ಊಟ ಅಯ್ಯೋ ವೇಸ್ಟ್ ಆಗತ್ತಲ್ಲ ಅನ್ನೋ ಮನೋಭಾವನೆ. ತಿಂದ್ರೆ ಆರೋಗ್ಯ ಕೆಡತ್ತೆ. ಒಂದು ಪೂರ್ತಿ ಬೆಂದಾಗ್ಲೇ ಅದಕ್ಕೆ ಪಕ್ವತೆ ಸಿಗುತ್ತೆ. ಸೊ ನಾನೀಗ ಅರ್ಧಂಬರ್ಧ ಬೆಂದಿರೋ ಅನ್ನ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಫೇಮ್ ಇಲ್ಲ ಅಂತಾನೂ ಅಲ್ಲ, ಇದೆ ಅಂತ ಮಧ್ಯ ಇದೆ. ಅಮೂಲ್ಯ ಅಂದ್ರೆ ಎವ್ರಿವನ್ ನೋಸ್, ಲೈಕ್ ಖಂಡಿತ ಗೊತ್ತು. ಎಲ್ಲೇ ಹೋದ್ರು ಜನ ಗುರ್ತಿಸ್ತಾರೆ. ಒಂದು ನನ್ನರ್ಸಿರಾದೆ ಮೂಲಕ ಗುರ್ತಿಸ್ಬೋದು. ಕೆಲವರು ಅಪರಂಜಿನೂ ಹೇಳ್ತಾರೆ, ಯಾಕಂದ್ರೆ ಅದ್ರಲ್ಲಿ ನಾನು ಹೀರೋಯಿನ್ ಆಗಿದ್ದವಳು. ಅಪರಂಜಿ ಹೇಳ್ತಾರೆ, ನನ್ನರ್ಸಿರಾದೆ ಹೇಳ್ತಾರೆ, ಅಗ್ನಿಸಾಕ್ಷಿನೂ ಹೇಳೋರುಂಟು. ಅಷ್ಟು ಫ್ಯಾನ್ಸ್ ಇದ್ರಲ್ಲ ಅಗ್ನಿಸಾಕ್ಷಿಗೆ. ಅಗ್ನಿಸಾಕ್ಷಿ ಹೇಳೋರುಂಟು. ಭರ್ಜರಿ ಬ್ಯಾಚುಲರ್ಸ್ ಅಂತೂ ಹೇಳ್ತಾರೆ, ಯಾಕಂದ್ರೆ ಅದ್ರಲ್ಲಿ ನಂಗೆ ಸಂಪೂರ್ಣವಾದ ಒಂದು ಫೇಮ್ ಸಿಕ್ಕಿದ್ದು ನಿಜ. ಅದೇ ಹಂಗಾಗಿ
ಬಟ್ ಅದೇ ಇದೆ ಸ್ವಲ್ಪ ನನಗೆ ಅದು ಒಂದು ಇದಂತ ಅಲ್ಲ, ನನ್ನನ್ನ ನಾನು ಅಮೂಲ್ಯ ಏನು, ಅಮೂಲ್ಯವಾದ ನಿಜವಾದ ಒಂದು ಒಳ ಮನಸ್ಸಿಂದ ಅಮೂಲ್ಯ ಏನು ಅನ್ನೋ ಒಂದು ವಾಯ್ಸ್ ರೈಸ್ ಮಾಡಬೇಕು, ಅಥವಾ ಅದು ಗೊತ್ತಾಗ್ಬೇಕು ಜನಕ್ಕೆ ನಾನೇನು ಅನ್ನೋ ಅಂಥದ್ದು. ಕೆಲವೊಂದ್ ಕಡೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನನ್ನನ್ನ ತೋರಿಸಿದ್ದು ಸೋಬರ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ನೀವು ನೋಡಿರೋ ಮಟ್ಟಿಗೆ ನಾನು ಫುಲ್ ಪಟ ತುಂಬಾ ಆಂಕರ್ ಅಂತ ಬಂದಾಗ ಅದು obviously ಅದು English ಅದು ಮಾತು ಅನ್ನೋದು ಅಲ್ವಾ, ಪಟ ನಾನು ಫುಲ್ ಪಟಾಕಿ. ಇವಾಗಿನಲ್ಲ, ಚಿಕ್ಕ ವಯಸ್ಸಿಂದ ಮನೇಲಿ ಬಿಟ್ರೆ ಸೈಲೆಂಟ್, ಅಂದ್ರೆ ಸ್ಕೂಲಲ್ಲೆಲ್ಲ ವಟ ಮಿಸ್ ಹತ್ರ ಬೈಸ್ಕೋತಿದ್ದು ನಾನು ಜಾಸ್ತಿ, ಉಶ್ ಅಂತ ಓಡಿಸ್ಕೊಂಡಿರೋದು ಉಂಟು. ಸೊ ಫುಲ್ಲು ಪಟಾಕಿ ನಾನು. ಆಮೇಲೆ ಇನ್ನೊಂದು ನೇರವಾದ ಮಾತು ನಂದು, ನೇರ ದಿಟ್ಟ ನಿರಂತರ ಅಂತ ಹೇಳ್ತಾರೆ, ವೆರಿ ಸ್ಟ್ರೇಟ್ ಫಾರ್ವರ್ಡ್. ಇದು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ, ಚೆನ್ನಾಗಿಲ್ಲ ಅಂದ್ರು ನೀನ್ ಸಾಕಾದಾಗ ಕಾಣಿಸ್ತಿದ್ಯಾ ಕಾಣೆ, ಇಲ್ಲ ಚೆನ್ನಾಗ್ ಕಾಣಿಸ್ತಿಲ್ಲ ಕಣೆ, ಆ ತರ ನಾನು ದಿನ ಇದ್ದಂಗೆ ಫಿಲ್ಟರ್ ಇಲ್ದ್ರ ಮಾತಾಡೋ ಹುಡುಗಿ ನಾನು. ಬಟ್ ಎಲ್ಲೋ ಒಂದ್ ಕಡೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನನಗನ್ಸಿದ್ದು ನನ್ನ ಸ್ವಲ್ಪ ಸೋಬರ್ ಆಗಿ ಅವ್ರು ಮಾಡಿದ್ರ ನಾನೇ ಇದನ್ನ ಮಂಕ್ ಆಗ್ಬಿಟ್ನ ಏನೋ ಗೊತ್ತಿಲ್ಲ. ಬಟ್ ನಾನ್ ಮಂಕ್ ಆಗಿ ಕೂರೋ ಹುಡುಗಿನೇ ಅಲ್ಲ. ಬಟ್ ನಂಗೆ ಹಂಗ ಅನಿಸ್ತು, ಅಥವಾ ಅದು ನನ್ ಟೈಪ್ ಅಲ್ವೋ ಏನೋ ಗೊತ್ತಿಲ್ಲ. ಸ್ವಲ್ಪ ನಾನ್ ಮಂಕ್ ಆಗೋ ತರ ಅಲ್ಲಿ ಏನ್ ಸಿಚುವೇಶನ್ಸ್ ಬಂತೋ ನನಗೆ ಗೊತ್ತಿಲ್ಲ, ಆ ತರ ಅನ್ಸ್ಬಿಡ್ತು ನನ್ಗೆ. ಹಾಗಾಗಿ ಅದು ಜನಕ್ಕೆ ಅಯ್ಯೋ ಪಾಪ ಐ ಆಮ್ ನಾಟ್ ಎಟ್ ಆಲ್ ಅಯ್ಯೋ ಪಾಪ. ಅಯ್ಯೋ ಪಾಪ ಅಲ್ಲ, ನಾನು ಐ ಆಮ್ ಬಿಂದಾಸ್ ಚಿಲ್ಡ್ ಅಂಡ್ ನಾನ್ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ನನ್ನ ಕೆಲ್ಸಗಳನ್ನ ನನ್ನ ಇದನ್ನ ಏನೋ ಗುರಿ ಇಟ್ಕೊಂಡು ಮಾಡ್ತಿರೋ ಹುಡುಗಿ. ಅಯ್ಯೋ ಪಾಪ ಖಂಡಿತ ಅಲ್ಲ, ನಂಗೆ ಯಾರ್ದು ಅಯ್ಯೋ ಪಾಪ ಬೇಡ. ಅಪ್ಪ ಅಮ್ಮ ಇಲ್ಲ ಅಂದ ತಕ್ಷಣ ಅಯ್ಯೋ ಪಾಪ ಖಂಡಿತ ಅಲ್ಲ. ದೇವ್ರು ಇರ್ತಾರೆ, ಅಪ್ಪ ಅಮ್ಮ ಇಲ್ದವ್ರವ್ರಿಗೆ ದೇವ್ರು ನಡ್ಸ್ಕೊಂಡು ಹೋಗ್ತಾರೆ. ಸೊ ಇದು ನನ್ನ ಕಾನ್ಸೆಪ್ಟ್. ಸೊ ಅದೇ ನನ್ನನ್ನ ನಾನೇನು ಅಂತ ಜನಕ್ಕೆ ಪಡಿಸೋದಕ್ಕೆ ನಂಗೆ ಒಂದು ವೇದಿಕೆ ಕರೆಕ್ಟಾಗಿ ಸಿಕ್ಕಿಲ್ಲ ಅನ್ನೋ ಒಂದು ಚಿಕ್ಕ ನೋವಿದೆ ಅಷ್ಟೇ. ಅದೇ ನಾನು ಅದಕ್ಕೆ ಕೇಳಿ, ತುಂಬ ಮಲ್ಟಿಪಲ್ ಟಾಸ್ಕ್ ಮಾಡ್ತೀರಾ, ಆ್ಯಂಕರಿಂಗ್ ಜರ್ನಿ ಅಂತ ಹೇಳಿದ್ರಿ. ಸೊ ಆ್ಯಂಕರಿಂಗು ಮಾಡ್ತೀರಾ, ಎಲ್ಲ ಕಡೆ ಇದ್ದಾಗ್ಲೂ ಜನ ಇನ್ನೂ ನಮ್ಮನ್ನ ಗುರ್ತಿಡಿಯೋದಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ ಅಂತ ಅಂದಾಗ ನಮಗೆ ಒಂದು ಪ್ರಶ್ನೆ ಆಗ್ಬಿಡುತ್ತೆ, ಇನ್ನು ಹಿಂದೆ ಉಳಿದಿದ್ದೀನಾ, ಯಾರ್ಯಾರೋ ಮುಂದೆ ಹೋಗ್ತಾರೆ, ನಾವೆಲ್ಲೋ ಹಿಂದೆ ಎಷ್ಟೇ ಮಾಡಿದ್ರು ಅದು ಹಿಂದೆ ಎಳಿತಾ ಇದೆಯಾ, ಏನು ಮಾಡೋದು ಎತ್ತ ಅಂತ. ಅಥವಾ ಈ ಅವಕಾಶಗಳೆಲ್ಲ ಕೆಲವೊಮ್ಮೆ ನಮಗೆ ಡೈಲಿ ಸಿಗಲ್ಲ. ಅಂದರೆ ಒಂದು ಸೀರಿಯಲ್ ಅಂದರೆ 3 years ಹೋಗುತ್ತೆ, ಸೀರಿಯಲ್ ಇಲ್ಲ ಅಂದರೆ ಏನು, ಒಂದು ಶೋ ಸಿಗುತ್ತೆ, ಆ್ಯಂಕರಿಂಗ್ ಮಾಡ್ತೀರಾ, ಆಮೇಲೆ ಏನು, ಕಾಂಟ್ಯಾಕ್ಟ್ಸ್ ಇತ್ತು, ಚೆನ್ನಾಗಿ ಮಾಡಿದ್ರೆ ಕರೀತಾರೆ, ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಯಾರೂ ನಮ್ಮನ್ನು ಮತ್ತೆ ಹಿಂತಿರುಗಿ ನೋಡೋದೇ ಇಲ್ಲ. ಸೊ ಈ ಥರ ಟೈಮಲ್ಲಿ ಅಮೂಲ್ಯ ಗೌಡರು ಯಾವತ್ತಾದರೂ ಅನಿಸಿದ್ಯಾ, ದಿಸ್ ಇಸ್ ನಾಟ್ ಮೈ ಪ್ಲಾಟ್ಫಾರ್ಮ್, ಐ ಥಿಂಕ್ ನಾನು LLB ಮಾಡಬೇಕಿತ್ತು, ನಾನು ಲಾಯರ್ ಆಗಬೇಕಿತ್ತು, ಇಲ್ಲ ಯಾವತ್ತಾದ್ರೂ ಈ ತರ ಅಮೂಲ್ಯ ಗೌಡ ಅವ್ರಿಗೆ? ನಾನು ನಿಮ್ಗೆ ಹೇಳ್ದಂಗೆ ನಾನು ಮನುಷ್ಯನ ನಂಬಲ್ಲ, ನಾನು ನಂಬಿರೋದು ಒಂದೇ ದೇವ್ರು. ಐ ಮೀನ್ ನಮ್ ಬಾಸ್ ಆಂಜನೇಯ. ನಾನು ಹೇಳಲ್ವಾ, ಯಾರ್ಯಾರು ಬಾಸ್ ಗೊತ್ತಿಲ್ಲ, ನನಗ್ ನನ್ ಬಾಸ್ ಅಂದ್ರೆ ಅದು ಆಂಜನೇಯ. ನಾನು ದೇವ್ರನ್ನ ನಂಬ್ಕೊಂಡು ಬಂದಿರೋ ಹುಡುಗಿ ಇಲ್ಲಿವರೆಗೂ. ನನ್ಗೆ ಇದುವರೆಗೂ ದೇವ್ರು ಯಾವತ್ತೂ ಖಾಲಿ ಹೋಟೆಲ್ ಮಲಗಿಸಿಲ್ಲ. ದಟ್ ಮೀನ್ಸ್ ಖಾಲಿ ಕೈಯಲ್ಲಿ ಕೂರ್ಸಿಲ್ಲ. ಟಚ್ ವುಡ್ ಏನೋ ಒಂದ್ ಕೆಲಸ ಬರೋವಂಥದ್ದು. ನಾನು ಏನು ಕೇಳಿ ಮಲ್ಟಿ ಟಾಸ್ಕರ್ ಇದಕ್ಕೇನೆ. ಹೌದು ಹೌದು ಅಷ್ಟೇ. ನಿಮ್ಗೆ ಅಂದ್ರೆ ನಿಮ್ಗೆ ಹಸಿವಿದ್ದಾಗ ನಿಮ್ಗೆ ಒಂದೇ ಮಾಡ್ಕೊಂಡು ಕೂರ್ಸಲ್ಲ ಅದು. ಕರೆಕ್ಟ್. ಅವಾಗ್ಲೇ ನೀವು ಮಲ್ಟಿ ಟಾಸ್ಕರ್ ಆಗೋವಂಥದ್ದು. ನಿಮ್ಗೆ ನಿಮ್ದೇ ಕಮಿಟ್ಮೆಂಟ್ಸ್ ಇರುತ್ತೆ. ಈಗ ನನ್ನ ಕಾರ್ ಲೋನ್ ಕಟ್ಬೇಕಾಗಿರತ್ತೆ, ನಾವು ಮನೆ ಬಾಡಿಗೆ ಕಟ್ಬೇಕಾಗಿರ್ಬೋದು, ಅಥವಾ ಬಟ್ಟೆಗಳು ತಗೊಳ್ಳೋದಿರ್ಬೋದು, ಅಥವಾ ಇನ್ನೊಂದು ಹೆಣ್ಮಕ್ಳಿಗೆ ತುಂಬಾ ಎಲ್ಲಾನು ಇರುತ್ತೆ. ನಮ್ಮನ್ನ ನಾವು ನೋಡ್ಕೋಬೇಕು. ಈಗ ನಾನು ಇಂಡಿಪೆಂಡೆಂಟ್ ಅಂದಾಗ ನಾನೇ ನೋಡ್ಕೋಬೇಕು. ಯಾರೋ ತಂದ್ಕೊಡ್ತಿದಾರೆ ಅಪ್ಪ ಅಮ್ಮ, ಅದು ಬೇರೆ ಪ್ರಶ್ನೆ. ಎಲ್ಲಾನು ನೀನೇ ನಿಭಾಯಿಸ್ಬೇಕಂದಾಗ ನೀನ್ ಮಾಡ್ಲೇಬೇಕು. ಯಾರು ಶುಗರ್ ಡ್ಯಾಡಿನೋ ಶುಗರ್ ಮಮ್ಮಿನೋ ಯಾರು ಇಲ್ಲ ಗುರು ನನಗೆ ಟು ಗಿವ್ ಮನಿ ಆರ್ ಸಮಥಿಂಗ್ ಅಷ್ಟೇ. ಸೊ ಲೈಫ್ನ ತುಂಬ ಇಂಡಿಪೆಂಡೆಂಟ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ ಒಬ್ಬ ನಟಿಯಾಗಿ. ಬೆಂಗಳೂರು ಅನ್ನೋಂಥ ಒಂದು ದೊಡ್ಡ ಊರಿನಲ್ಲಿ ಒಬ್ಬ ನಟಿಯಾಗಿ ಇಂಡಿಪೆಂಡೆಂಟ್ ಆಗಿ, ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲ, ಅದನ್ನು ನಾನು ಮೆನ್ಷನ್ ಮಾಡಲೇಬೇಕು. ಸೊ ತಂದೆ ತಾಯಿ ಸಪೋರ್ಟ್ ಇಲ್ಲದಲೇ ಜೀವನ ಮಾಡೋದು, ದಟ್ ಈಸ್ ಡಿಫ್ರೆಂಟ್ ಕೈಂಡ್ ಆಫ್ ಟಾಸ್ಕ್. ಎಷ್ಟೋ ಜನ ಅಪ್ಪ ಅಮ್ಮ ಇದು ನಾನು ತುಂಬ ಕಷ್ಟಪಟ್ಟಿದ್ದೀನಿ ಗೊತ್ತಾ, ನಾನು ಹೆಂಗೆ ಬಂದಿದ್ದೀನಿ ಗೊತ್ತಾ ಅಂತ ಹೇಳಿದಾಗ ಅಟ್ಲೀಸ್ಟ್ ಯು ಹ್ಯಾವ್ ಸಮಥಿಂಗ್ ಅಲ್ಲ ನಿಮ್ಮ ಹಿಂದೆ ನಿಂತ್ಕೊಳ್ಳೋರು. ಬಟ್ ಯಾವಾಗ ಅಪ್ಪ ಅಮ್ಮನ ಸಪೋರ್ಟು ನಮಗೆ ಸಿಗ್ದಲೇ ಹೋದಾಗ ಅಂತ ಅನಿಸುತ್ತೆ, ನಮಗೆ ಅನಿಸ್ಬಿಡುತ್ತೆ ನಾನು ರಿಯಲ್ ಹೀರೋ, ನಾನು ಚೆನ್ನಾಗಿ ನಾನು ನೋಡು, ನಾನು ಯಾರು ಸಪೋರ್ಟ್ ಇಲ್ಲಂಗೆ ಬರ್ತಾ ಇದ್ದೀನಿ ಅಂತ. ನೀವು ಅದ್ರ ಬಗ್ಗೆ ಹೇಳಿ, ನಿಮ್ಮ ಅಪ್ಪ ಅಮ್ಮ ಸಪೋರ್ಟು ನೀವು ಎಷ್ಟೊಂದು ಕಡೆ ಹೇಳ್ಕೊಂಡಾಗ, ಐ ಥಿಂಕ್ ಭರ್ಜರಿ ಬ್ಯಾಚುಲರ್ಸಲ್ಲಿ ಕೂಡ ವಾಣಿ ಅಮ್ಮ ಹಾಗೆ ನಿಮ್ಮ ಅಣ್ಣ ಬಂದಿದ್ರು. ಸೊ ಅಪ್ಪ ಅಮ್ಮ ಅನ್ನೋ ಒಂದು ಎಲ್ಲೂ ನೀವು ಹೇಳ್ಕೊಳ್ಳೋಕ್ಕೂ ಬಯಸಿಲ್ಲ ಇದು. ಸೊ ವಾಟ್ಸ್ ಆನ್ ನಿಮ್ಮ ಥಾಟ್ಸ್ ಏನು ಇದ್ರ ಮೇಲೆ ಅನ್ನೋ ಥರ? ಮೊದಲನೇದಾಗಿ ನಾನು ಆಗ್ಲೇನೂ ಹೇಳ್ದೆ, ಇವಾಗಲೂ ಹೇಳ್ತೀನಿ, ಯಾರು ಇಲ್ದೋರವ್ರಿಗೆ ಮೇಲೊಬ್ಬ ಇರ್ತಾನೆ, ದೇವ್ರು. ನಂಗೆ ಬುದ್ಧಿ ಬಂದಾಗಿಂದನೂ ಅದೇ, ನಂಗೆ ಅಪ್ಪ ಅಮ್ಮನ ಪ್ರೀತಿ ಚಿಕ್ಕಳಿದಾಗ್ಲೂ ಸಿಕ್ಕಿಲ್ಲ.
ಮನೇಲಾಗೋಂಥ ಆಗ್ತಿದ್ದಂತಹ ಕೆಲವೊಂದು ಘಟನೆಗಳು, ಫೈಟ್ಸು, ಅದರಿಂದ ನನಗೆ ಅಮ್ಮ ಮಂಕ ಕುತ್ಕೊಂಡ್ಬಿಡೋರು. ನನಗೆಲ್ಲೂ ಆ ಒಂದು ಪ್ರೀತಿ ಅಮ್ಮನಿಂದ ಸಿಕ್ಕೇ ಇಲ್ಲ. ಅಪ್ಪ ಯಾವಾಗಲೂ ಹೆದರ್ಸೋರು, ಹೊಡೆಯೋರು, ಆ ಥರ ಇರ್ತಿತ್ತು. ಅಮ್ಮನ ಕಡೆಯಿಂದನೂ ಪ್ರೀತಿ ಇಲ್ಲ. ಅಂದರೆ ಹಾಗೆ ಒಂಥರ ಅಪ್ಪ ಅಮ್ಮನ ಪ್ರೀತಿ ಅಂತ ನಾನು ನೋಡಿದ್ದು ಎಲ್ಲಿ ಗೊತ್ತಾ, ನೀವು ನಂಬ್ತೀರಾ ಬಿಡ್ತೀರಾ, ಸೀರಿಯಲ್ಸ್ ಶುರು ಮಾಡಿದಾಗ. ನಾನು ಫಸ್ಟ್ ಸೀರಿಯಲ್ ಸುಂದ್ರಿ ಅಂತ ಮಾಡಿದಾಗ ಲೂಸ್ ಮಾದ ಯೋಗಿ ಅವರಮ್ಮ ಅಂಬುಜಾ ಅಮ್ಮ ಮತ್ತು ಬಾಲಿ ಸರ್ ಅಂತ ಅವರು ನಮ್ಮ TN ಸೀತಾರಾಮ್ ಅವ್ರ ತಮ್ಮ, ಅವರಿಬ್ರು ನಂಗೆ ಅಪ್ಪ ಅಮ್ಮ ಆಗಿದ್ರು. ಅಂಬುಜಾ ಅಮ್ಮ ಆ್ಯಂಡ್ ಬಾಲಿ ಸರ್ ಅವ್ರ ಮೂಲಕನೇ ನಂಗೆ ಅಪ್ಪ ಅಮ್ಮನ ಪ್ರೀತಿ ಅಂತ ಶುರು ಆಗಿದ್ದು. ಅದಾದಮೇಲೆ ಅಗ್ನಿಸಾಕ್ಷಿಲಿ ವನಿತಾ ವಾಸು ಅವರಮ್ಮ ತಾಯಿ ಪಾತ್ರ ಮಾಡಿದ್ರಲ್ಲ, ಅದರಲ್ಲಿ ಸೀನ್ಸ್ ಬರ್ತಿತ್ತಲ್ಲ ಮಗಳನ್ನ ಪ್ರೀತಿ ಮಾಡೋವಂಥದ್ದು. ಅದಾದ್ಮೇಲೆ ನನ್ನ ರಸಿರಾದಲ್ಲಿ ಸಿಹಿ ಕಹಿ ಚಂದ್ರು ಅಪ್ಪ ಮತ್ತು ಹೇಮಾ ಬೆಳ್ಳೂರು ಅವರ ಒಂದು ಪ್ರೀತಿ. ಲಿಟ್ರಲಿ ನೀವು ನಂಬಲ್ಲ, ಒಂದು ಸೀನಲ್ಲಿ ಹೆಂಗಿತ್ತಂದ್ರೆ ಅಮ್ಮನ ತೊಡೆ ಮೇಲೆ ನಾನು ಮಲ್ಕೊಂಡಿರ್ತೀನಿ, ಅದು ವ್ಯಕ್ತಪಡಿಸ್ಬೇಕು, ಅದು ಒಂದು ಎಮೋಷನ್ಸ್ ನಂಗೆ ಅದು ಬರ್ತಾ ಇಲ್ಲ. ಯಾಕಂದರೆ ನಂಗೆ ಒಂದು ಅಮ್ಮನ ಪ್ರೀತಿನೇ ಸಿಕ್ಕಿಲ್ಲ ಅಲ್ವಾ. ಅವ್ರು ಏನಮ್ಮ ನಿಮ್ಮ ಅಮ್ಮನ ತೊಡವಲ್ಲಿ ಮಲ್ಕೊಂಡ್ರೆ ಹೆಂಗೆ ಇರ್ತೀಯ ಹಂಗಿರು, ನಾನು ಹೇಳೇಬಿಟ್ಟೆ ನಂಗೆ ಅಮ್ಮ ಇಲ್ಲ ಅಂತ. ಅವ್ರು ಒಂದು ನಿಮಿಷ ಡೈರೆಕ್ಟ್ ಮಂಕಾಗ್ಬಿಟ್ರು. ಆಮೇಲೆ ಬಟ್ ನೀವು ಹೆಂಗೆ ಓವರ್ಕಮ್ ಮಾಡಿದ್ರಿ ಆ ಥರ ಸೀನ್ಸಿಂದ? ಯಾಕೆಂದರೆ ಚೈಲ್ಡ್ಹುಡ್ ಸೀನ್ಸ್ ಏನಿರುತ್ತೆ ಅದು ಯಾವಾಗಲೂ ನಮ್ಗೆ ಇಂಪ್ಯಾಕ್ಟ್ ಮಾಡುತ್ತಂತೆ. ನಾವು ಮುಂದೆ ಬಂದಂಗೆ ನಾವು ಎಷ್ಟೊಂದು ಸಲ ನಾವು ನೋಡಿದಾಗ ಕೆಲವರು ಇಂಟ್ರೋವರ್ಟ್ಸ್ ಅಂತ ಹೇಳ್ತೀವಲ್ವ, ನಾವು ಇಂಟ್ರೋವರ್ಟ್ಸ್ ಅಂತ. ಬಟ್ ಅವ್ರ ಕಾರಣಗಳು ತುಂಬ ಇರುತ್ತೆ. ಬೇರೆಯವರೆಲ್ಲ ಸಿಂಗಲ್ ಆಗಿರ್ತಾರೆ ಅಥವಾ ಒಂಟಿಯಾಗಿರ್ತಾರೆ, ಇಡೀ ಲೈಫ್ನೇ ಒಂಟಿಯಾಗಿ ಕಳಿಬೇಕು. ಬಿಕಾಸ್ ಅದರಿಂದ ತುಂಬ ದೊಡ್ಡ ರೀಸನ್ಸ್ ಇರುತ್ತೆ. ಚೈಲ್ಡ್ಹುಡ್ಡಲ್ಲಿ ಆಗುವಂಥ ಇಂಪ್ಯಾಕ್ಟ್ಸ್ ಏನಿರುತ್ತೆ ಅದೆಲ್ಲ ಕೂಡ ನಮ್ಮ ಮೈಂಡಿಗೆ ಇಂಪ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ನಾವು ಹಾಗೆ ಪರಿವರ್ತನೆಗೊಳ್ಳೋದು ಮುಂದೆ ಬಂದಾಗ. ಸೊ ನೀವು ಹೇಗೆ ಓವರ್ಕಮ್ ಮಾಡಿ ಇಷ್ಟು ಇಂಡಿಪೆಂಡೆಂಟ್ ಆಗಿ ಇವತ್ತು ಕುತ್ಕೊಂಡಿದ್ದೀರಾ? ಐ ಥಿಂಕ್ ನೀವು ಅದನ್ನು ಹೇಳಿದ್ರೆ ಎಷ್ಟೋ ಯಂಗ್ಸ್ಟರ್ಸ್ಗೆ ಅದು ನಿಜ ಒಂದೊಳ್ಳೆ ಸಜೆಷನ್ಸ್ ಥರನೂ ಆಗುತ್ತೆ. ಹೌದು. ಅದೇ ಮೊದಲು ಅಪ್ಪ ಅಮ್ಮಂದು ಮುಗಿಸೋಣ. ಏನಂದರೆ ಅದೇ ಅಪ್ಪ ಅಮ್ಮಂದು ಅದೇ ಆ ಥರ ಇತ್ತಲ್ವಾ. ಸೊ ನನಗೆಲ್ಲೂ ಆ ಒಂದು ಪ್ರೀತಿ ಸಿಕ್ಕಿಲ್ಲ. ಆ್ಯಂಡ್ ಚೈಲ್ಡ್ಹುಡ್ ವಾಸ್ ಲೈಕ್ ವೆರಿ ಬ್ಯಾಡ್ ನಂದು. ಸೊ ನಾನು ಯಾವಾಗ ಬುದ್ಧಿ ಬಂದಾಗಿಂದ ನನ್ನನ್ನು ನಾನು ನೋಡ್ಕೊಳಕ್ಕೆ ಶುರು ಮಾಡಿದೆ. ನಂಗೆ ಅವಾಗಲೇ ನಿಜವಾದ ಜೀವನ ಏನು ಅಂಥದ್ದು ಗೊತ್ತಾಗಿದ್ದು. ದುಡ್ಡು ಬೆಲೆ, ಊಟದ ಬೆಲೆ, ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಎಲ್ಲಾರ್ದು ಬೆಲೆ ಗೊತ್ತಾಗಿದ್ದು. ನಾನು ಚಿಕ್ಕ ವಯಸ್ಸಿಂದ ಒಬ್ಬಂಟಿಯಾಗಿ ಬೆಳೆದಿದ್ರು ಕೂಡ ನಾನು ಜನ ಇದ್ದ ತಕ್ಷಣ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಳ್ಳೋ ಹುಡುಗಿ ಖಂಡಿತ ಅಲ್ಲ. ಐ ಆಮ್ ವೆರಿ ಟಾಕಿಟಿವ್ ಆಗಿರೋದ್ರಿಂದ ನಾನು ಆರಾಮಾಗಿ ಎಲ್ಲರ ಹತ್ರನೂ ಮಾತಾಡ್ಸ್ತೀನಿ ಗೊತ್ತಾ. ನೀವು ನಮ್ಮಲ್ಲ ನಾನು ಸೀರಿಯಲ್ ಸೆಟ್ಟಲ್ಲಿ ಡೈರೆಕ್ಟರ್ಗೆ ಹೆಂಗೆ ಗುಡ್ ಮಾರ್ನಿಂಗ್ ಹೇಳ್ತೀನೋ ಲೈಟ್ ಬಾಯ್ಸ್ಗೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ. ಅವರು ಕೂಡ ಲೈಟ್ ಬಾಯ್ಸ್ನೂ ಕೂಡ ಫ್ರೆಂಡ್ ಮಾಡ್ಕೋತಿದ್ದೆ. ನಾನು ಫ್ರೆಂಡ್ಲಿಯಾಗೆ ಮಾತಾಡ್ತಿದ್ದೆ. ಅಣ್ಣ ಏನು ಊಟ ಆಯ್ತಾ, ಹೆಂಗಿದ್ರು ನಿಮ್ಮ ಡವ್, ಹಂಗೆ ಯಾರ ಜೊತೆ ನಿಮ್ಮ ಡವ್ ಜೊತೆ ಮಾತಾಡ್ತಿದ್ರ ಫೋನಲ್ಲಿ, ಹೋಗಮ್ಮ ಅಂತ ಅವರು ನೋಡಿ ಹೆಂಗೆ ಹೇಳ್ತೀಯ ಅಂತ. ಅಂದರೆ ಈಗ ಎಷ್ಟೊಂದು ಜನ ಆರ್ಟಿಸ್ಟ್ ಲೈಟ್ ಬಾಯ್ಸ್ ಹತ್ರ ಮಾತಾಡಲ್ಲ. ನಾನು ಹಂಗಲ್ಲ, ನನಗೆ ಎಲ್ಲರೂ ಒಂದೇ. ಯಾಕೆ ಅವ್ರು ಮಂಚ್ರಲ್ಲ, ಅವ್ರು ಲೈಟ್ ಬಿಟ್ರೇನೆ ಅಲ್ವಾ ಈ ಕ್ಯಾಮ್ರಾಮನ್ ಚೆನ್ನಾಗಿ ಕಾಣೋದು. ಕ್ಯಾಮ್ರಾ ಇಟ್ಕೊಂಡೆ ತಾನೆ ನಾವು ಕಾಣಿಸೋದು. ಲೈಟ್ ಇಟ್ಕೊಂಡ್ರೆ ನಮಗೆ ಮುಖ ಚೆನ್ನಾಗಿ ಕಾಣುವಂಥದ್ದು. ಮೇಕಪ್ ಮಾಡಿದ್ರೆ ನಾವು ಚೆನ್ನಾಗಿ ಇದೆಲ್ಲ ಇರುತ್ತೆ. ಸೊ ಎಲ್ರಿಗೂ ಅವ್ರವ್ರದೇ ಕೆಲಸಕ್ಕೆ ತೂಕ ಇದೆ. ಆ್ಯಂಡ್ ಅದಕ್ಕೆ ನಾವು ಗೌರವ ಸಲ್ಲಿಸ್ಬೇಕು. ಲೈಟ್ ಆಫೀಸರ್ಸ್ ಅಂತಾನೆ ಹೇಳೋದು ಗೊತ್ತಾ. ಲೈಟ್ ಬಾಯ್ಸ್ ಲೈಟ್ ಮ್ಯಾನ್ ಅಂತ ಹೇಳಲ್ಲ, ಲೈಟ್ ಆಫೀಸರ್ ಅಂತ ಹೇಳ್ತಾರೆ. ಸೊ ಅದು ಅವರು ಕೆಲ್ಸಕ್ಕೆ ಕೊಡೋ ಒಂದು ಬೆಲೆ. ಸೊ ಹಾಗೆ ನಾನು ಒಬ್ಬಂಟಿಯಾಗಿ ಬೆಳೆದಿದ್ರು ನನಗೆ ಜನ ಅಂದರೆ ತುಂಬ ಇಷ್ಟ. ಜನಗಳ ಮಧ್ಯೆ ಇರೋಕ್ಕೆ ಇಷ್ಟಪಡ್ತೀನಿ ನಾನು. ಬಟ್ ನಾಟ್ ಆಲ್ ದ ಟೈಮ್. ಸಮ್ಟೈಮ್ಸ್ ನಾನು ಮೂಡಿ ಕೂಡ ಹೌದು. ಮೂಡಿ ಆಗಿದ್ದಾಗ ನಂಗೆ ಯಾರು ಬೇಡ ಅಂತ ಅನ್ಸ್ಬಿಡುತ್ತೆ. ಅಟ್ ದ ಸೇಮ್ ಟೈಮ್ ಎಷ್ಟೇ 100 ಜನ ಆಯ್ತು 100 ಜನ ಪಟ ಅಂತ ಪರಿಚಯ ಮಾಡ್ಕೊಂಡು ಆರಾಮಾಗಿ ಎಲ್ಲರ ಹತ್ರನೂ ಮಾತಾಡ್ಕೊಂಡು ಇದ್ಬಿಡ್ತೀನಿ. ಸೊ ಹಾಗಾದ್ರೆ ಅಮೂಲ್ಯ ಅವ್ರು ನೀವು ಹೇಳ್ದಂಗೆ ಚೈಲ್ಡ್ಹುಡ್ ಅಷ್ಟು ಗ್ರೇಟಾಗಿ ಇಲ್ಲ ಅಂತ ಅಂದ್ರೂ, ಬಟ್ ಈಗ ನೀವು ಇಂಡಿಪೆಂಡೆಂಟ್ ಆಗಿ ಸಿಕ್ಕಾಬಟ್ಟೆ ಕೆಲಸಗಳನ್ನ ಮಾಡ್ತಿದ್ದೀರಾ, ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಎಲ್ಲೋ ಒಂದು ಕಡೆ ಸಪೋರ್ಟ್ ಆಗಿ ನಿಮ್ಮ ಅಣ್ಣ ಕೂಡ ನಿಂತ್ಕೊಂಡ್ರು, ಅಶ್ವಥ್ ಅವರು. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಅಣ್ಣ ಬಗ್ಗೆ ಹೇಳೋದಾದರೆ ಅದೇ ನಾನು ಯಾವತ್ತೂ ಅಣ್ಣಯಿಂದ ಯಾವ ರೀತಿ ಸಹಾಯ ಖಂಡಿತ ಪಡೆದಿಲ್ಲ. 100%. ಕಮೆಂಟ್ ಮಾಡೋರು ಮಾಡ್ಬೋದು, ಓಕೆ ನೀನು ಅವ್ರ ತಂಗಿ ಇವ್ರ ತಂಗಿ, ಇನ್ನೊಂದು ನಿಮ್ಮ ಅಣ್ಣ ಇದ್ದಾರೆ, ತಂಗಿ ಇದ್ದಾಳೆ, ಇನ್ನೊಂದು ಮತ್ತೊಂದು. ಇಲ್ಲ, ನಾನು ಇದುವರೆಗೂ ನಾವು ಯಾರ ಒಂದು ಸಪೋರ್ಟ್ ಇಲ್ದಿರ ಬಂದಿರೋ ಅಂಥದ್ದು. ನಾನು ಗಾಡ್ ಫಾದರ್ ಅಥವಾ ಇಂಡಸ್ಟ್ರಿಗೆ ಇಂಟ್ರಡ್ಯೂಸ್ ಮಾಡಿದಂದ್ರೆ ಅದು ವಿ ಮನೋಹರ್ ಅಂಕಲ್, ಮ್ಯೂಸಿಕ್ ಡೈರೆಕ್ಟರ್. ಅಂಕಲ್ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಅಣ್ಣ ಇರ್ಬೋದು ಇಂಡಸ್ಟ್ರಿಲಿ, ಬಟ್ ಅಣ್ಣಯಿಂದ ನಾನು ಯಾವತ್ತು ಯಾವ ಥರ ಸಹಾಯ ತಗೊಂಡಿಲ್ಲ. ಆ್ಯಂಡ್ ಮನೇಲೂ ಕೂಡ ನಾನಾಗ್ಲಿ ಅಣ್ಣ ಆಗಲಿ ಯಾವ ಪ್ರಾಜೆಕ್ಟ್ಸ್ ಬಗ್ಗೆ ಅಥವಾ ತುಂಬ ರೇರು ಏನು ಮಾಡ್ತಿದ್ಯಾ ಅದು ಇದು ಅಂತ ಕೇಳೋದು. ಊಟ ಗೀಟ ಮಾಡೋ ಟೈಮಲ್ಲಿ ನೀನೇನು ಮಾಡ್ತಿದ್ಯಾ, ನಾನೇನು ಮಾಡ್ತಿದ್ದೀನಿ ಅಷ್ಟೇ ಹೇಳ್ತೀನಿ. ಆ್ಯಂಡ್ ಅಣ್ಣ ಕೆಲವೊಂದ್ಸಲ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡುವಾಗ ಇದು ಮಾಡಬಹುದಾ ಅನ್ನೋ ಒಂದು ಸಜೆಷನ್ ಕೂಡ ತೊಗೊಂಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಸಹಾಯ ಅಂತ ಯಾವತ್ತೂ ತೊಗೊಂಡಿಲ್ಲ. ಆ್ಯಂಡ್ ಅಣ್ಣ ತುಂಬ ಅದ್ಭುತವಾದ ಕಲಾವಿದ. ಯಾಕಂದರೆ ಗೊತ್ತಿರೋರು ಗೊತ್ತಿರುತ್ತಲ್ಲ, ನಾನು ಅವ್ರ ತಂಗಿ ಅಥವಾ ಅವ್ರ ನಮ್ಮ ಅಣ್ಣ ಅನ್ನೋವಂಥದ್ದು. ಆ ಟೈಮಲ್ಲಿ ಓಕೆ ಎಂಥ ಒಳ್ಳೆ ಕಲಾವಿದ ನಿಮ್ಮ ಅಣ್ಣ, ನಿಮ್ಗೆ ಅವರೇ ಸಾಕು ಗುರುಗಳು, ನಿಮ್ಮ ಅಣ್ಣ ಹತ್ರನೇ ಎಲ್ಲ ಕಲಿಬೋದು ಅಂತ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ.
ಸೊ ಯಾರೇ ಆರ್ಟಿಸ್ಟ್ ಗೊತ್ತಿರೋರು ನಿಮ್ಮ ಅಣ್ಣ ಎಂತ ಒಳ್ಳೆ ಕಲಾವಿದ ಅಂತ ಹೇಳ್ತಾರೆ, ಅದು ಖುಷಿ ಆಗುತ್ತೆ. ನಮ್ಮ ಅಣ್ಣ ನಿಜವಾಗ್ಲೂ ತುಂಬಾ ಒಂಥರ ಉದಯೋನ್ಮುಖ ಕಲಾವಿದ ಅಂತ ಹೇಳ್ಬೋದು. ಬೀಯಿಂಗ್ ಎ ಆಕ್ಟ್ರೆಸ್ ಅಂಡ್ ನಾನು ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿರೋಳಾಗಿರೋದ್ರಿಂದ ನಾನು ನಮ್ಮ ಅಣ್ಣನ ಒಂದು ಒಳ್ಳೆ ಕಲಾವಿದನಾಗಿ ಯಾವಾಗ್ಲೂ ನೋಡಕ್ ಇಷ್ಟಪಡ್ತೀನಿ. ನಿಮ್ ಸಿನಿಮಾದಲ್ಲಿ ಹಾಕೊಳ್ಳೋ ಏನಾದ್ರು ಖಂಡಿತ ತಂಗಿ ಸಿನಿಮಾಲ ಅಣ್ಣನ ಮಾಡಿಸ್ತಾ ಇರಕ್ಕಾಗತ್ತಾ? ಅಣ್ಣಂಗ್ ಸೂಟ್ ಆಗೋ ಪಾತ್ರ ಖಂಡಿತ ಕೊಡ್ತೀನಿ. ನೀವು ಸೃಷ್ಟಿ ಮಾಡ್ಬೇಕು, ಡೈರೆಕ್ಟರ್ ಅಲ್ವಾ? ಹೌದು, ನಮ್ಮ ಅಣ್ಣನೇ ಕೇಳ್ತೀನಿ, ಅಣ್ಣ ನಿಂಗೆ ಯಾವ ತರ ಪಾತ್ರ ಮಾಡ್ಬೇಕು ಅಂತ ಹೇಳು, ನಾನು ಖಂಡಿತ ಅದೇ ತರ ಪಾತ್ರ ನಿಮ್ಗೋಸ್ಕರನೇ ಮಾಡ್ತೀನಿ ಅಂತ. ಅದ್ ಖಂಡಿತ ಇದೆ. ಆಕ್ಚುಲಿ ಅಣ್ಣಂಗೂ ಆಸೆ ಇತ್ತು ನನ್ನನ್ನು ಹಾಕೊಂಡು ಒಂದ್ ಸಿನಿಮಾ ಮಾಡ್ಬೇಕು ಅನ್ನೋಂಥದ್ದು. ಅವ್ನು ಹೇಳಿದ ನಂಗೆ ಆಸೆ ಇದೆ ಅಂತ, ಗೊತ್ತಿಲ್ಲ ಅದೇನಂತ. ಆಕ್ಚುಲಿ ಅಣ್ಣಂಗೆ ಅನುಬಂಧ ಅವಾರ್ಡ್ಸ್ ಟೈಮಲ್ಲಿ ಅನ್ಸುತ್ತೆ ಯಾವ್ದೋ ಆಂಕರ್ ಕೇಳಿದ್ರು, ನಿಮ್ ತಂಗಿ ಕೂಡ ಆಕ್ಟರು, ನಿಮ್ಗೆ ಏನಾರ ಅಂದ್ರೆ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡೋ ಇಂಟೆನ್ಷನ್ ಇದೆಯಾ ಅಂತ. ಖಂಡಿತ ಸಿಕ್ಕಿದ್ರೆ ಮಾಡೋಣ ಅಂತ ಅಣ್ಣ ಹೇಳಿದ್ರು. ಇವಾಗ ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ನಂಗೆ ಆಕ್ಚುಲಿ ಅಣ್ಣನೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅನ್ನೋದಿದೆ. ನೋಡೋಣ, ಅದು ದೇವ್ರಾಗ ಅವರೇ ಕೊಟ್ಟಿಲ್ಲ, ಅದು ಹೋಪ್ಫುಲಿ ಆದಷ್ಟು ಬೇಗ ಆಗ್ಲಿ. ಅದು ನಿಮ್ ಡೈರೆಕ್ಷನ್ ಅಲ್ಲೇ ಆದ್ರೂ ಅಂತೂ ಐ ಥಿಂಕ್ ಅದೊಂದು ಬೆಸ್ಟ್ ಪಾರ್ಟ್ ಅಂತ ಅನ್ಸುತ್ತೆ ನಿಮ್ ಇಡೀ ಲೈಫ್ ಅಲ್ಲಿ. ಸೊ ಅದಾದಷ್ಟು ಬೇಗ ಆಗ್ಲಿ ಅಮೂಲ್ಯ ಅವರೇ. ಖಂಡಿತ ಆಗ್ಲಿ. ಅಂಡ್ ಆಲ್ಸೋ ಅದೇ ಅಣ್ಣ ಇದುವರೆಗೂ ಮಾಡಿರೋ ಸಿನಿಮಾಗಳ ಪಾತ್ರಗಳೆಲ್ಲ ನನಗೆ ಗೊತ್ತಲ್ವಾ, ಸೊ ಇನ್ನೇನಾದ್ರು ಡಿಫ್ರೆಂಟ್ ಆಗಿ ಮಾಡಿಸ್ಬೋದಾ ಅಂತ ಯೋಚನೆ ಮಾಡಕ್ ಸಹಾಯ ಆಗುತ್ತೆ. ಸೂಪರ್. ಅಂಡ್ ಅಫ್ಕೋರ್ಸ್ ಅಮೂಲ್ಯ ಅವರ ಆಂಕರ್ ಕೂಡ ಹೌದು. ಈಗ ನಾವು ಪಾಡ್ಕಾಸ್ಟ್ ಅಲ್ಲಿ ಕೂತಿರೋದ್ರೆ ಈ ಪಾಡ್ಕಾಸ್ಟ್ ನ ಹಂಗೆ ವೆಲ್ಕಮ್ ಮಾಡಿ ನೋಡೋಣ, ಹೆಂಗ್ ವೆಲ್ಕಮ್ ಮಾಡ್ತೀರಾ ನೋಡಿ. ಆಂಕರ್ಗೆ ಆಂಕರ್ ಟೆಸ್ಟ್ ಕೊಡ್ತಾ ಇದಾರೆ. ಓಕೆ, ಹಲೋ ನಮಸ್ಕಾರ, ನಾನು ನಿಮ್ಮ ಅಮೂಲ್ಯ. ಇವತ್ತು ನನ್ನ ಜೊತೆ ಇದ್ದಾರೆ ತುಂಬಾ ಅತ್ಯದ್ಭುತವಾಗಿ ನಿರೂಪಣೆ ಮಾಡುವಂತಹ ನಿರೂಪಕಿ, ಬಟ್ಟಲು ಗಣ್ಣಿನ ಸುಂದರಿ ನಮ್ಮ ಮೋನಿಕಾ. ಹಂಗೆ ಇಲ್ಲ, ಚೆನ್ನಾಗಿದೆ, ಅವ್ರ ಕಣ್ಗಳು ಚೆನ್ನಾಗಿದೆ, ಅದಕ್ಕೆ ಹಂಗೆ ಒಂದು ಜೊತೆ ಇದನ್ನೆಲ್ಲ ಪ್ರಾಸತರ ಹೆಂಗಿದೆ. ನೆಕ್ಸ್ಟ್ ಪ್ಲೀಸ್ ಹೇಳಿ, ನೆಕ್ಸ್ಟ್ ಏನ್ ಬೇಕು? ಅದೇ ಪಾಡ್ಕಾಸ್ಟ್ ವೆಲ್ಕಮ್ ಮಾಡ್ಲಿಲ್ಲ, ಕಣ್ಣಿಗೆ ಅಷ್ಟೇ ನಿಲ್ಸಿದ್ರಿ ಅಲ್ಲಿಂದ. ಓಕೆ, ಹಲೋ ನಮಸ್ಕಾರ, ನಾನು ನಿಮ್ಮ ಅಮೂಲ್ಯ. ಇವತ್ತು ನನ್ನ ಜೊತೆ ಇದ್ದಾರೆ ತುಂಬಾ ಮುದ್ದಾಗಿ ಮಾತಾಡುವಂತಹ, ತುಂಬಾ ನೋಡಕ್ಕೂ ತುಂಬಾ ಅತ್ಯಂತ ಸುಂದರವಾಗಿರುವಂತಹ ನಿರೂಪಕಿ. ಇವರು ಮಾಡಕ್ಕೆ ಬಿಡ್ತಿಲ್ಲ ಗುರುವರು, ಹೋಸ್ಟ್ ಮಾಡಕ್ಕೆ ಬಿಡ್ತಿಲ್ಲ. ಮಾಡಕ್ಕೆ ಅಂದ್ರೆ ಜನ ಏನೇನೋ ಅನ್ಕೊಂಡ್ಬಿಡ್ತಾರೆ, ಕಷ್ಟ. ನಿಜವಾಗ್ಲೂ ಕಟ್ ಗೈಸ್. ಓಕೆ, ಲಾಸ್ಟ್ ಟೇಕ್ ಹಾಕಿದ್ರು ಪರವಾಗಿಲ್ಲ, ನೇರ ನೋಡಿ. ಲಾಸ್ಟ್ ಟೇಕ್. ಓಕೆ, ಹಲೋ ನಮಸ್ಕಾರ, ನಾನು ನಿಮ್ಮ ಅಮೂಲ್ಯ. ನನ್ನ ಜೊತೆ ಇದ್ದಾರೆ ತುಂಬ ಪಟ ಅಂತ ಮಾತಾಡುವಂತಹ ಅದ್ಭುತವಾದ ನಿರೂಪಕಿ ಅಂತಾನೆ ಹೇಳ್ಬೋದು, ಮೋನಿಕಾ ಅವರು. ಇವರು ಅಷ್ಟೇ ಆಡು ಮುಟ್ಟದ ಸೊಪ್ಪಿಲ್ಲ ಥರ ಎಲ್ಲ ಚಾನೆಲ್ಸಲ್ಲೂ ನಿರೂಪಣೆ ಮಾಡಿ ಬಂದಿರೋವಂಥವ್ರು. ತುಂಬ ದೊಡ್ಡ ಸ್ಟೇಜಲ್ಲಿ, ದೊಡ್ಡ ವೇದಿಕೆಗಳಲ್ಲಿ ಇವರ ಒಂದು ನಿರೂಪಣೆ ನೋಡಬೇಕು ಅನ್ನೋದು ನನ್ನ ಆಸೆ. ಖಂಡಿತ ಅವ್ರಿಗೆ ಆ ಒಂದು ಸದಾವಕಾಶ ದೇವರು ಕೊಡಲಿ, ನಮ್ಮ ಆಂಜನೇಯ ಬ್ಲೆಸ್ ಮಾಡಲಿ ಅವ್ರಿಗೆ ಆದಷ್ಟು ಬೇಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವೆಲ್ಕಮ್ ಮಾಡಿ ಎಲ್ಲ ಆಯ್ತು ಅಷ್ಟೇ, ವೆಲ್ಕಮ್. ಬಟ್ ಗ್ರೇಟ್, ಐ ಥಿಂಕ್ ಎಷ್ಟು ಪಟ ಅಂತ ಮಾತಾಡ್ತೀರಾ ವಿತೌಟ್ ಟೇಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಗುಡ್ ಇಂಟ್ರೊಡಕ್ಷನ್ ಅಬೌಟ್ ಮೀ. ಚೆನ್ನಾಗಿದೆ, ಇಷ್ಟ ಆಯ್ತು, ಸಖತ್ ಇಷ್ಟ. ಇದನ್ನ ಹಾಕ್ಬೇಕು ನೀವು. ಖಂಡಿತ. ಎಲ್ಲ ನಮ್ಮ ಕರ್ನಾಟಕ ಟಿವಿ ಚಾನೆಲ್ ಅವರ ಮೇಲೆ ಡಿಪೆಂಡ್. ಇನ್ನೊಂದು ವಿಷಯ ಗೊತ್ತಾ, ನನ್ನ ಬಾಯಲ್ಲಿ ಮತ್ತಿ ಇದೆ, ನಾನು ಹೇಳಿದ್ ನಿಜ ಆಗೇ ಆಗತ್ತೆ. ಒಂದಿನ ಇವ್ರು ದೊಡ್ಡ ಆಂಕರ್ ಆಗೇ ಆಗ್ತಾರೆ. ಸುಳ್ಳು ಹೇಳ್ತಿಲ್ಲ. ನನ್ನ ಪಾಲಿನ ದೇವರು ನನ್ನ ಎದುರನೇ. ಇದೆಲ್ಲ ಬೇಡ ನನಗೆ, ಇದೆಲ್ಲ ಬೇಡ ಅಂದ್ರೆ ಅದು ಅಷ್ಟೇ. ಅದಕ್ಕೆ ನಾನು ಯೂಶಲಿ ನಿಮ್ಗೆ ಗೊತ್ತಾ, ನಾನು ಬೈಬೇಕಾದ್ರೆ ಯೋಚನೆ ಮಾಡ್ತೀನಿ, ಯಾಕಂದ್ರೆ ನಾನು ಹೇಳಿದ್ರೆ ಹಂಗೆ ಆಗ್ಬಿಡತ್ತೆ. ಅದು ಮಚ್ಚೆ ಅಂತಾರೆ ಗೊತ್ತಾ, ಬಾಯಲ್ಲಿ ಮಚ್ಚೆ ಅದೇ. ಸುಮ್ನಿರಮ್ಮ, ನೀನ್ ಹೇಳ್ದಂಗೆ. ನೀವು ನೋಡ್ಕೊಂಡಿದ್ದೀರಾ? ಕಾಣಲ್ಲ ಅಲ್ವಾ? ಹೆಂಗ್ ನೋಡ್ಕೊಳಕಾಗತ್ತೆ? ಸಾರಿ, ಯಾಕೆ ಕಾಣಲ್ಲ? ಮಿರರ್ ಮುಂದೆ ನಿಂತ್ಕೊಂಡೆ ಕಾಣಿಸ್ತದೆ. ತುಂಬಾ ಅದು ಡೆಪ್ತ್ ಅಂದ್ರೆ ತುಂಬಾ ಡೆಪ್ತ್ಫುಲ್ಲಿ ಗೊತ್ತಾಗಲ್ಲ. ಇದೆಯಾ? ಇದೆ ಆಫ್ ಸ್ಕ್ರೀನ್ ಅಲ್ಲಿ ಇನ್ನೊಂದಷ್ಟು ಒಳ್ಳೊಳ್ಳೆ ಮಾತುಗಳನ್ನ ಆಡೋಣ. ಈಗ ಮಾತಾಡ. ಸೊ ಆಂಕರಿಂಗ್ ಜರ್ನಿನೂ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಮೂಲ್ಯ ಅವರೇ. ಅಂದ್ರೆ ಎಲ್ಲಾ ಕಡೆ ಕಾಣಿಸ್ಕೊಂತೀರಾ. ಆಂಕರ್ ಅಮೂಲ್ಯ, ಬ್ರ್ಯಾಂಡ್ ಅಂಬಾಸಿಡರ್ ಅಮೂಲ್ಯ, ಅಸಿಸ್ಟೆಂಟ್ ಡೈರೆಕ್ಟರ್ ಅಮೂಲ್ಯ, ನಟಿ ಅಮೂಲ್ಯ. ವಾವ್, ಎಷ್ಟೆಷ್ಟು ಡೆಸಿಗ್ನೇಷನ್ಸ್ ಅಲ್ವಾ? ಸೊ ಈ ಥರ ಕೇಳೋಕ್ಕೂ ಖುಷಿ ಆಗುತ್ತೆ, ಅಂದ್ರೆ ಅಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಇದಾದ ನಂತರದಲ್ಲಿ ಅಮೂಲ್ಯ ಅವರು ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಏನು ನೋಡ್ತಾ ಇದ್ದಾರೆ? ಅಫ್ಕೋರ್ಸ್ ಈ ಬಿಗ್ ಬಾಸ್ ಬರ್ತಾ ಇದೆ. ಆ್ಯಂಡ್ ಎಲ್ಲ ಸೀಸನ್ಸ್ ಟೈಮ್ನಲ್ಲೂ ನಮಗೊಂದಷ್ಟು ಸಂಭಾವ್ಯ ಪಟ್ಟಿ ಅಂತ ನಮ್ಮ ಚಾನೆಲ್ಗಳಲ್ಲಾಗಿರ್ಬೋದು ಅಥವಾ ಈ ಪೇಜಸ್ಸು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಓಡಾಡುತ್ತೆ. ಸೊ ಅವಾಗ ಆಲ್ಮೋಸ್ಟ್ ನಿಮ್ಮ ಹೆಸರುಗಳನ್ನ ಕೇಳ್ತಾ ಇರ್ತೀವಿ ನಾವು, ಈ ಥರ ಅಮೂಲ್ಯ ಅವ್ರು ಬರ್ತಾರೆ ಅನ್ನೋ ಥರ. ಸೊ ಆ ಥರ ಇದ್ದಾಗ ಈ ಸಲ ಏನಾರು ಬರೋ ಚಾನ್ಸಸ್ ಇದೆಯಾ ಅಂತ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸುದೀಪ್ ಸರ್ ಮತ್ತೆ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಏನಾರ ಆಪ್ಷನ್ ಅಂತ ಬಂತು ಅಂದರೆ ಬಿಗ್ ಬಾಸ್ದು ಏನು ಮಾಡ್ತೀರಾ ಅಮೂಲ್ಯ ಅವರೇ? ಬಿಗ್ ಬಾಸ್
ಎಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ನೀವು ಹೇಳ್ದಾಗೆ ನನಗೆ ಒಂದ್ ವೇದಿಕೆ ಬೇಕು ಅಮೂಲ್ಯ ಏನು ಅಂತ ಹೇಳಕ್ಕೆ. ಅಂಡ್ ಒಂದಷ್ಟು ನಾನು ಕೆಲವ್ರಿಗೆ ಸಹಾಯ ಮಾಡುವಂತ ಒಂದು ಇಂಟೆನ್ಷನ್ ಇದೆ. ಸೊ ದುಡ್ಡು ಸಿಕ್ಕಿದ್ರೆ ಅದರಿಂದ ಅವ್ರಿಗೆ ಸಹಾಯ ಮಾಡ್ಬೋದು, ಅವ್ರ ಕಷ್ಟಗಳು ಕಳಿಬೋದು. ಮತ್ತೆ ಒಂದು ವೃದ್ಧಾಶ್ರಮ ಇದೆ, ಅದಕ್ಕೆ ನಾನು ಫಂಡ್ ಕೊಡ್ಬೋದು, ಏನೋ ಒಂದು ಸಹಾಯ ಆಗತ್ತೆ. ಸೊ ಗೆದ್ರೆ ಹೋದ್ರೆ ನನ್ನನ್ನ ನಾನೇನು ಆಕ್ಚುಲ್ ಅಮೂಲ್ಯ ಏನು ಅನ್ನೋದನ್ನ ಗೊತ್ತು ಮಾಡಿಸ್ಬೋದು. ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ನಾಟಕ ಮಾಡೋದಂತ ಅಲ್ಲ, ನಾನು ಏನಿದನೋ ಅದು ಗೊತ್ತಾಗತ್ತೆ. ಈಗ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನಾನು ಏನಿದೆ ಜನಕ್ಕೆ ಗೊತ್ತಾಗಿಲ್ಲ, ಯಾರ್ ಕ್ಯಾರೆಕ್ಟರು ಗೊತ್ತಾಗಲ್ಲ. ಒಂದ್ ರಿಯಾಲಿಟಿ ಶೋ ಇಂದ ನಿಮ್ಗೆ ಗೊತ್ತಾಗ್ಬಿಡಲ್ಲ. ಅದು ನಿಮ್ಗೆ ಎಷ್ಟಿತ್ತು, ಅದು 3 months ಇದ್ರು, ಅದು ವಾರಕ್ಕೆ 2 ದಿನ ಟೆಲಿಕಾಸ್ಟ್ ಆಗುವಂತ ಪ್ರೋಗ್ರಾಮು. ಬಿಗ್ ಬಾಸ್ ಇಸ್ ಸಮಥಿಂಗ್ ವೆರಿ ಹ್ಯೂಜ್. ನಿಮ್ಗೆ ಕರ್ನಾಟಕದ ಮನೆಗೂ, ಬರೀ ಕರ್ನಾಟಕ ಅಲ್ಲ, ಬೇರೆ ದೇಶದಲ್ಲಿರೋರು ಕೂಡ ನೋಡ್ತಾ ಇರ್ತಾರೆ OTT ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ನಿಮ್ಗೆ ಕರ್ನಾಟಕದ ಮನ ಮುಟ್ಟುವಂತಹ ಏಕೈಕ ಒಂದು ರಿಯಾಲಿಟಿ ಶೋ ಅಂತ ಅಂದ್ರೆ ಅದು ಬಿಗ್ ಬಾಸ್. ಅದರಲ್ಲೂ ನಮ್ಮ ಸುದೀಪ್ ಸರ್ ಇರೋವಂಥದ್ದು. ಅಂಡ್ ಮತ್ತೆ ಅವರೇ ಹೋಸ್ಟ್ ಮಾಡ್ತಿರೋದು ನಂಗೂ ತುಂಬಾ ಖುಷಿ ಆಯ್ತು. ಅವರ ಸಾರಥ್ಯದಲ್ಲಿ ಮೂಡಿ ಬರುವಂತಹ ಏಕೈಕ ವೆರಿ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಅಲ್ವಾ. ಆ ಮನೆಗೆ ಯಾರೇ ಹೋದ್ರು 100% ಐದರ್ ಅವರು ಸೀರಿಯಲ್ ಮಾಡಿರ್ಲಿ, ಸಿನಿಮಾ ಮಾಡಿರ್ಲಿ, ಏನ್ ಮಾಡಿದ್ರು ಮಾಡಿಲ್ಲ ಅಂದ್ರೂ ಅವರ ವ್ಯಕ್ತಿತ್ವ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಅಬೌಟ್ ಫೇಮ್ ಅಪ್ಪ. ಯಾಕೆ ಗೊತ್ತಾ, ನಾನು ಇಲ್ಲಿ ಫೇಮ್ ಸಿಗುತ್ತೆ ಅಂತ ನಾನು ಮೆನ್ಷನ್ ಮಾಡಲ್ಲ, ಯಾಕಂದ್ರೆ ಫೇಮ್ ಇಸ್ ಸಮಥಿಂಗ್ ಎಲ್ಸ್. ನಿಮ್ಮ ವ್ಯಕ್ತಿತ್ವ ಏನು ಅಂತ ಜನರಿಗೆ ಗೊತ್ತಾಗುತ್ತೆ. ಈಗ ಎಲ್ಲೋ ಒಂದ್ ಕಡೆ ಕೆಲವರು ಅನ್ಕೊಂಡಿರ್ಬೋದು, ಓಕೆ ಇವ್ರೇನಾರು ಈ ತರನಾ, ಅಥವಾ ಇವಳಿಗೆ ನಿಜ ಅಯ್ಯೋ ಪಾಪನ ಅನ್ನೋಂಥದ್ದು ಇರುತ್ತೆ, ಅಥವಾ ಇವಳು ನಿಜ ಸ್ಟ್ರೇಟ್ ಫಾರ್ವರ್ಡ್ ಅನ್ನೋ ಕ್ವೆಶನ್ಸ್ ಇರುತ್ತೆ. ಸೊ ನಿಜವಾಗ್ಲೂ ಏನು ಅನ್ನೋದು ಅವ್ರವ್ರ ಬಂಡವಾಳ ಏನು ಅನ್ನೋಂಥದ್ದು ಈ ಬಿಗ್ ಬಾಸ್ ಮನೇಲೆ ರಿವೀಲ್ ಆಗೋದು. ಯಾಕಂದ್ರೆ 24 hours ಯಾರು ಮುಖವಾಡ ಹಾಕೊಂಡಂತೂ ಇರಕ್ಕೆ ಕರೆಕ್ಟ್. ಆ ರಿಯಾಲಿಟಿ ಶೋ ನೀವು ಹಾಕೋಬಹುದೇನೋ, 24 hours ನಿಮ್ಗೆ ಎಲ್ಲಾ ಕಡೆ ಕ್ಯಾಮ್ರಾ ಇರುತ್ತೆ. ನಿಮ್ದು ಒಂದೊಂದು ಎಕ್ಸ್ಪ್ರೆಷನ್ಸ್ ಅಲ್ಲಿ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗ್ತಿರುತ್ತೆ. ಹೆಂಗಿದ್ರು ಕ್ಯಾಪ್ಚರ್ ಆಗ್ತಿರುತ್ತೆ. ಹೆಂಗ್ ಮೇಕಪ್ ಹಾಕೊಳ್ಳೋದು, ಏನದು, ಮತ್ತೊಂದು ವಾಶ್ರೂಮ್ ಹೋಗೋದನ್ನ ಬಿಟ್ಟು ಎಲ್ಲ ಕ್ಯಾಪ್ಚರ್ ಆಗ್ತಿರುತ್ತೆ. ಸೊ ನಿಮ್ ವ್ಯಕ್ತಿತ್ವ ಗೊತ್ತಾಗ್ಬಿಡುತ್ತೆ. ನೀವ್ ಒಂದ್ಸರಿ ನಾಟಕ ಮಾಡ್ಬೋದು, ಒಂದಿನ, ಒಂದ್ ವಾರ, ಅಪ್ಪ 1 ತಿಂಗಳು ಅಂತ ಗುಡ್ ಆಕ್ಟರ್ ಆದ್ರೆ. ಆಮೇಲೆ ಆಗಲ್ಲ ನಿಮ್ಗೆ, ನೀವೇ ಬೇಸತ್ತೋಗ್ಬಿಡ್ತೀರಾ. ಕ್ಯಾಮ್ರಾಗಳೇ ಫ್ರೆಂಡ್ಸ್ ಆಗ್ಬಿಟ್ಟಿರ್ತವೆ. ನೀವೇ ನಾನ್ ಹೆಂಗಿದ್ದೀನೋ ಹಂಗಿರ್ತೀನಿ ಗುರು ಅನ್ನೋಂಥದ್ದು. ಸೊ ಅಷ್ಟೇ. ಬೇಸಿಕಲಿ ನಂಗೆ ಫಸ್ಟ್ ಆಫ್ ಆಲ್ ನಾಟಕ ಮಾಡಕ್ ಬರಲ್ಲ, ಬಕೆಟ್ ಹಿಡಿಯಕ್ ಬರಲ್ಲ. ನಾನು ಇರೋದೇ ಹಿಂಗೆ. ನಾನು ಅಲ್ಲೂ ಹಂಗೆ ಇರ್ತೀನಿ, ನಂಗೇನು ಡಿಫ್ರೆನ್ಸ್ ಅಂತ ಅನ್ಸಲ್ಲ. ಸೊ ಆ ವೇದಿಕೆ ಸಿಕ್ಕಿದ್ರೆ ವೆಲ್ ಅಂಡ್ ಗುಡ್. ಮೇ ಬಿ ಅದು ಪರಿಪೂರ್ಣತೆ ಸಿಕ್ಕಂಗೆ ಅಂತ. ಅಗೇನ್ ನಾಟ್ ಫಾರ್ ಫೇಮ್. ಯಾಕೆ ಗೊತ್ತಾ, ಈಗ ನಿಮ್ಗೆ 2-3 ರೀಲ್ ಮಾಡಿ ಅದು ವೈರಲ್ ಆದ್ರೂ ಅವ್ರಿಗೆ ಫೇಮ್ ಸಿಗುತ್ತೆ, ಫ್ಯಾನ್ಸ್ ಇರ್ತಾರೆ. ಅದಲ್ಲ, ನಿಮ್ ವ್ಯಕ್ತಿತ್ವನ ತೋರ್ಪಡಿಸೋದಕ್ಕೆ ಒಂದ್ ವೇದಿಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿಕ್ಕಿದ್ರೆ ವೆಲ್ ಅಂಡ್ ಗುಡ್, ಐ ವಿಲ್ ಗೋ. ವಾವ್. ಸೊ ಐ ಥಿಂಕ್ ಬಿಗ್ ಬಾಸ್ ಅವ್ರಿಗೆ ಆಲ್ರೆಡಿ ಒಂದು ಕಂಟೆಸ್ಟೆಂಟ್ ಸಿಕ್ಬಿಟ್ಟಿದ್ದಾರೆ ನೋಡಿ. ಸೊ ಬಡಿಯಾ ಇನ್ನು ನಂಗೇನು ಕಾಲ್ಗಿಲ್ಲ, ಏನು ಬಂದಿಲ್ಲ. ಕಾಲ್ ಬಂದಿಲ್ಲ. ಬರುತ್ತೆ ಈಗ ಹೇಳಿದೀವಲ್ವಾ, ಬರುತ್ತೆ. ಬಟ್ ನೀವು ಅಮೂಲ್ಯ ಅವರ ಜೊತೆಗೆ ನೀವು ಟ್ರ್ಯಾಕ್ ಸಿಂಗರ್ ಕೂಡ ಅಂತ ನಾವು ಕೇಳ್ಪಟ್ವಿ. ಸೊ ಕಿರಾತಕ ಮೂವಿನಲ್ಲಿ ಒಂದು ಟ್ರ್ಯಾಕ್ಗೆ ಹಾಡಿರುವಂಥದ್ದು, ಅಂದ್ರೆ ನೀವು ಸಿಂಗರ್ ಕೂಡ ಹೌದು. ಯಪ್ಪ ಏನು ಎಲ್ಲ ಅಮೂಲ್ಯ ಅವರಂದ್ರೆ ಎಲ್ಲ, ಏನಿಲ್ಲ ಟ್ಯಾಲೆಂಟ್ ಅಮೂಲ್ಯ ಅವರಲ್ಲಿ, ಎಂಥದಿಲ್ಲ, ಎಲ್ಲರೂ ಇದೆ. ಡ್ಯಾನ್ಸು ಮಾಡ್ತಾರೆ, ಹಾಡು ಆಡ್ತಾರೆ, ಹಿಂಗೇನ್ ಎಲ್ಲ ಇನ್ನೇನೋ ಉಳ್ಸೇ ಇಲ್ಲ. ಸೊ ನೀವು ಒಂದು ಹಾಡಾಡ್ಬೇಕು ನಮಗೋಸ್ಕರ, ಒಂದು 2 lines. ಇಲ್ಲ, ಏನ್ ಗೊತ್ತಾ ಅಂದ್ರೆ, ನಾನು ನಿಜವಾಗ್ಲೂ ಅಂತ ಅದ್ಭುತವಾದ ಗಾಯಕಿ ಖಂಡಿತ ಅಲ್ಲ. ನಮ್ಮ ನಡುವೆ ತುಂಬಾ ಅದ್ಭುತವಾದ ಗಾಯಕಿಯರಿದ್ದಾರೆ. ಇಲ್ಲ ನಾನು ನಿಜವಾಗ್ಲೂ ನೀವು ಹೇಳಿದ ವಾಪಸ್ ತಗೊಳ್ಳಿ, ನಾನು ಅದ್ಭುತವಾದ ಗಾಯಕಿ ಖಂಡಿತ ಅಲ್ಲ. ಬಟ್ ಇಲ್ಲ, ಹಾಡನ್ನ ಹಾಡಿ ಅದು ಜನಕ್ಕೆ ಪ್ರಸಾರ ಆಗಿದೆ ಅಂದ್ರೆ ಜನ ಇಷ್ಟಪಟ್ಟಿದ್ದಾರೆ ಅಂತಾನೆ ಅರ್ಥ. ಸೊ ಒಂದು 2 lines ನಮಗೋಸ್ಕರ ಕಿರಾತಕ ಮೂವಿದೆ ಹಾಡಿ. ನಿಮ್ ಟ್ರ್ಯಾಕ್ ಸಿಂಗಿಂಗ್ ಏನಿದೆ ಅದನ್ನೇ, ವಾಯ್ಸ್ ಪರವಾಗಿಲ್ಲ, ನಾವು ಅದನ್ನ ಸ್ವಲ್ಪ ಟ್ಯೂನ್ ಅಪ್ ಮಾಡ್ಕೊಂತೀವಿ ಎಡಿಟಿಂಗ್ ಅಲ್ಲಿ. ಓಕೆ ರೆಡಿ, ನೀವು ಹಾಡಿ ಡಮ್ಮ ಡಮ್ಮ ಅಂತ. ಚೆನ್ನಾಗಿರುತ್ತೆ. ಡಮ್ ಅನ್ಬಿಡತ್ತೆ, ನಾ ಭಯ. ಏನು ಡಮ್ ಅನ್ನಲ್ಲ. ನಂಗಿಲ್ಲ, ನಂಗೆ ನಿಜ ಹಾಡು ನೋ ನೀವ್ ಹೇಳ್ಬೇಕು. ಓಕೆ, ನೋಡೋಣ. ಸಣ್ಣ ಪುಟ್ಟ ಅಂತಾನೆ ಶುರು ಮಾಡ್ತೀನಿ, ನೀವು ಬೇಕಾದ್ರೆ ಡಮ್ಮ ಡಮ್ಮ ಹಾಕೊಳ್ಳಿ. ಓಕೆ ರೆಡಿ ಹಾಡ್ಲಾ? ಹಾಡಿ. ಸಣ್ಣ ಪುಟ್ಟ ಕನಸಿಗೆಲ್ಲ ಕಣ್ಣಿನಾಗ ಜಾಗವಿಲ್ಲ, ನಿನ್ನ ಬಿಂಬ ಜಪದಿಂದ ತುಂಬಿಕೊಂಡೈತೆ. ಮೇಷ್ರು ಹೇಳೋ ಪಾಠವೆಲ್ಲ ಕಿವಿಯ ಮ್ಯಾಲೆ ಬೀಳದಲ್ಲ, ನಿನ್ನ ಮಾತೆ ತುಂಬಿ ಮುದ್ದು ಸದ್ದು ಮಾಡೈತೆ. ನಿಂಗೂ ಹಂಗ ಎಲ್ಲಂಗೂ ಹಂಗೆ, ನೀನೇ ನಂಗೆ ದಡಬಾರಿಸು ಗಂಗೆ. ಡಮ್ಮ 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 ಡಮ್ಮ. ವಾವ್, ಸೂಪರ್, ಚೆನ್ನಾಗಿ ಹಾಡಿದ್ರಿ, ಸಖತ್ತಾಗಿ ಹಾಡಿದ್ರಿ. ಇಲ್ಲ, ವಾಯ್ಸ್ ಇಷ್ಟು ಕ್ರ್ಯಾಕ್ ಇರುವಾಗ್ಲೇ ಇಷ್ಟು ಚೆನ್ನಾಗಿ ಹಾಡಿದಿರಿ ಅಂದ್ರೆ ಇನ್ನು ಸಖತ್ತಾಗಿದೆ. ಇನ್ನು ಹೇಗೆ ಹಾಡುವುದು, ಚೆನ್ನಾಗಿ ಹಾಡಲ್ಲ, ತಡ್ಕೋತದಿಲ್ಲ, ವಾಯ್ಸ್ ಹೋಗ್ಬಿಟ್ಟಿದೆ ನನಗೆ. ಬಟ್ ಟ್ರ್ಯಾಕ್ ಸಿಂಗರ್ ಕೂಡ ಹೌದು, ಏನಿಲ್ಲ, ಎಲ್ಲ ಕೂಡ
ಸೊ ನೆಕ್ಸ್ಟ್ ಅಮೂಲ್ಯ ಗೌಡ ಅವರ ಲೈಫಲ್ಲಿ ವಾಟ್ ನೆಕ್ಸ್ಟ್ ಅಂತ ಇದ್ರೆ ಏನೆಲ್ಲ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬರ್ತಾ ಇದೆ, ಸೊ ಅಪ್ಡೇಟ್ಸ್ ಏನಿದೆ? ಒಂದು ನಾನು ನಾಯಕ ನಟಿಯಾಗಿ ಪ್ರಪ್ರಥಮ ಬಾರಿಗೆ ನಟಿಸಿರುವಂತಹ ಸಿನಿಮಾ ಬ್ಲ್ಯಾಕ್ ವರ್ಸಸ್ ವೈಟ್ ಅಂತ ಫುಲ್ ಪ್ಲಡ್ಜ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಡೆಬ್ಯೂ ಅಂತಾನೆ ಹೇಳ್ಬೋದು. ರಿಲೀಸ್ಗೆ ರೆಡಿ ಆಗಿದೆ, ರಿಲೀಸ್ ಆಗಬೇಕು. ಆ್ಯಂಡ್ ಅದ್ಭುತವಾದಂತಹ ಹಾಡುಗಳಿದೆ. ಒಂದು ಹಾಡು ಬಂದು ಸಂತೋಷ್ ವೆಂಕಿ ಅವ್ರು ಹಾಡಿರೋದು, ಈ ಸುಬ್ಲಕ್ಷ್ಮಿ ಆರಾಮಾಗಿ ಸುಬ್ಲಕ್ಷ್ಮಿ ಆ ಹಾಡು ಹಾಡಿದಾರಲ್ಲ ಅವರು ಸಂತೋಷ್ ವೆಂಕಿ ಅವರು ಹಾಡಿದ್ದಾರೆ. ಇನ್ನೊಂದು ಹಾಡಿದೆ, ಆ ಹಾಡು ರಿವೀಲ್ ಮಾಡೋಕ್ಕಲ್ಲ, ಬಟ್ ಆ ಹಾಡು ಸ್ಯಾಡ್ ಸಾಂಗ್. ಆ ಹಾಡನ್ನ ಹಾಡಿರೋದು ಶ್ರೀಲಕ್ಷ್ಮಿ ಬೆಳಮಣ್ಣು. ಕಡಲನು ಕಾಣ ಹೊರಟಿರೋ ಒಂದು ಹಾಡಿದೆ ಗೊತ್ತಾ, ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾ ಅದು. ಆ ಹಾಡನ್ನ ಹಾಡಿರೋ ಸಿಂಗರ್ ಹಾಡಿರೋದು ನನ್ನೊಂದು ಸ್ಯಾಡ್ ಸಾಂಗು ಸೋಲು. 2 ಹಾಡುಗಳು ಒಂಥರ ಚೆನ್ನಾಗಿದೆ. ಸೊ ವೆಯ್ಟ್ ಮಾಡ್ತಿದ್ದೀನಿ ಸಿನಿಮಾ. ಅಪ್ಕಮಿಂಗ್ ಪ್ರಾಜೆಕ್ಟ್ ಇಸ್ ನಿಮ್ಮ ಹೊಸ ಡೆಬ್ಯೂ ಸಿನಿಮಾ. ಹೌದು. ಸೊ ನಿಮ್ಗೆ ಒಳ್ಳೇದಾಗ್ಲಿ. ನೀವೇನ್ ಅನ್ಕೊಂಡಿದೀರಾ, ಅಮೂಲ್ಯಾಗ ಏನ್ ಸಿಗ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಅದೆಲ್ಲವೂ ಕೂಡ ಈ ಸಿನಿಮಾಯಿಂದ ನಿಮ್ಗೆ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಓವರ್ ಆಲ್ ನಿಮ್ಗೆ ಹೇಗೆ ಅನ್ನಿಸ್ತು ನಿಮ್ಮ ಜರ್ನಿಯನ್ನ ಮತ್ತೊಮ್ಮೆ ನೋಡಿದ್ದಕ್ಕೆ? 1 hour ಇಂದ ನಾವು ಮಾತಾಡ್ತಾ ಇದ್ದಾಗ ಓವರ್ ಆಲ್ ಜರ್ನಿನ ನೀವು ಒಂದ್ ಸೆಕೆಂಡ್ ಹಿಂಗ್ ಬಂದು ಹೋದಂಗಾಯ್ತು. ಸೊ ಹೇಗೆ ಅನ್ನಿಸ್ತು ನಿಮ್ಗೆ? ಹೌದು. ಬಟ್ ಅದೇ ಪ್ರಶ್ನೆಗಳು ತುಂಬಾ ಇದ್ರಿಂದ ನಾನು ಯಾವ್ದಕ್ಕೆ ಎಷ್ಟೆಷ್ಟು ಉತ್ತರ ಕೊಟ್ಟಿದ್ದೀನಿ ಅನ್ನೋದು ಖಂಡಿತ ಗೊತ್ತಿಲ್ಲ. ಯಾಕಂದ್ರೆ ಒಂದ್ ಮಾತಾಡೋವಾಗ ಇನ್ನೊಂದಕ್ಕೆ ಶಿಫ್ಟ್ ಆಗೋದುಂಟು. ಸ್ವಲ್ಪ ಆಯ್ತು ಅನ್ಕೋತೀನಿ ನನಗೆ, ನಾನು ಮಾತಾಡೋವಾಗ. ಅದು ಹೊರತುಪಡಿಸಿ ಜರ್ನಿ ನಿನ್ಸ್ಕೊಂಡಾಗ ಖುಷಿ ಆಗತ್ತೆ. ಬಟ್ ಇನ್ನೂ ಮಾಡೋವಂಥ ತುಂಬಾ ಇದೆ. ಏನ್ ಗೊತ್ತಾ, ಖಂಡಿತ ಮಾಡ್ತಾ ಇದ್ರೆ ಮಾಡ್ತಾನೇ ಇರ್ತೀವಿ ನಾವು, ನಿಂತ್ಕೊಂಬಾರ್ದು ಅಯ್ಯೋ ಇಷ್ಟ ಆಯ್ತಪ್ಪ ಸಾಕು ಅಂತ. ಆಕ್ಚುಲಿ ಅಂದ್ರೆ ನಟನೆಗೆ ಅಥವಾ ಯಾವುದೇ ಒಂದು ಸಾಧನೆಗೂ ಕೊನೆ ಅನ್ನೋದು ಇಲ್ವೇ ಇಲ್ಲ. ಸಾಧನೆ ನೆವರ್ ಎಂಡಿಂಗ್, ಮಾಡ್ತಾನೆ ಇರ್ಬೇಕು. ಇದು ಮಾಡ್ಬಿಟ್ಟಿದೀನಿ ಅಂತ 2 ಕೋಡ್ ಬರ್ಸ್ಕೊಂಡು ಕಿರೀಟ ಇಟ್ಕೊಂಡು ಹೋಗೋದಲ್ಲ. ಏನ್ ಮಾಡಿದ್ರು ಏನ್ ಮಾಡಿಲ್ಲ ಅಂದ್ರೂ ಏನೂ ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ ಅನ್ನೋ ಥರನೇ ಇರಬೇಕು. ಅದೇ ನಿಜವಾದ ಬೆಳವಣಿಗೆ ನನ್ನ ಪ್ರಕಾರ. ಒಂದು ಕಲಾವಿದಂಗೆ ಯಾವತ್ತೂ ಅಹಂ ಅನ್ನೋದು ಬರಲೇಬಾರ್ದು, ಆ ಕೋಡು ಕಿರೀಟ ಬರಲೇಬಾರ್ದು. ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಮ್ಮ ದಾರಿಲಿ ಏನ್ ಸಿಗುತ್ತೋ ತಗೋಬೇಕು, ಮಾಡ್ಬೇಕು. ಎಲ್ಲೂ ಅದು ಅಹಂಕಾರ ಅನ್ನೋ ಪರಮಾವಧಿ ಬೆಳೆಸ್ಕೋಬಾರ್ದು ಅಷ್ಟೇ. ಅಪ್ಪ ಅಮ್ಮ ಎಷ್ಟು ಮುಖ್ಯ ಆಗ್ತಾರೆ ಗೊತ್ತಾ. ನಿಮ್ಗೆ ಈಗ ಒಂದು ಮನೆ ಕಟ್ಟುವಾಗ ಅಥವಾ ಏನೋ ಒಂದು ನೀವು ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ ಅಂದಾಗ ಪಿಲ್ಲರ್ಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್, ಅಥವಾ ಬೇಸ್ ಅನ್ನೋ ತುಂಬಾ ಮುಖ್ಯ ಆಗುತ್ತೆ. ಸೊ ನನ್ನ ಪ್ರಕಾರ ಅಪ್ಪ ಅಮ್ಮ ಅನ್ನೋ ಅಂಥವ್ರು 2 ಪಿಲ್ಲರ್ಸ್ ಇದ್ದಂಗೆ. ಆ 2 ಪಿಲ್ಲರಲ್ಲಿ 1 ಪಿಲ್ಲರ್ ಇಲ್ಲ ಅಂದಾಗ್ಲೂ ನಿಮ್ಗೆ ಅದು ಒಂಥರ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಆಮೇಲೆ 1 ಪಿಲ್ಲರ್ ಇದ್ರೂ ಅದು ಸ್ಟ್ರಾಂಗ್ ಆಗಿರ್ಬೇಕು. ಅದು ನಿಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಕಷ್ಟ. ಏನು ಅದ್ರ ಮೇಲೆ ಏನು ಕಟ್ಟಕ್ಕಾಗಲ್ಲ. ಹಂಗೆ ನನ್ನ ಜೀವನ, ನಂಗೆ ಅಪ್ಪ ಅಮ್ಮನ ಪ್ರೀತಿ ಎಲ್ಲೂ ಸಿಕ್ಕಿಲ್ಲ. ಆ್ಯಂಡ್ ಅಪ್ಪ ಇದ್ದಾರೆ, ಅಪ್ಪ ಇದ್ರೂ ಇಲ್ಲ, ನಂಗೆ ಇದಾರೆ ಇಲ್ಲ ಡಿಫ್ರೆನ್ಸೇ ಇಲ್ಲ. ಅಪ್ಪ ಇದಾರ ಅಂತ ಕ್ವೆಶನ್ ಬರುತ್ತೆ ನನಗೆ. ಯಾರು ಕೇಳಿದ್ರೆ ಅಪ್ಪ ಇದಾರೆ ಅನ್ಬೇಕಾ ಇಲ್ಲ ಅನ್ಬೇಕು ಅನ್ನೋ ಒಂದು ಮನೋಭಾವನೆ. ಅಂದರೆ ಆ ಥರದ್ದೇನು ನನಗೆ ಆ ಪ್ರೀತಿ ಬೆಂಬಲ ಸಿಕ್ಕಿಲ್ಲ ನನಗೆ ಯಾವತ್ತೂ ಅಪ್ಪನ ಕಡೆಯಿಂದ. ಸೊ ನನಗೆ ಬುದ್ಧಿ ಬಂದಾಗಿಂದ ನಂದು ಖರ್ಚು ವೆಚ್ಚಗಳು ಇನ್ನೊಂದು ಇರ್ಬೋದು, ಎಲ್ಲ ನಾನೇ ನೋಡ್ಕೊಂಡು ಬೆಳೆದಿರೋದು. ಅನ್ಸ್ಬೋದು ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ದೊಡ್ಡದು, ಆಯಿತಾ, ತುಂಬ ವೆಲ್ ಆಫ್ ಇರೋ ಅಂಥ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಂದು. ಬಟ್ ವೆನ್ ಇಟ್ಸ್ ಕಮ್ ಟು ಮೈ ಪಾರ್ಟ್, ಐ ಆಮ್ ಸಿಂಗಲ್. ಅಂದರೆ ಯಾರು ನೋಬಡಿ ವಿಲ್ ಸಪೋರ್ಟ್ ಫೈನಾನ್ಷಿಯಲಿ. ಅಂದರೆ ಬಹುಶಃ ಕೇಳಿದ್ರೆ ಸಹಾಯ ಮಾಡ್ಬೋದು. ನಾನು ತುಂಬಾ ಸ್ವಾಭಿಮಾನ ಇರೋ ಹುಡುಗಿ, ನಾನು ಯಾವತ್ತೂ ಕೇಳಿಲ್ಲ. ಆಮೇಲೆ ನಾನು ಅದು ಎಕ್ಸ್ಪೆಕ್ಟು ಮಾಡಲಿ ಅನ್ನೋ ಒಂದು ಮನೋಭಾವನೆ ಇಲ್ಲ. ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಪ್ರಾಜೆಕ್ಟ್ ಮಾಡಿದ್ರು, ಏನೇ ಇದು ಮಾಡಿದ್ರು ಹೇಳಿದಾಗ ನಮ್ಮ ಅತ್ತೆ ಇರ್ಬೋದು, ನನ್ನ ಕಸಿನ್ಸ್ ಎಲ್ಲ ಸಪೋರ್ಟಿವ್ ಇದ್ದಾರೆ. ಬಟ್ ನಾನು ಯಾವತ್ತೂ ಯಾರ ಹತ್ರನೂ ₹1 ಕೊಡಿ, ನನಗೆ ಕಷ್ಟ ಇದೆ ಅಂತ ಯಾರ ಹತ್ರನೂ ಕೈ ಚಾಚಿಲ್ಲ. ಅಥವಾ ನಂಗೆ ಹಸ್ವಾಗ್ತದೆ ಊಟ ಕೊಡಿ, ನೆವರ್. ಇನ್ನೂ ಹಸ್ಕೊಂಡು ಮಲ್ಕೊಂಡಿರೋದುಂಟು, ಬಟ್ ಯಾವತ್ತೂ ನಾನು ಯಾರ ಹತ್ರನೂ ಕೈ ಚಾಚಿಲ್ಲ. ಈಗ ಒಂದು ಕಾರ್ ತೊಗೊಂಡಿರೋದಿರ್ಬೋದು, ಇನ್ನೊಂದು ಮತ್ತೊಂದು ಏನೇ ಇರ್ಬೋದು, ಎಲ್ಲ ಸ್ವಂತ ಸಂಪಾದನೆ. ಬಟ್ ಜನ ಏನು ಗೊತ್ತಾ, ನಿಮಗೆ ಜನ ಅನ್ಕೊಳ್ಳೋದೇನು ಗೊತ್ತಾ, ಓಕೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲ, ಪೇರೆಂಟ್ಸ್ ಇಲ್ಲ, ಅಥವಾ ಒಬ್ಬರೇ ಬದುಕ್ತಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಅಂತ ಅಂದಾಗ ಜನಕ್ಕೆ ತಲೆಗೆ ತುಂಬ ಬರುತ್ತೆ. ಬಟ್ ನನ್ನ ವಿಚಾರದಲ್ಲಿ ಥ್ಯಾಂಕ್ಫುಲಿ ಯಾರೂ ಆ ಥರ ಏನೂ ಮಾತಾಡಿಲ್ಲ. ಬಟ್ ಕೆಲವೊಂದು ಹೆಣ್ಮಕ್ಳು ನಾನು ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾಲಿ, ಒಂದಷ್ಟು ಜನ ಕಲಾವಿದೆಯರು ಏನೋ ತೊಗೊಂಡಾಗ ಮೆನ್ಷನ್ ಮಾಡಿರೋವಂಥದ್ದು, ಪಾಪ ಯಾರೋ ಪೊಲಿಟಿಷಿಯನ್ ಇದ್ದಾರೆ ಇವ್ರ ಹಿಂದೆ ಅನ್ನೋವಂಥದ್ದು, ಅಥವಾ ಯಾರೋ ಸ್ಟಾರ್ ಇದ್ದಾರೆ, ಇನ್ನೊಂದಿದ್ದಾರೆ. ಅದೆಲ್ಲ ಬೇಡ ಅಂತ ಅನ್ಸುತ್ತೆ. ನಿಮ್ಗೆ ಇಂಡಿಪೆಂಡೆಂಟಾಗಿ ಯಾರೋ ಅಪ್ಪ ಅಮ್ಮ ಇರಲಿ, ಅಪ್ಪ ಅಮ್ಮ ಇಲ್ಲದೇ ಇರಲಿ, ಹೆಂಗೋ ಏನೋ ಕಾರ್ ತೊಗೊಂಡ್ರು, ಮನೆ ಕಟ್ಸಿದ್ರು, ಏನೋ ಅಂದಾಗ ನಿಮ್ಗೆ ಹೆಂಗೆ ಗೊತ್ತು? ಇವಾಗ ನಿಮಗೆ ಹಲವಾರು ಸೌಲಭ್ಯಗಳಿದೆ. ಬ್ಯಾಂಕಿಂದ ಲೋನ್ ಸಿಗುತ್ತೆ, 0 ಪೇಮೆಂಟ್. ನಿಮಗೆ ಕೆಲವೊಂದು ಪ್ರೈವೇಟ್ ಸೆಕ್ಟರ್ ಕಡೆಯಿಂದ ದುಡ್ಡು ಕೊಡ್ತಾರೆ. ಈಗ ನಿಮಗೆ ಗಾರೆ ಕೆಲಸ ಮಾಡೋರ ಹತ್ರನೂ ಐಫೋನ್ ಇರುತ್ತೆ. ನೀವು ಕೇಳೋಕ್ಕಾಗತ್ತಾ ಗಾರೆ ಕೆಲಸ ಮಾಡೋರಿಗೆ
ಗುರು ನೀನು ಹೆಂಗೆ ತೊಗೊಂಡೇನು ಕಳ್ತನ ಮಾಡಿ ತೊಗೊಂಡ ಅಂತ ಕೇಳೋಕ್ಕಾಗತ್ತಾ? ದೆರ್ ಆರ್ ಲಾಟ್ ಆಫ್ ವೇಸ್ ನಿಮ್ಗೆ ಇಷ್ಟಪಟ್ಟಿದ್ದನ್ನ ತೊಗೊಳ್ಳೋದಕ್ಕೆ. EMIs ಅದು ಇದು. ನಿಮ್ಮ ಒಡವೆ ಇದ್ರೆ ಒಡವೆನ ಪ್ಲರ್ಜ್ ಮಾಡಿ ನೀವು ಏನೋ ನೀವು ಇಷ್ಟಪಟ್ಟಿರೋ ವಸ್ತು ತೊಗೋಬೋದು. ಅಥವಾ ಹಿಂದೆ ಈಗ ಮುಂದೆ ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ, ಹಿಂದೆ ಇನ್ನೊಂದೇನೋ ಕೆಲಸ ಮಾಡ್ತಿರ್ಬೋದು. ಕರೆಕ್ಟ್ ಅಲ್ವಾ? ಹೌದು, ಹೇಳಿ ನೆವರ್ ನೋ. ಅಥವಾ ಪಾರ್ಟ್ ಟೈಮ್ ಜಾಬ್ ಏನೋ ಮಾಡ್ತಿರ್ಬೋದು. ದೇರ್ ಆರ್ ಮಲ್ಟಿಪಲ್ ವೇಸ್. ನೀವು ಹೆಂಗೆ ಜಡ್ಜ್ ಮಾಡ್ಬಿಡ್ತೀರಾ? ಆ್ಯಕ್ಟಿಂಗ್ ಮಾಡ್ಬಿಟ್ಟು ಒಂದು ಸೀರಿಯಲ್ ಮಾಡ್ಬಿಟ್ಟು ಇದು ತೊಗೊಳಕ್ಕಾಗತ್ತಾ? ಅಥವಾ ಒಂದು ರಿಯಾಲಿಟಿ ಶೋ ಮಾಡಿ ಇವ್ರು ಹಿಂಗೆ ತೊಗೊಂಬಿಡಕ ಅಲ್ಲ, ಹಂಗಲ್ಲ. ಅವ್ರ ಹಿಂದೆ ಅವ್ರು ಏನು ಶ್ರಮ ಪಟ್ಟಿರ್ತಾರೋ ಅವ್ರಿಗೆ ಗೊತ್ತು. ಜಡ್ಜ್ ಮಾಡಬೇಡಿ ಯಾರನ್ನು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅಪ್ಪ ಅಮ್ಮ ಇಲ್ಲ ಅಥವಾ ಅಪ್ಪ ಅಮ್ಮ ಇದ್ದಾರೆ ಇಲ್ಲ, ಅದೆಲ್ಲ ಸೆಕೆಂಡ್ರಿ. ಏನೋ ತಗೊಂಡ ತಕ್ಷಣ ಜಡ್ಜ್ ಮಾಡಬೇಡಿ. ಇನ್ ಎಕ್ಸ್ಪೆಷಲಿ ವೆನ್ ಇಟ್ಸ್ ಕಮ್ ಟು ಇಂಡಿಪೆಂಡೆಂಟ್ ವಿಮೆನ್ ಅಂತ ಬಂದಾಗ ಹೆಂಗೆಂಗೋ ಬದುಕ್ತಿದ್ದಾರೆ. ನೋ, ಆ್ಯಕ್ಚುಲಿ ಅಪ್ಪ ಅಮ್ಮ ಇರೋರ್ಗಿಂತನೂ ಸಭ್ಯತೆಯಿಂದ ಬದುಕೋರು ಯಾರೂ ಇಲ್ಲದೆ ಇರೋರು ಸಭ್ಯತೆಯಿಂದ ಬದುಕ್ತಾರೆ. ನೀವು ನಮ್ಮಲ್ಲ. ಇವಾಗಲೂ ನಂಗೆ ಅಪ್ಪ ಅಮ್ಮ ಇಲ್ಲ ಅನ್ನೋದು ಇದ್ರೂ ಅಷ್ಟೇ ಇಲ್ದೋದ್ರೂ ಅಷ್ಟೇ ಅದು ಹೊರತುಪಡಿಸಿ ನನ್ನ ಮನೆಗೆ ನಾನೇ ಒಂದು ಟೈಮ್ ಲಿಮಿಟ್ ಇಟ್ಕೊಂಡಿದ್ದೀನಿ. 10 ಗಂಟೆ ಒಳಗಡೆ ಮನೆಗೆ ಬರಬೇಕು. ಹಬ್ಬ ಶೂಟಿಂಗ್ ಗೀಟಿಂಗ್ ಇದ್ರೆ ಓಕೆ, ಏನು ಮಾಡೋಕ್ಕಲ್ಲ, ಲೇಟ್ ನೈಟ್ ಆಗುತ್ತೆ. ಅದು ಹೊರತುಪಡಿಸಿ ನಾನು ಎಲ್ಲರೂ ಹೊರಗೆ ಹೋಗ್ತೀನಿ ಅಂದರೆ ಇಷ್ಟೊತ್ತಿಗೆ ಮನೆ ಒಳಗಡೆ ಬರಬೇಕು. ಇಷ್ಟೊದ ಮೇಲೆ ಯಾರ ಜೊತೆ ಕಾಲಲ್ಲಿ ಮಾತಾಡಬಾರ್ದು. ಇದೆಲ್ಲ ಇದೆ. ನನ್ನ ನಂಬರ್ ಸುಮ್ಮನೆ ಯಾರ್ಯಾರಿಗೂ ಕೊಡಲ್ಲ. ಐ ಡೋಂಟ್ ಹ್ಯಾವ್ ಏನೋ ಬಾಯ್ ಫ್ರೆಂಡ್ಸ್. ತುಂಬ ಜನ ಬಾಯ್ ಫ್ರೆಂಡ್ಸ್ ಇನ್ ದ ಸೆನ್ಸ್ ಹುಡುಗರು ಫ್ರೆಂಡ್ಸು ನಂಗೆ ತುಂಬ ಕಡಿಮೆ. ಎಲ್ಲೋ 3 ಮತ್ತೊಂದು ಜನ ಬಿಟ್ಟರೆ ಬೆಸ್ಟ್ ಫ್ರೆಂಡ್ಸ್ ಅಂತ. ಎಲ್ಲ ಲಿಮಿಟೆಡ್. ಆ್ಯಂಡ್ ನಂಗೆ ಮ್ಯಾಟರ್ ಆಗೋದು ವೈಬು. ನನಗೆ ವೈಬ್ ಮ್ಯಾಚ್ ಆಗಿಲ್ಲ ಅಂದರೆ ನಾನು ಸೀನೇ ಇಲ್ಲ. ಅವ್ರನ್ನೆಲ್ಲ ಎಲ್ಲ ಸಿಕ್ಪಕ್ದವ್ರನ್ನೆಲ್ಲ ನನ್ನ ಹಾರ್ಟ್ಗೆ ತಲೆಗೆ ಬಿಟ್ಕೊಳ್ಳಲ್ಲ ನಾನು. ಅದಕ್ಕೆ ಎಲ್ಲಾರ್ಗೂ ಮಾತಾಡಿಸ್ತೀನಿ. ಮನ್ಸಿಗೆ ಬಿಟ್ಕೊಳ್ಳೋಕೆ ಬೆರಳೆಣಿಕೆ ಅಷ್ಟೇ. ಐ ಥಿಂಕ್ ದಟ್ಸ್ ಹೌ ಇಂಡಿಪೆಂಡೆಂಟ್ ವಿಮೆನ್ ಲಿವ್ ಅಂತ ಅನ್ಸುತ್ತೆ. ಸೊ ನಮ್ಗೆ ನಾವು ಒಂದು ಪ್ರೋಟೋಕಾಲ್ ಹಾಕೊಂಡಾಗ ನಮ್ಗೆ ಆದಂತ ಒಂದು ಜವಾಬ್ದಾರಿಗಳಿದೆ ಅಂತ ಅರ್ಥಕೊಂಡಾಗ ಇದೆಲ್ಲ ಇನ್ವಾಲ್ವ್ ಆಗುತ್ತೆ. ಹೌದು, ಎಕ್ಸಾಕ್ಟ್ಲಿ. ಸೊ ಆಮೇಲೆ ಐ ಥಿಂಕ್ ಯು ಆರ್ ದ ಬೆಸ್ಟ್ ಅಂತ ಅನ್ಸುತ್ತೆ. ಇಂಡಿಪೆಂಡೆಂಟ್ ವಿಮೆನ್ ಆಗಿ ಇಷ್ಟು ಅದ್ಭುತವಾಗಿ ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ ನೀವು. ಅಂಡ್ ಸಾರಿ ಫಾರ್ ದ ಇಂಟರಪ್ಟ್. ಇನ್ನೊಂದೇನಂದ್ರೆ, ನೀವು ಹೇಳಿದ್ರಿ ಗೊತ್ತಾ, ಹೀರೋಯಿನ್ ಸೀರಿಯಲಲ್ಲೋ ಸಿನಿಮಾಲೋ ಹೀರೋಯಿನ್ ಆಗೋದಲ್ಲ. ರಿಯಲ್ ಲೈಫಲ್ಲಿ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್. ರಿಯಲ್ ಲೈಫಲ್ಲಿ ನನಗೆ ನಾನೇ ಹೀರೋಯಿನ್. ಯಾಕೆ ಗೊತ್ತಾ, ಸ್ಕ್ರಾಚ್ ಇಂದ ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಕೊಂಡು ಎಲ್ಲಾನು ಮಾಡ್ಕೊಳ್ಳೋ ಅಂಥದ್ದು ಗೊತ್ತಾ, ನಿಮಗೆ ನೀವೇ. ಅದು ತುಂಬಾ ಕಷ್ಟ. ಸೊ ನನ್ನ ಲೈಫಲ್ಲಿ ನಾನು ಹೀರೋಯಿನ್. ಎಲ್ಲೋ ಹೋಗ್ಬಿಟ್ಟು ನಾನು ಯಾವುದೋ ಸಿನಿಮಾಲೋ ಅಥವಾ ಸೀರಿಯಲಲ್ಲೋ ಹೀರೋಯಿನ್ ಆಗಿ ನಾನು ಜನಕ್ಕೆ ತೋರ್ಪಡಿಕೆ ಬೇಡವೇ ಬೇಡ. ನನಗೆ ನಾನು ಹೀರೋಯಿನ್. ಆಲ್ರೆಡಿ ನಾನು ಡೈರೆಕ್ಟರ್. ನನ್ನ ಲೈಫ್ನ ನಾನು ರೂಪಿಸ್ಕೊಂಡಿದ್ದೀನಿ. ನಾನು ಡೈರೆಕ್ಟರ್. ನಾನು ಬದುಕ್ತಿದ್ದೀನಿ. ನಾನು ಹೀರೋಯಿನ್ ಅಷ್ಟೇ. ಸೊ ನೀವು ಡೈರೆಕ್ಟ್ ಮಾಡಿದಾಗ ನಿಮ್ಮ ಲೈಫನ್ನ ನೀವೇ ಒಂದು ಡೈರೆಕ್ಷನ್ ಮಾಡೋ ಥರ ಆಗಲಿ ಆದಷ್ಟು ಬೇಗ. ಬಟ್ ಬೆಸ್ಟ್ ಆಫ್ ಲಕ್ ಅಮೂಲ್ಯ ಅವರೇ. ಐ ಥಿಂಕ್ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ನಾವಿಲ್ಲಿ ಮಾತಾಡಿದ್ವಿ. ಸೊ ಆಲ್ ದ ವೆರಿ ಬೆಸ್ಟ್. ತಮಗೆ ಒಳ್ಳೇದಾಗಲಿ. ನಿಮ್ಮ ಲೈಫಲ್ಲಿ ಮತ್ತಷ್ಟು ಹೆಚ್ಚು ಅವಕಾಶಗಳು ನಿಮ್ಮ ಪಾಲಿಗೆ ಬರಲಿ. ಥ್ಯಾಂಕ್ ಯು ಮೋನಿಕಾ. ನೀವು ಕೂಡ ಅದ್ಭುತವಾದಂತಹ ನಿರೂಪಕಿ. ನಾನು ನೋಡಿರೋ ಮಟ್ಟಿಗೆ ಎಷ್ಟೋ ವರ್ಷದಿಂದ ನೋಡ್ತಿದ್ದೀನಿ ಇವ್ರನ್ನ. ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಸೊ ಅಂದರೆ ಈ ಥರ ನಿರೂಪಕರಿಗೆ ಯಾರ್ಯಾರಿದ್ದಾರೋ ಒಂದಷ್ಟು ಜನ ಟ್ಯಾಲೆಂಟೆಡ್ ನಾನು ನೋಡಿರೋ ಮಟ್ಟಿಗೆ ತುಂಬ ಜನ ಇದ್ದಾರೆ. ಸೊ ಎಲ್ರಿಗೂ ಒಂದು ಒಳ್ಳೊಳ್ಳೆ ವೇದಿಕೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವರು ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ದಯವಿಟ್ಟು ಇವ್ರನ್ನು ಆದಷ್ಟು ಬೇಗ ಇವ್ರಿಗೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊತೀನಿ. ಆಂಜನೇಯ ಒಳ್ಳೇದು ಮಾಡಲಿ. ಜಯ ಆಂಜನೇಯ. ಎಸ್. ಸೊ ಇದಿಷ್ಟು ಮಾತುಕತೆ ಆಗಿತ್ತು ಅಮೂಲ್ಯ ಅವರ ಜೊತೆ. ಹೀಗೆ ನೋಡ್ತಾ ಇರಿ ಕರ್ನಾಟಕ ಟಿವಿ.